ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ದೇವ್ರೆ, ನೀನ್ ನನ್ನ ಮಗನ್ ಕಾಪಾಡ್ತೀಯ ಅಂತ ನಂಗೆ ಗೊತ್ತು. ಅವನ್ ಪಕ್ಷ ಅದು ಇದು ಅಂತ ಹೇಳ್ಕೊಂಡು ಹಾಳಾಗ್ಬಿಡ್ತಾನೆ ಅನ್ಕೊಂಡೆ. ಆದ್ರೆ ನೀನು ಅವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದೇವ್ರೆ. ಸುಬ್ಬಯ್ಯ ಅನ್ನೋ ನಾನು ಕಾನೂನು ರೀತಿನ ನಡೆಸ್ತಾ ಇರೋ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ನಿಜವಾದ ನಂಬಿಕೆನ ಯಾವತ್ತೂ ಉಳಿಸ್ಕೊತೀನಿ ಅಂತ. ಪಳನಿಯಿಂದ ಪಾಂಡವಪುರಕ್ಕೆ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡಲಿದೆ. ಇಂಡಿಯಾ ದೇಶದ ಕೀರ್ತಿನ ಎತ್ತಿ ಹಿಡಿತೀನಿ ಅಂತ, ಶ್ರದ್ಧೆಯಿಂದ ಉಳಿಸ್ಕೊತೀನಿ ಅಂತ ಕರ್ನಾಟಕ ಸರ್ಕಾರದ ವತಿಯಿಂದ ನಾನು ಪಳನಿಯಿಂದ ಮದ್ದೂರಿಗೆ ಹೋಗುವ ದಾರಿಯಲ್ಲಿ ಪಾಂಡವಪುರ ಹೋಗುವ ಬಸ್ಸು. ನಾನ್ ಮಿನಿಸ್ಟರ್ ಅಲ್ಲ ಕಣೋ, ಕಂಡಕ್ಟರ್ ಜಾಗ ಬಂದ್ಬಿಡ್ತು, ಇಳ್ದು ಬಾ. ನಾನ್ ಮಿನಿಸ್ಟರ್ ಆಗೋದು ಯಾರಿಗೂ ಇಷ್ಟ ಇಲ್ಲ. ಇವ್ರ ಹೆಸರು ಸುಬ್ಬಯ್ಯ. ಕರ್ನಾಟಕ ಸಾರಿಗೆಯಲ್ಲಿ ಕಂಡಕ್ಟರ್ ಆಗಿ ಕೆಲ್ಸಕ್ಕೆ ಸೇರ್ತಾ ಇದ್ದಾರೆ. ಪಳನಿ ಟು ಪಾಂಡವಪುರ ಇವ್ರು ಕೆಲಸ ಮಾಡೋ ರೂಟು. ಮಂತ್ರಿ ಆಗೋದು ಇವ್ರ ದೊಡ್ಡ ಕನಸು. ಅದೇ ಥರ ಒಂದು ಸುಂದರಿನ ಮದುವೆ ಆಗಿ ಸುಖವಾಗಿ ಸೆಟ್ಲ್ ಆಗಬೇಕು ಅನ್ನೋದು ಇನ್ನೊಂದು ಕನಸು. ಆ ಕನಸು ಪಾಂಡವಪುರದಲ್ಲಿ ನಿಜ ಆಗುತ್ತೆ. ಇವ್ರ ಹೆಸರು ಕರಿಯ. ಅದೇ ಪಾಂಡವಪುರದ ರೂಟ್ಗೆ ಇವ್ರು ಡ್ರೈವರ್, ಸೀನಿಯರ್ ಡ್ರೈವರ್. ಇವ್ರ ಡ್ರೆಸ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗಿರುತ್ತೆ. ನಾನೇನೆ ಹೊಸದಾಗಿ ಸೇರ್ಕೊಂಡಿರೋ ಕಂಡಕ್ಟ್ರು. ಕಂಡಕ್ಟರಾ? ಯಾವ ರೂಟು? ನಿಮ್ ರೂಟೆ. ಹೆಸರು ಪಾಂಡವಪುರ. ನಿನ್ನ ಹೆಸರೇನಲ್ಲ? ಸುಬ್ಬಯ್ಯ ಅಣ್ಣ. ಸುಬ್ಬಯ್ಯ ಹಂಗೂ ಹೆಸರು? ಸುಬ್ಬಯ್ಯ ಅಲ್ಲಣ್ಣ, ಸುಬ್ಬಯ್ಯ. ಎಲ್ರು ಪ್ರೀತಿಯಿಂದ ಸುಬ್ಬು ಅಂತ ಕರೀತಾರೆ. ವಾರ್ಡ್ ನ ಮೇಂಟೈನ್ ಮಾಡೋ ಸುಬ್ಬಯ್ಯ ಅಂದ್ರೆ ಪಕ್ಷದಲ್ಲಿರೋ ಸುಬ್ಬಯ್ಯ ಅಂದ್ರೆ ಎಲ್ರಿಗೂ ಗೊತ್ತು. ಬುಲ್ಲಿ, ನನಗೆ ಗೊತ್ತಿಲ್ವನಲ್ಲೇ. ನೀನ್ ಯಾವ ಊರ್ಲೇ? ಕಡೂರು ಅಂದ್ರೆ ಆ ಮ್ಯಾನೇಜರ್ ನಿನ್ಗೆ ಎಲ್ಲಾ ವಿಷಯನೂ ಹೇಳಿರ್ತಾನಲ್ವಾ? ಹೇಳ್ದಿರೋಂಥ ವಿಷಯನ ನಾನು ನಿನ್ಗೆ ಹೇಳ್ತೀನಿ, ಅದನ್ನ ನೀನ್ ಯಾರಿಗೂ ಹೇಳ್ಬೇಡ. ಈ ಹಳ್ಳಿ ಬಸ್ ಅಲ್ಲಿ ಕಂಡಕ್ಟರ್ ಗಿಂತ ಡ್ರೈವರೇ ದೊಡ್ಡವನು. ಹೌದಣ್ಣ, ನೋಡಿದ್ರೆ ಗೊತ್ತಾಗತ್ತಣ್ಣ. ಗೋತಿ ಪವರ್ನ ಹೇಳ್ತಾ ಇದೀನೋ. 8 ಗಂಟೆಗೆಲ್ಲ ಪಾಂಡವಪುರದಿಂದ ಬಸ್ಸು ಟ್ರಿಪ್ಗೆ ಹೊರಡುತ್ತೆ. ಅದಕ್ಕೆ ಅರ್ಧ ಗಂಟೆ ಮುಂಚೆ ನೀನ್ ಬಸ್ ಒಳಗೆ ಇರ್ಬೇಕು, ಗೊತ್ತಾಯ್ತಾ? ನಿನ್ಗೆ ಒಳ್ಳೆ ಟೈಮ್ ಶುರು ಆಯ್ತು. ಯಪ್ಪ, ರೇಡಿಯೇಟರ್ಗೆ ನೀರ ಹಾಕತ್ ಮರ್ತೋದ್ನೆ. ನೀವೇನು ಉಯ್ಯೋದ್ ಬೇಡ, ಇಲ್ಲೇ ನಿಂತಿರಿ, ನಾನು ಹೋಗುತ್ತೀನಿ. ಲೇ, ಸೋಡಾ ಎತ್ಕೊಂತ ಗೋಲಿ ಸೋಡಾನ. ಡ್ರೈವರ್ ಕರಿಯನ್ಗೆ ಜೀವನದಲ್ಲಿ ಚಿಕ್ಕ ತೊಂದರೆಗಳಿದ್ರು ಯಾವಾಗ್ಲೂ ನಗ್ತಿರೋ ತರ, ಬೇರೆಯವ್ರನ್ನ ನಗೋ ತರ ಇಟ್ಕೊಳ್ಳೋರು. ಇವರು ಕೆಳಗಡೆ ಬೀಳ್ದೇ ಇರೋ ತರ ಕುಡಿತಾರೆ, ಮದುವೆವರೆಗೂ ಹೋಗದೆ ಇರೋ ತರ ಪ್ರೀತಿ ಮಾಡ್ತಾರೆ. ಎಣ್ಣೆ ಹುಡುಗಿ ಅಂತ ಇದ್ರು ಯಾರನ್ನೂ ಹಾಳು ಮಾಡಿಲ್ಲ. ಟಿಕೆಟ್ ಎಲ್ರು ನೋಟೆ ಕೊಡ್ತಿದ್ರೆ ನಾನ್ ಚಿಲ್ಡ್ರೆ ಮನೆಯಿಂದ ತಗೊಂಬರ್ಲಾ? ಎಲ್ರು ಕರೆಕ್ಟಾಗಿ ಚಿಲ್ಡ್ರೆ ಕೊಡಿ. ಬಸ್ ಹೊರಡ್ತಾ ಇದೆ, ಎಲ್ಲ ಬೇಗ ಹತ್ತಿ. ಲೇ, ರಿಟೈರ್ ಆಗೋವರೆಗೂ ಇದನ್ನೇ ಹೇಳ್ತೀಯಾ? ಈಗ್ಲೇ ಎಲ್ಲಾನು ಹೇಳ್ಬಿಟ್ರೆ ಹೆಂಗೆ? ಜಿಪ್ನ ಕರೆಕ್ಟಾಗಿ ಹಾಕೊಂಡು ಹೋಗಿ ಕೆಲಸ ನೋಡು, ಹೋಗೋ. ಸಾರಿ ಅಣ್ಣ, ಜಿಪ್ಪು ಅಲ್ಲಿಂದ ಹೆಂಗ್ ನೋಡ್ದ? ಮೈಸೂರು, ಮಂಡ್ಯ, ಮದ್ದೂರು. ಅಯ್ಯೋ, ನಮ್ಮ ಬಸ್ ಇನ್ನ ಎಷ್ಟೊತ್ತಿಗೆ ಬರುತ್ತೆ ಕಣೆ, ಗೊತ್ತಿಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ಎಲ್ಲಿ? ಇಲ್ಲಿ ಬಾ. ನನ್ನ ಕಮಾನ್, ನಿನ್ನೆ ಬಾರ ಇಲ್ಲಿ. ಶೇವಿಂಗ್ ಮಾಡಿರೋ ಗೋರಿಲ್ಲ ತರ ಅವನು. ಗುಡ್ ಬಾಯ್. ಥ್ಯಾಂಕ್ ಯು. ನೋ ಮೆನ್ಷನ್ ಅಸ್. ಲಗೇಜ್ ಎತ್ತು ಒಳಗಡೆ ಇಡು. ಎಲ್ಲಿ ಕಾಣಿಸ್ತಾ ಇಲ್ಲ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಾನೇ ಲಗೇಜ್. ಏನಯ್ಯ ಹೇಳ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲಿರೋ ಬಸ್ ಸ್ಟೆಪ್ ಎಲ್ಲ ನೋಡ್ಕೊಂಡಿಡಪ್ಪ. ನೀನೇ ನನ್ನ ಹಚ್ಚು. ಬಾ, ನೋಡ್ಕೊಂಡು ಸಾಫ್ಟ್ ಆಗಿರೋ ದೇಹ. ಲಗೇಜ್ ಡ್ಯಾಮೇಜ್ ಆಗ್ದಂಗ್ ಭದ್ರವಾಗಿ ಹಚ್ಚು. ನೋಡ್ಕೊಂಡಪ್ಪ ಬಿದೋಗ್ಬಿಡ್ತೀಯಾ? ಅಯ್ಯ ಕರ್ಮ. EMI ಆಗ್ತಲೆ. ನೋಡ್ಕೊಂಡು ಇಲ್ಲೇ ಕುತ್ಕೊಳ್ಳಿ. ಥ್ಯಾಂಕ್ಸ್. ಇದಕ್ಕೇನು ಕಡಿಮೆ ಇಲ್ಲ. ನಮಸ್ಕಾರ ಸರ್. ಹೊಸ ಕಂಡಕ್ಟರ್? ಹೌದು ಸರ್. ಹೆಸರು? ಸುಬ್ಬಯ್ಯ. ನನ್ನ ಹೆಸರು ವಿನಾಯಕ. ಎಲ್ರು ನನ್ನ ಅಣ್ಣ ಸಾರು ಅಂತ ಕರೀತಾರೆ. ಅಣ್ಣ ಸಾರ? ಊರಲ್ಲಿ ಎಲ್ರು ನನ್ನ ಅಣ್ಣ ಅಂತ ಕರಿತಿದ್ರು. ಅದೇ ಊರಲ್ಲಿ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಅಣ್ಣನ ಜೊತೆಗೆ ಸಾರ್ ಸೇರಿ ಅಣ್ಣ ಸಾರ್ ಆಯ್ತು. ಈಗ ರಿಟೈರ್ಡ್ ಆಗಿ ನಾನು ಆರಾಮಾಗಿದ್ರು ಅಣ್ಣ ಸಾರ್ ಮಾತ್ರ ನನ್ ಬಿಟ್ಟು ಹೋಗಿಲ್ಲ. ಒಂದು ಪಾಂಡವಪುರ ಕೊಡು. ಬುಟ್ಟಿಲಿರೋ ಕೋಳಿ ಹುಷಾರಾಗಿ ತಗೊಂಬಾರೋ.
ನಮಸ್ತೆ ಪಾ. ನಮಸ್ಕಾರ ಅಣ್ಣ. ನಮಸ್ಕಾರ. ಹಿಂದೇನು ಬುಟ್ಟಿಯಲ್ಲಿ ನಾಟಿ ಕೋಳಿ ಅಣ್ಣ. ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ರೆ ನಾಯಿ ನರಿ ತಿನ್ಬಿಡ್ತೇನೋ ಅಂತ ತಗೊಂಬಂದ್ಬಿಟ್ಟೆ. ಅದರಿಂದ ಕಾಪಾಡಿ ನೀನ್ ತಿಂತೀಯ ಅಷ್ಟೇ. ಕೊಲ್ಲೋ ಪಾಪ ತಿಂದ್ರೆ ಹೋಗುತ್ತೆ. ಅಣ್ಣ ತುಂಬಾ ಚುರುಕಾಗಿದಾರಲ್ಲ. ಅವನು ಯಾವಾಗ್ಲೂ ತಿಳ್ಕೊಂಡೆ ಮಾತಾಡೋದು. ಹೊರಡೋಣವಾ? ಕೈಯಲ್ಲಿರೋದು ಕಡ್ಲೆಕಾಯಿ ಮಿಠಾಯಿ ಎಲ್ಲ ಬಾಯಲ್ಲಿ ಇಟ್ಕೊಂಡು ಊದು. ನೀನ್ ಕುಡ್ದಿದ್ಯಾ? ಫಸ್ಟ್ ಟೈಮ್ ಪೀಣ್ಯದಿಂದ ಸಂಜೆ ಪಾಂಡವಪುರ ತಲುಪೋ ಈ ಬಸ್ಸು ಮತ್ತೆ ಕರಿಯ ಕಂಡಕ್ಟರ್ ಸುಬ್ಬಯ್ಯನು ಪಾಂಡವಪುರದಲ್ಲೇ ಉಳ್ಕೋತಾರೆ. ಬೆಳಿಗ್ಗೆ ಮತ್ತೆ ಪೀಣ್ಯಾಗ ಬರ್ತಾರೆ. ದಿನಕ್ಕೆ ಒಂದ್ಸಲನೇ ಟ್ರಿಪ್ಪು. ಇವ್ರ ಜೊತೆ ಈ ಬಸ್ಸಲ್ಲಿ ಪ್ರಯಾಣ ಮಾಡೋ ಒಳ್ಳೆ ಗುಣಗಳಿರೋ ದೊಡ್ಡ ಮನುಷ್ಯರ ಬಗ್ಗೆನೇ ಇವಾಗ ನೋಡೋ ಕತೆ. ಒಂದು ಬೆಟ್ಟದ ಪ್ರಯಾಣ ಥರ, ಚಿಕ್ಕ ಚಿಕ್ಕ ತಿರುವು ಥರ ಸ್ವಾರಸ್ಯ ಇರೋ ಸುಖವಾಗಿರುತ್ತೆ ಈ ಬಸ್ನ ಕತೆ. ಯೋ ಗಾಡಿ ನಿಲ್ಸಯ್ಯ. ನೋಡ ಹೆಂಗೋ ಹೋಗಿ, ಅವ್ನನ್ನ ಸುಡ್ಗಾಡು ನೋಡ್ತಿಲ್ಲ. ಸುಡ್ಗಾಡು. ಮಕ ಮುಚ್ಚ. ವಯಸ್ಸಾಗಿರೋ ಮುದುಕಿರ್ಗೆಲ್ಲ ನಿಲ್ಲತ್ತ ಈ ಬಸ್ಸು. ಅದೇ ವಯಸ್ಸಾಗಿರೋ ಹುಡುಗಿರಂದ್ರೆ ಮನೆ ಬಾಗ್ಲವರೆಗೂ ಹೋಗಿ ನಿಲ್ಲತ್ತೆ. ಈ ಡ್ರೈವರ್ ಕೆಲ್ಸ ಅಂದ್ರೇನೆ ಹೀಗೆ. ಏನ್ ಅಜ್ಜ ಏನೋ ಹೇಳಿದ್ರಿ? ವಯಸ್ಸು ಹುಡ್ಗಿಗೂ ಬಸ್ ನಿಲ್ತಾ ಇಲ್ಲ ನೋಡಿದ್ರಾ? ಬೇಕಿದ್ರೆ ನಾಲ್ಗೆ ಮಾತ್ ತಪ್ಪೋದು, ಆದ್ರೆ ನಮ್ ಡ್ರೈವರ್ ಕೆಲ್ಸ ಮಾತ್ರ ಮರೆಯಂಗಿಲ್ಲ. ವಯಸ್ಸಾದವ್ರು ಹೇಳೋದು ಮಾತಲ್ಲ, ಜೀವನ. ಅರ್ಥ ಆಯ್ತಾ? ಏನು ಹೊಸಬ್ರಾ? ಬಾಮ್ಮ ಬಾಮ್ಮ, ವಿಜಿಲ್ನೆಲ್ಲ ಮುಟ್ಬೇಡ. ಏ ಮೊಟ್ಟೆ, ಈ ಕಡೆ ಕುತ್ಕೊಳ್ಳಲ್ಲ. ಅಣ್ಣ, ಮೊಟ್ಟೆ ಜೊತೆ ನಾನ್ ತಾನೇ ಮೊದಲು ಬಂದಿದ್ದು. ಮೊದ್ಲು ಕೋಳಿ ಕಣೋ, ಆಮೇಲೆನೆ ಮೊಟ್ಟೆ. ಒಂದೇ ಗುದ್ದು. ಈ ಕಡೆ ಕುತ್ಕೋ ಬೇಗ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಚೆನ್ನಾಗಿದ್ದೀರಾ? ಈಗ್ಲೇ ಚೆನ್ನಾಗಿದ್ದೀನಿ. ನೀನು ದೇವಸ್ಥಾನದಲ್ಲಿ ಕೊಡೋ ಲಡ್ಡು ತರ ಇದೆಯಾ? ಅಣ್ಣ ಸಾಕಣ, ಪೂಸಿ ಹೊಡೆದಿದ್ದು. ಟೈಮ್ ಆಗ್ತಾ ಇದೆ. ಒಂದೇ ನಮ್ಗೆ ಹಿಂಸೆ ಕೊಡ್ತಾವನೆ. ಅಣ್ಣ ಹೇಳು. ಯಾರೋ ಒಬ್ರು ಟಿಕೆಟ್ ತಗೊಂಡಿಲ್ಲ. ಯಾರು ಟಿಕೆಟ್ ತಗೊಳ್ದ ಬರೋದಿಲ್ವಲ್ಲ, ಎಲ್ಲ ರೆಗ್ಯುಲರ್ ಆಗಿ ಬರೋ ಜನರೇ. ನೀನ್ ಸರಿಯಾಗಿ ನೋಡಲ್ಲ. 1 2 3 4 5 6 7 8 9 12 13 14 15 16 ಒಂದು ಕಡಿಮೆ ಇದೆಯಲ್ಲ. ಹಲೋ, ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಟಿಕೆಟ್ ತಗೊಂಡ್ರೆ ಇಲ್ಲ ಆಕಾಶಲ್ಲಿ ಕುಡಿದ್ಬಿಟ್ರ? ಓ, ನಾವೆಲ್ಲ ಕುಡಿಲಿಲ್ಲ ಅಂದ್ರೆ ನಿನ್ನಂತ ಗೌರ್ಮೆಂಟ್ ಸರ್ವೆಂಟ್ಗೆ ಸಂಬಳನೇ ಸಿಗಲ್ಲ, ಗೊತ್ತು ತಾನೆ? ನಮ್ ದುಡ್ಡಲ್ಲೇ ಗೌರ್ಮೆಂಟ್ ನಡೆಯೋದು. ಯೋ, ಕಾನೂನು ಮಾತಾಡ್ಬೇಡ, ನನ್ಗೆ ಇಷ್ಟ ಆಗಲ್ಲ. ಅಂದ್ರೆ ರಾಜಕಾರಣಿಗಳೆಲ್ಲ ಕುಡಿದ್ಬಿಟ್ಟೆ ಮಾತಾಡ್ತಾರ? ಯೋ, ನಾನೇನ್ ಕೇಳ್ದೆ, ನೀನೇನ್ ಹೇಳ್ತಿದ್ಯಾ? ಟಿಕೆಟ್ ತಗೊಂಡಿದ್ಯಾ ಇಲ್ವಾ? ಎಲ್ಲ ತಗೊಂಡಾಯ್ತು ನೋಡು. ಹಳೆ ಟಿಕೆಟ್ ಇದ್ರು ಇರ್ಬೋದು, ನಿಮ್ನೆಲ್ಲ ನಂಬಕ್ಕಾಗಲ್ಲ. ಹೊಸ ಟಿಕೆಟ್ ಅಲ್ವಾ? ತಗೋ. ಯಾರಿರ್ಬೋದು? ನಮ್ಮೂರ್ ಕಡೆ ಹೋಗೋ ಬಸ್ ಬಂತು. ಬನ್ರಿ ಹೋಗೋಣ. ಅಪ್ಪ ಏನಪ್ಪ ಟೈಮು? ಇಲ್ಲಿವರೆಗೂ ಗಾಡಿಲಿ ಕೋಳಿ ಮೊಟ್ಟೆ ಮಾತ್ರ ಇತ್ತು. ಈಗ ಸುಂದರವಾಗಿರೋ ಹೂಗಳು ಬರ್ತಾವೆ. ಏನೆಲ್ಲ ಇಷ್ಟ ಚೆನ್ನಾಗವ್ರೆ. ಒಂದು ಕಾಣ್ತಿಲ್ವಲ್ಲ? ಏಯ್, ಎಲ್ಲೇ ಮುದ್ದು ಲಕ್ಷ್ಮಿ ಕಾಣ್ತಿಲ್ಲ? ಅವಳಿನ್ನು ಮುಳುಗ್ಲಿಲ್ಲ. ನೀವೆಲ್ಲ ಮುಳುಗ್ ಬಂದಿದ್ದೀರಾ ಅಲ್ವಾ? ನಮ್ಗೆ ಅದೇ ಸಂತೋಷ. ಹೋಗೋಣವಾ? ಹೋಗೋಣ. ರೈಟ್. ಏನಯ್ಯ, ನನ್ ಕೆಲ್ಸ ಅವ್ರು ಮಾಡ್ತಾವ್ರೆ. ಇನ್ಮೇಲೆಲ್ಲ ಅವ್ರಗಳೇ. ಕೆರೆಲ್ ನೀರಿಲ್ಲ ಅಂದ್ರೆ ಮೆಡಿಕಲ್ ಲೀವ್ ಕೊಟ್ಬಿಡ್ತಾನೆ ಈ ಡ್ರೈವರ್. ಒಳ್ಳೆ ಡ್ರೈವರು, ಒಳ್ಳೆ ಪ್ಯಾಸೆಂಜರ್. ಹೊಸ ಕಂಡಕ್ಟ್ರೆ, ಅವ್ರಿನ್ನ ಇದ್ದಂಗೆನೆ, ನೀವು ಹೊರಡಿ. ನೋಡ್ರಮ್ಮ, ಮ್ಯಾಗ್ಝಿನ್ ತರ ವಾರಕ್ಕೊಂದ್ಸರಿ ಬರ್ದೆ ನ್ಯೂಸ್ ಪೇಪರ್ ತರ ದಿನಾಗ್ಲೂ ಬಂದ್ರೆ ನನಗೂ ಓಡ್ಸಕ್ ಚೆನ್ನಾಗಿರುತ್ತಲ್ವಾ? ಆಫ್ ಮಾಡಿ ನಿಮ್ ಇಂಜಿನ್. ಬಿಸಿಯಾಗಿರೋ ಇಂಜಿನ್ ಸಡನ್ ಆಗಿ ಹೆಂಗ್ ಆಫ್ ಆಗತ್ತೆ? ಅಯ್ಯಯ್ಯೋ ಅಣ್ಣ, ನೀವು ತುಂಬಾ ಪಾಪ ಅಣ್ಣ. ಯಾಕಲೆ? ಮೇಲೆ ಒಂದ್ ಟ್ರಿಪ್ ಬರೋದಕ್ಕೆ ಇಂಜಿನ್ ಬಿಸಿಲಿ ಮೊಟ್ಟೆ ಮರಿಯಾಗ್ಬಿಟ್ಟೈತಣ್ಣ. ನೀವು ಡೈಲಿ ಇಂಜಿನ್ ಬಿಸಿಲಿ ಕುತ್ಕೊಂತೀರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ. ಏನೇ ಆದ್ರೂ ನಿಮ್ನೆಲ್ಲ ಸರಿಯಾದ ಜಾಗಕ್ಕೆ ಸೇರಿಸ್ತಾ ಇದೀನಲ್ವ ನಾನು. ಯಾಕೆ ಮಾತಾಡಲ್ಲ ಹೇಳು? ಕೊಳ್ತೋಗಿರೋ ಮೊಟ್ಟೆ. ಬಾಯ್. ಕರಿಯಣ್ಣ. ಬಾರಮ್ಮ.
ಏನಣ್ಣ ಸ್ಕೂಲ್ ಬುಕ್ಸ್ ಎಲ್ಲ ಕೊಟ್ರಾ? ಎಲ್ಲಮ್ಮ ಸರ್ಕಾರ ನೋಟ್ ಬುಕ್ ಟೆಕ್ಸ್ಟ್ ಬುಕ್ ನ ಫ್ರೀಯಾಗಿ ಕೊಟ್ರು ಕೂಡ ಈ ಅಧಿಕಾರಿಗಳು ಕೊಡ್ಬೇಕಲ್ಲ. ಏನೋ ತಮ್ಮ ಜಾಬಿಂದ ಎತ್ಕೊಡೋರ್ ತರ ಅನ್ಕೊಳ್ತಾರೆ. ನಾಳೆ ನಾಳೆದಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಕೊಟ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇದೇ ತರ ಕೇಳ್ತಾ ಇರ್ಬೇಕು. ಇವರೇ ಹೊಸ ಕಂಡಕ್ಟ್ರಾ? ಏನ್ ಊರು ಕಲೆಕ್ಟ್ರಾ? ಹೆಸರು ಹೇಳಲೇ. ಐ ಆಮ್ ಸುಬ್ಬು. ಅಲ್ಲೇ ನನ್ನ ಹತ್ರ ಸುಬ್ಬಯ್ಯ ಅಂತಂದೆ, ಹುಡುಗಿ ನೋಡ್ತಿದಂಗೆ ಚುಬ್ಬು ಅಂತೀಯ. ಸ್ಟೈಲ್ಸ್ ಮತ್ತೆ ಇವರೇ ನಿರ್ಮಲಾ ಡೇವಿಡ್, ಈ ಊರಿನ ಶಾಲೆಗೆ ಮಾಸ್ಟ್ರು. ಅಣ್ಣ, ಜೆಂಟ್ಸ್ ನ ತಾನೇ ಮಾಸ್ಟರ್ ಅಂತ ಹೇಳಿ, ಲೇಡೀಸ್ ನ ಮಿಸ್ ಅಂತ ಕರಿಬೇಕು. ಸರಿಲೇ, ಈ ಊರಲ್ಲಿ ಇವರೇ ಸುಂದರವಾಗಿರೋ ಮಿಸ್ಸು ಅಂತ ಅನ್ಕೋ. ಅಣ್ಣ ಇವತ್ ಯಾರು ಸಿಕ್ಕಿಲ್ವಾ? ನಾನೇ ಸಿಕ್ಕದ್ನಾ? ನನ್ನ ಬಿಟ್ಬಿಡಿ. ಅಣ್ಣ, ಈ ಹುಡುಗಿ ತುಂಬಾ ಹುಷಾರಂತ ಅನ್ಸುತ್ತೆ. ನಿಂಗೆ ಹೆಂಗ್ ಗೊತ್ತಾಯ್ತದು? ಯಾರ್ಯಾರನ್ನ ಹಿಂಗಿಂಗ್ ಕರಿಬೇಕು ಅಂತ ಸರಿಯಾಗಿ ತಿಳ್ಕೊಂಡು ನಿಮ್ನ ಅಣ್ಣ ಅಂತ ಕರೆಕ್ಟ್ ಆಗಿ ಕರಿತಿದ್ದಾಳೆ, ಅದಕ್ಕೆ ಹುಷಾರು ಅಂದೆ ಅಣ್ಣ. ಇವ್ರಪ್ಪ ಇವಳಿಗಿಂತ ಬುದ್ಧಿವಂತ. ಬಸ್ಸಲ್ಲಿ ನೋಡಿದ್ರೆ ಆನಂದ್ ಸಾರು, ಅವ್ರ ಮಗಳು ಇವಳು. ಅವ್ರ ಮಗಳ? ಆ ಸಾರ್ ಹೆಸರು ವಿನಾಯಕ, ಇವ್ರ ಹೆಸರು ನಿರ್ಮಲಾ ಡೇವಿಡ್. ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದ್ಯಲ್ಲ. ಅದು ಮಿಸ್ಸು, ಇದು ಮಿಸ್ಟೇಕು, ಒಂದಕ್ಕೊಂದ್ ಸೇರಿ ಸರಿಯಾಗೋಯ್ತು. ಬಾರ್ಲೆ ಲೇ ಏನೋ ಮೆಟ್ಲು ಕೆರಡೆ ನಿಂತ್ಕೊಂಡು ಒಂದಕ್ಕೋಯ್ತಾ ಇದ್ಯಾ? ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಏನಣ್ಣ, ಇವನು ಯಾರೋ ತರ್ಲೆ ಗುಟ್ಟಿರೋ ಮಗನೇ, ಯಾವತ್ತಾದ್ರೂ ನಿಂತ್ಕೊಂಡು ನೋಡಿರ್ತಾನೆ. ಅದನ್ ಬಿಡು. ಈ ಊರಲ್ಲಿ ಥಿಯೇಟರ್ ಇದೆಯಣ್ಣ? ಸುದೀಪ್ ದರ್ಶನ್ ಸಿನಿಮಾ ನೋಡೋ ತರ? ಈ ಊರಲ್ಲಿ ಅರ್ಧ ಜನ ಕಣ್ಣವ್ರು ಸತ್ತಿರೋದೇ ಗೊತ್ತಿಲ್ಲ. ಅಂದ್ರೆ ಮಿಕ್ಕಿದ ಜನಕ್ಕೆ ವಿಷ್ಣು ಅವ್ರು ಸತ್ತಿರೋದು ಗೊತ್ತಿಲ್ಲ. ಅಯ್ಯೋ, ಏನಣ್ಣ ಅವರು ಕ್ವಾರ್ಟರ್ಸ್ ಅಂತಂದ್ರು? ಸರಿಯಾಗಿ ಹೇಳಿದಾರೆ. ಇಲ್ಲೊಂದ್ ಕ್ವಾರ್ಟರ್ ಇದೆ, ನೀನ್ ಹೋಗೊಂದ್ ಕ್ವಾರ್ಟರ್ ತಂದ್ಬಿಟ್ರೆ ಎರಡು ಸೇರ್ಸಿದ್ರೆ ಇದೇನ ಕ್ವಾರ್ಟರ್ಸ್. ನೀವೆಲ್ಲ ಬಸ್ ಓಡಿಸ್ಬೇಕಾದ್ರೂ ಹೆಲ್ಮೆಟ್ ಹಾಕೋಬೇಕಣ್ಣ. ಯಾಕಲೆ? ಯಾಕಂದ್ರೆ ನಿಮ್ಗಿರೋ ಬುದ್ಧಿಗೆ ನಾಯಿ ನೆಕ್ಬಿಟ್ಟು ಹೋಗ್ಬಿಡುತ್ತೆ. ಅದ್ ಸರಿ, ನಮ್ ಇಬ್ರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಬುದ್ಧಿ ಇರ್ಬೇಕಲ್ವಾ? ಬುದ್ಧಿ ವಿಷಯ ಬಿಡಿ, ಏನಿದು ಫೋನಲ್ಲಿ ಟವರೇ ಸಿಗ್ತಾ ಇಲ್ಲ. ಹೇಳ್ಕೊಡು. ಈ ಫೋನ್ಗೆ ಈ ಊರಲ್ಲಿ ಒಂದ್ ಸಿಂಗಲ್ ಟಿನ್ನು ಸಿಗಲ್ಲ. ಒಂದ್ ಕೆಲಸ ಮಾಡು, ಈ ಆನೆ ಹುಲಿ ಬಂತು ಅಂದ್ರೆ ಫೋಟೋ ಹಿಡ್ದು ಅದನ್ನ ಮನೇಲಿ ನೆತ್ತಾಕೋ. ಆನೆ ಹುಲಿ ಎಲ್ಲ ಬರುತ್ತಾ? ಹುಲಿ ಬಂದ್ರೆ ನಾವೇನಣ್ಣ ಮಾಡೋದು? ನಾವೇನು ಮಾಡೋದ್ ಬೇಡ, ಅದೇ ಮಾಡ್ಬಿಟ್ಟು ಬೀಡ ತಿನ್ಬಿಟ್ಟು ಹೋಗ್ಬಿಡುತ್ತೆ. ಅಂದ್ರೆ ಹೆಂಗಣ್ಣ ನಮ್ಮ ಅಮ್ಮನ ಹತ್ರ ಮಾತಾಡೋದು? ಅದಕ್ಕೆ ನೀನ್ ದೇವ್ರ ಹತ್ರನೇ ಹೋಗ್ಬೇಕು. ಏನದು? ಏನು ಹಂಗ್ ನೋಡ್ತೀಯಾ? ಇಲ್ಲಿ ಚರ್ಚಲ್ಲಿ ಒಂದು ಫೋನ್ ಇದೆ, ಡ್ಯಾಮ್ ಅಲ್ಲಿ ಒಂದು ಫೋನ್ ಇದೆ. ನೀನ್ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ಫಾದರ್ ಹತ್ರನೇ ಹೇಳ್ಬೇಕು. ಇಲ್ಲ ಆರಾಮಾಗಿ ಮಾತಾಡ್ಬೇಕು ಅಂದ್ರೆ ನಾಳೆ ಟೌನ್ಗೆ ಹೋಗಿ ಮಾತಾಡ್ಬೇಕು. ನಮಸ್ಕಾರ. ಬಾರೋ ಬೊಚ್ಬಾಯ್ ನನ್ ಮನೆ. ಎಣ್ಣೆ ಬಾಟ್ಲು ತೆಗ್ದಾಯ್ತು, ಯಾಕೆ ಇವ್ನು ಇನ್ನೂ ಬಂದಿಲ್ಲ ಅನ್ಕೊಂಡೆ. ಯಾವಾಗ ಬಾಟ್ಲು ತೆಗಿತಾನೆ ಅಂತ ವಾಸನೆ ಇಟ್ಕೊಂಡು ಬಂದ್ಬಿಡ್ತೀನ. ಏನ್ ಮಾಡೋದು, ನಿನ್ನ ಬ್ರಾಂದಿ ವಾಸನೆ ಬಾ 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 ಅಂತ ಕರಿತಾ ಇರತ್ತೆ. ಊರ್ನವ್ರನ್ನೆಲ್ಲ ಕರೆದ್ರೆ ಹಂದಿ ತರ ನೀನ್ ಬಂದಿದ್ಯಲ್ಲ. ಏನಣ್ಣ, ಮೊದ್ಲೆಲ್ಲ ಮರ್ಯಾದೆ ಇಲ್ದೆ ಬೈತಾ ಇದ್ರಿ, ಇವಾಗ ಮರ್ಯಾದೆ ಕೊಟ್ಟು ಬೈತಾ ಇದ್ದೀರಾ? ಅಣ್ಣ, ಯಾವ್ದಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡೋಕ್ಕೂ ಮುಂಚೆ ಒಂದ್ ಗ್ಲಾಸ್ ಬ್ರಾಂದಿ ಕುಡಿಬೇಕಂತ ನಮ್ಮ ಅಪ್ಪ ಹೇಳಿದಾರೆ ಅಣ್ಣ. ಬ್ರಾಂದಿ ಕುಡಿಯೋದೇ ಒಂದ್ ಒಳ್ಳೆ ಕೆಲಸ, ಅದನ್ನ ಯಾವ ನಾಯಿಗೂ ಕೊಡ್ಬೇಡ ಅಂತ ನಮ್ಮ ಅಪ್ಪ ಹೇಳವ್ರೆ. ಕೇಳಿದ್ರು ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡ್ ಕುಡಿಬೇಕು ಅಂತ ನಮ್ ದೊಡ್ಡಪ್ಪ ಹೇಳಿದಾರೆ ಅಣ್ಣ. ಸರಿ ಬಿಡು, ನಾನು ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಣ್ಣ, ಯಾರಿದು ಹೊಸ ಟಿಕೆಟಾ? ಟಿಕೆಟ್ ಗಿಕೆಟ್ ಅಂದ್ರೆ ಬಾಯ್ ಹೊಡೆದಾಕ್ ಕೊಡ್ತೀನಿ. ನಾನು ಹೊಸದಾಗಿ ಬಂದಿರೋ ಅದೇ ಕಂಡಕ್ಟರ್. ತಾನೇ ತಮ್ಮ ನಾನು ಹೇಳಿದ್ದು, ಅದಕ್ಕೆ ಕೋಪ ಮಾಡ್ಕೋತೀಯ? ಬೈ ದ ವೇ, ಐ ಆಮ್ ತ್ಯಾಗಿ ತಿಪ್ಪೆ. ತ್ಯಾಗಿ ಅಂತಿದ್ದೀರಾ, ನೋಡಕ್ಕೆ ಚಿಕ್ಕ ವಯಸ್ಸು ತರ ಇದೆ. ಅದೇನಂದ್ರೆ ಯಾವ ಕೆಲ್ಸಕ್ಕೂ ಹೋಗದೆ ಈ ಊರ್ನ ಭದ್ರವಾಗಿ ನೋಡ್ಕೊಳ್ಳೋದ್ರಿಂದ ನನ್ನಷ್ಟಕ್ಕೆ ನಾನೇ ಇಟ್ಕೊಂಡಿರೋಂತ ಪಟ್ಟಾನೆ ತ್ಯಾಗಿ. ಅಂದ್ರೆ ನೀವೇ ಇಟ್ಕೊಂಡಿರೋ ಪಟ್ಟ? ಮತ್ತೆ ಸೂಪರ್ ಸ್ಟಾರು, ಮೆಗಾ ಸ್ಟಾರು, ಗೋಲ್ಡನ್ ಸ್ಟಾರ್ ಅಂತ ಅವ್ರವ್ರ ಹೆಸರೆಲ್ಲ ಇಟ್ಕೋತಿದಾರೆ. ಅದನ್ನ ಯಾರು ಕೇಳ್ಬಿಡಿ, ನಾನು ಇಟ್ಕೊಂಡ್ರೆ ಮಾತ್ರ ಕೇಳಿ. ಅದ್ರ ಬದಲು ನೀನು ಚಾಲೆಂಜಿಂಗ್ ಸ್ಟಾರ್ ಅಂತ ಇಟ್ಕೊಳ್ಳ. ಲೈ, ನೀನ್ ಬಾಂಡ್ಲಿ ತಲೆ ಇಟ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತೀನಿ. ನಿನ್ನ ಹತ್ರ ಮಾತಾಡಕ್ ಬರ್ತೀನಲ್ಲ. ಬಾಯ್ ಬಾಯ್ ಬಾಯ್. ಒಂದು ಕಟ್ಟಿಂಗೋಸ್ಕರ ಇಷ್ಟೆಲ್ಲ ಬಯಸ್ಕೋಬೇಕು? ಅಚ್ಚಿ ಕರ್ಮ ನಮ್ದು. ಲತಮ್ಮ, ಆ ರೂಮ್ ಲೈಟ್ ಆಫ್ ಮಾಡ್ಬಿಟ್ಟು ಕರಿಯನ್ಗೆ ಊಟ ತಗೊಮ್ಮ. ಹೌದಪ್ಪ, ಈಗ್ಲೇ ಲೇಟ್ ಆಯ್ತು, ಬೇಗ ಹೋಗ್ಕೊಡೋಣಪ್ಪ. ಹುಷಾರಾಗಿ ತಗೋ. ನಡಿಯಮ್ಮ. ಏನ್ಲೇ, ಮೈಗೆ ಹುಷಾರಿಲ್ವಾ ಏನೋ? ನಮ್ಮ ಅಮ್ಮನಿಂದ ದೂರ ಇರೋದು ಇದೇ ಮೊದಲನೇ ಸಲ, ಅದಕ್ಕೆ ಒಂಥರ ಆಗ್ತಿದೆ ಅಣ್ಣ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡ. ಅಪ್ಪ ಕರಿಯ. ಮಾಸ್ಟರ್, ನೀವ್ ಯಾಕೆ ಈ ಕತ್ಲಲ್ಲಿ ಇಲ್ಲಿಗೆ ಬರಕ್ ಹೋದ್ರೆ? ನಾವೇ ಅಲ್ಲಿಗೆ ಬಂದು ಊಟ ಮಾಡ್ತಿದ್ವಲ್ಲ. ಏನಿಲ್ಲಪ್ಪ, ಪಾಂಡ್ಯ ಮಗಳಿಗೆ ಶ್ರೀಮಂತ ಮಾಡ್ತಾ ಇದಾರೆ, ಅದಕ್ಕೆ ಬೇಗ ಮುಚ್ಚಿದೆ. ಇವರೇನ ಹೊಸದಾಗಿ ಬಂದಿರೋ ಕಂಡಕ್ಟರ್? ಅಣ್ಣನ್ ಸಾರು ಅಂಗಡಿಗೆ ಬಂದಾಗ ಹೇಳಿದ್ರು. ನಿಮ್ ಹೆಸರು? ಹೆಸರು ಚುಬ್ಬಯ್ಯ. ಹೆಣ್ಮಕ್ಳು ಕೇಳಿದ್ರೆ ಸುಬ್ಬಯ್ಯ ಅಂತ ಹೇಳ್ತಾನೆ. ಸುಮ್ನೆ ಇರೋಣ. ಇದ್ಯಾರು? ಹೆಸರು ಲತಾ, +2 ಓದ್ತಾವಳೆ, ಸೈನ್ಸ್ ಗ್ರೂಪ್. ಸಾಕನಲ್ಲೇ ಅಣ್ಣ, ನೀವೇ ಮಾತಾಡ್ತಿದ್ರೆ ನಾನು ಏನ್ ಮಾಡೋದು? ಇಲ್ಲಿ ನೋಡಲೇ, ಅದನ್ನು ನಾನ್ ಹೇಳಿದ್ರೆ ಮಾಡ್ಬೇಕು. ಯಾಕಂದ್ರೆ ನಾನಿಲ್ಲಿ ಸೀನಿಯರ್. ಕೊಡು, ಹೋಗಮ್ಮ. ನಾಳೆ ಊಟ ಮಾತ್ರ ಕಳ್ಸಿ. ನಡಿಯಮ್ಮ. ಇವಳು ಮಗಳೇನಾ? ಲೈ, ಊರಲ್ಲಿ ಬೆಳ್ಳಗಿರೋಳು ಅವಳೊಬ್ಳೆ, ಅವಳನ್ನು ನೀನೇ ಹಾಕೊಳಕ್ ನೋಡ್ತೀಯಾ? ಏಯ್ ಚುಬ್ಬು, ಬೆಳ್ಳ ಕರಿತೀವಿ ಎದ್ದಳ. ಅಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ. ಅಮ್ಮನ ಬಿಟ್ರೆ ಕೈ ಚೀಪ್ಕೊಂಡು ಮಲ್ಕೊಳ್ಳೋ ಥರ ಇದೆಯಾ? ಎದ್ದಳಲೇ. ಇನ್ನು ಬೆಳಗ್ಗೆನೇ ಆಗಿಲ್ಲ. ಎಲ್ರು ಎದ್ದಳಕ್ ಮುಂಚೆ ಹೊರಗಡೆ ಹೋಗಿ ಬರೋಣ ಬಾ.
ಇವನ್ಗೇನು ಹುಚ್ಚ, ಇನ್ನು ಬೆಳಕೆ ಆಗಿಲ್ಲ, ಈ ಚಳಿಲಿ ಬೆಳಿಗ್ಗೆನೆ ಒಳ್ಳೆ ಪ್ರಾಣ ತೆಗಿತಾವನೆ. ಅಲ್ಲ ಯಾಕಮ್ಮ ಟೀ ಕೊಡೋದ್ರು ಹಿಂಗ ಆಡ್ತಿದ್ಯಾ? ಅಯ್ಯೋ ಬಿಡಿ ಬ್ರಷ್ ಪೇಸ್ಟ್ ಜಾಸ್ತಿ ಹೇಳಿದ್ರೆ ನಾವ್ ಹೆಂಗ್ ತಗೊಳ್ಳೋದು? ಒಬ್ಬ ಡ್ರೈವರ್ ಫೀಲಿಂಗ್ ನೀನ್ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಅಯ್ಯೋ ಅಪ್ಪ ಬಂದ್ಬಿಡ್ತಾರೆ. ಹೌದು, ಅವ್ರು ಓಡ್ ಬಂದ್ರೆ 1 ವಾರ ಆಗತ್ತೆ. ಬಿಡು ನೋಡ್ಕೊಳ್ಳೋಣ. ನಾನ್ ಬೇಗ ಬರ್ತೀನಲ್ಲ, ಅರ್ಥ ಆಯ್ತು. ಗೊತ್ತಾಯ್ತಲ್ಲ, ಹೋಗಲೇ. ಏನಣ್ಣ ಬೆಳಿಗ್ಗೆನೆ ಅಲ್ಲೂಸ್ದೆಲ್ಲ ಟೀ ಕುಡಿಯೋ ತರ ಇದೆ? ಟೀ ಅಲ್ಲಲೇ, ಹಾರ್ಲಿಕ್ಸ್. ಕಲ್ಸೋ ಟೈಮಲ್ಲಿ ಯಾಕೋ ಬಂದ್ ಹಾಳು ಮಾಡ್ತೀಯಾ? ಯಾಕೋ ನಗ್ತಿದ್ಯಾ? ಇಲ್ಲ, ನೀವ್ ಹಾರ್ಲಿಕ್ಸ್ ಕುಡಿಯೋ ವಿಷಯ ಅವ್ರ ಅಪ್ಪನ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ನೆನ್ಸ್ಕೊಂಡೆ, ಅದಕ್ಕೆ ಹೊಸ್ದಾಗ್ ಬಂದಿರೋ ನೀನ್ ಹೇಳಿದ್ರೆ ಅವ್ರು ನಂಬ್ತಾರೆ ಅನ್ಕೊಂಡಿದ್ಯಾ? ಇವ್ರು ನಂಬೋದಿಲ್ಲ, ಆದ್ರೆ ನೀವ್ ರೇಡಿಯೇಟರ್ಗೆ ನೀರ್ ಹಾಕೋದು, ನೀರ್ ಹಾಕಿ ಗಾಡಿ ಓಡಿಸೋದು ನಮ್ ಮ್ಯಾನೇಜರ್ ಹತ್ರ ಹೇಳಿದ್ರೆ ಅವ್ರು ನಂಬ್ತಾರಲ್ಲ. ಲೇ, ನೀನ್ ಕಂಡಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ, ಚೆಕಿಂಗ್ ಇನ್ಸ್ಪೆಕ್ಟರ್ ಕೆಲ್ಸಕ್ಕೆ ಬಂದಿದ್ಯಾ? ನನ್ನೇ ಸರಿಯಾಗಿ ಕೆಲಸ ಮಾಡುವಂತಿದ್ಯಾ? ನಿಮ್ ಹಾರ್ಲಿಕ್ಸ್ ಮ್ಯಾಟ್ರ್ ಅವ್ರ ಅಪ್ಪನ ಹತ್ರ ಹೇಳ. ಹಾಳು ಮಾಡೋದು ಯಾಕೋ ಹಿಂಗ್ ಮಾಡ್ತಿದ್ಯಾ? ಇಲ್ಲ ಕಲ್ಸ್ಕೊಂಡ್ ಕುಡಿಯೋಣ, ಇಲ್ಲ ಹಾರ್ಲಿಕ್ಸ್ ಹಂಗೆ ತಿನ್ನೋಣ ಅಂತ ಮಾತಾಡ್ತಿದ್ದೆ. ಹೌದು ಪರಮೇಶಣ್ಣ, ಹಾಲು ಇವತ್ತು ಸ್ವಲ್ಪ ಕಡಿಮೆ ಇದೆ. ಹಸುಗೆ ಹುಷಾರಿಲ್ಲ. ಹತ್ರ ಸೇರೋ ಸಮಯ ಬಂದಿರುತ್ತೆ, ಅದಕ್ಕೆ ಹಾಲು ಕಡಿಮೆ ಆಗಿದೆ. ಸರಿ ಸರಿ ಸರಿ, ಸಾಯಂಕಾಲ ಮತ್ತೆ ಬೇಕಾದ್ರೆ ತಂದ್ಕೊಡ್ತೀನಿ. ನೋಡಿದ್ಯಲ್ಲ, ಅದಕ್ಕೆ ಅಷ್ಟೊಂದು ಫೀಲಿಂಗ್ಸ್ ಇರುತ್ತೆ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು. ಏನ್ ಹೊಸ ಕಂಡಕ್ಟ್ರೆ, ಊರೆಲ್ಲ ಇಷ್ಟ ಆಯ್ತಾ? ಏನ್ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ವರ್ಲ್ಡ್ ಮ್ಯಾಪ್ ಇಂದ ಎತ್ಬಿಡ್ತಾರಾ? ಲೇ, ಇನ್ನೂ ಲೇಟ್ ಮಾಡಿದ್ರೆ ಅಲ್ಲಿ ಬರೋದು ಇಲ್ಲೇ ಬಂದ್ಬಿಡುತ್ತೆ. ಹುಷಾರಣ, ಆನೆ ಬಂದು ತುಳಿದ್ಬಿಟ್ಟಾತು. ಆನೆ ತುಳ್ದಾಕುತ್ತಾ? ನಾವ್ ಹಾಕಾದ್ಮೇಲೆ ಆನೆ ತುಳಿದ್ರೇನೋ ಗೂನೆ ತುಳಿದ್ರೇನೋ ಎಲ್ಲ ಒಂದ್ ಟೀ ಕುಡಿಯೋಣ. ಏಯ್ ಸಾಮಿ, ಸಾಮಾನೆಲ್ಲ ಗಟ್ಟಿಯಾಗಿ ಕಟ್ಟು, ಇಲ್ಲ ಅಂದ್ರೆ ಬಿಚ್ಚೋಗ್ತಾವ್ ಕಣಲೇ. ನಿನ್ ಬಸ್ ಬಿದ್ದೋದ್ರು ನನ್ ಸಾಮಾನ್ ಕೆರಡೆ ಬಿಡಲ್ಲ, ಹಂಗ್ ಕಟ್ ತಿನ್ಕೊಳ. ಏಯ್ ಬಾಂಡ್ಲಿ ತಲೆ ಅವನೇ, ಸುಮ್ನೆ ಯಾಕೆ ವೇಸ್ಟ್ ಆಗಿ ನಿಂತಿದ್ಯಾ? ಮೇಲೆ ಹೋಗಿ ಕಟ್ಟೋದಕ್ಕೆ ಅವ್ನಿಗೆ ಸಹಾಯ ಮಾಡ್ಬೋದಲ್ವಾ? ನನ್ಗೆ ಬೆವ್ರು ಕಾಯಿಲೆ ಅಂತ ಒಂದಿದೆ ಅಣ್ಣ. ಸಣ್ಣ ಕೆಲ್ಸ ಮಾಡಿದ್ರು ಬುದು ಬುದು ಅಂತ ಬೆವ್ರು ಬರುತ್ತೆ. ಮತ್ತೆ ನಿನ್ ಮದ್ವೆ ಮಾಡ್ಕೊಳ್ದಿರೋದೇ ಒಳ್ಳೇದು ಕಣ. ಯಾಕಣ? ಇಲ್ಲ ಅಂದ್ರೆ ಈ ಊರವರೆಲ್ಲ ಗಬಗಬ ಅಂತ ತಿನ್ಕೊಂಡ್ಬಿಡ್ತಾ ಇದ್ರು. ಅಣ್ಣನ ಅಕೌಂಟ್ ಅಲ್ಲಿ ಟೀ ಹೇಳ. ನಿನ್ ತರನೇ ಒಂದ್ ಬಿಟ್ಟಿ ಗಿರಾಕಿ ಬರ್ತಾಯ್ತು ನೋಡು. ಲೇ, ಈ ಊರಲ್ಲಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ಮಾತ್ರ ಈ ಬಸ್ ಹತ್ತುತ್ತಾರೆ. ಈ ಬಸ್ನ ನನ್ ಪ್ರೆಸಿಡೆಂಟ್ ಆದ್ಮೇಲೆ ತಗೊಂಡ್ ಬಂದಿದ್ ಕಣ್ರು. ಮರ್ಯಾದೆ ಬಿಟ್ಟವನೆ. ನನ್ ಜೀಪ್ನ ಹತ್ತೋದ್ ಬಿಟ್ಬಿಟ್ಟು ಈ ಬಸ್ ಹತ್ತಿ ಊರ್ನೆಲ್ಲ ಸುತ್ತಾಡ್ಕೊಂಡ್ ಬರ್ತೀರಾ? ಊರಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಈ ಬಸ್ ತಗೊಂಡ್ ಬಂದು ಹಾಳು ಮಾಡ್ಬಿಟ್ರು. ಈ ಊರಿಗೆ ಬಸ್ ಬಂದ್ಮೇಲೆ ಇಡೀ ಊರೇ ಹಾಳಾಗೋಯ್ತು. ಹೌದೌದು, ಈ ಊರಲ್ಲಿ ನಿಂಗೆ ನಮಸ್ಕಾರ ಮಾಡ್ಕೊಂಡೆ ಕೂತಿರ್ತಾರೆ ಎಲ್ಲಾರು. ನೀವ್ ಹಾಕೋದಿಲ್ಲ ಕಣ. ಹೋಗ್ಲಿ, ಎಲೆಕ್ಷನ್ ಅಲ್ಲಿ ವೋಟ್ ಆದ್ರೂ ಹಾಕ್ತೀರಾ? ಬರೀ 15 ವೋಟ್ ಹಾಕಿದೀರಾ. ಅಯ್ಯೋ ಅದನ್ ಬಿಡಿಯಣ, ಎಲ್ಲಾರು ಕೈ ಕಾಲ್ ಹಿಡಿದು ನಮ್ ಜೀಪ್ ಹತ್ತೋ ಕಾಲ ಹೋಗಿ. ಈಗ ಒಬ್ನು ಕೂಡ ನಮ್ ಜೀಪ್ ಹತ್ತ ಇಲ್ಲಣ್ಣ. ಏಯ್, ಅವ್ನ್ ಕೈ ಹಿಡ್ಕೊಂಡು ಹೋಗಿ ಜೀಪ್ ಹತ್ತಿಸ್ರೋ. ಯೋ ಜೀಪಲ್ ಹತ್ತ, ಜೀಪಲ್ ಹತ್ತೋ ಅಂತ ಬಾ ಅಂತ ಹೇಳ್ತಾ ಇಲ್ವಾ? ಏನಣ್ಣ ಕಣ್ ಮುಂದೆನೆ ಈ ತರ ಅಕ್ರಮ ನಡೀತಿದೆ, ನೋಡ್ಕೊಂಡು ಸುಮ್ನೆ ಇದೀರಾ? ನಾನ್ ತಿರ್ಕೊಳ್ಳೋಣ ಅಂತದ್ದೆ, ಇವರೇ ಮಾತ್ ಕೇಳ್ತಾ ಇಲ್ಲ. ಇದನ್ನ ಹಿಡ್ಕೋಣ. ಏ ಚುಬು, ಬೇಡಪ್ಪ ಅಣ್ಣ, ಬಿಡಿ ಅಣ್ಣ. ಲೇ, ಆಗ್ಲಿಲ್ಲ ಅಂದ್ರೆ ಕರಿಯೋ. ಯಾರನ್ನ? ದೇವ್ರನ್ನ. ಅವರೇ ಇವನ್ನ ಕಾಪಾಡ್ಬೇಕು. ಅಯ್ಯಯ್ಯೋ, ಜಗಳ ನೋಡಿದ್ರೇನೆ ನನ್ ಬೆವ್ರ್ತೀನಣ್ಣ. ಬಿಡಿಯಣ್ಣ ಪಾಪ ಅಣ್ಣ, ನಾವೆಲ್ಲ ಒಂದೇ ಮೋಟ್ರ್ ಲೈನ್ ಅಲ್ಲಿ ಇದೀವಿ. ನಮ್ದು ದೊಡ್ಡ ಮೋಟ್ರು, ನಿಮ್ದು ಸ್ವಲ್ಪ ಚಿಕ್ಕ ಮೋಟ್ರು. ಏನ ಚಿಕ್ಕ ಮೋಟ್ರು ದೊಡ್ಡ ಮೋಟ್ರು? ಆವಾಗ್ಲೇ ದೊಡ್ಡದಾಗಿ ಇರೋ ತರ ಹೋದ, ಈಗ ನೋಡಿದ್ರೆ ಅಲ್ಲಿ ಕೇಳ್ಕೊಳ್ತಾವನ. ಅಣ್ಣ, ನಿಮ್ ನನ್ಗೆ ಅಣ್ಣನ್ ತರ, ಇವ್ರು ನಮ್ಗೆ ಅಪ್ಪನ್ ತರ. ಬಿಡಿ ಅಣ್ಣ. ನೀನ್ ಬೇಕಾದ್ರೆ ಅಪ್ಪ ಅಂತ ಕರಿ, ನನ್ಗೊಬ್ನೇ ಅಪ್ಪ. ಹೋಗ ಕೆಲ್ಸ ನೋಡ್ಕೊಂಡು. ಬಿಡು ಅಂದ್ರೆ ನೀವ್ ಅತ್ತಿ ದೊಡ್ಡವ್ರು. ಹುಷಾರ, ತಿಂಗಳಿಗೆ 2 ರಕ್ತ ನೋಡ್ಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಾ? ಅಪ್ಪ ದೇವ್ರಿನ ಚೆನ್ನಾಗಿಟ್ರಲ್ಲ, ನೋಡ್ಕೊಂಡು ಹತ್ತಿ. ಎಲ್ಲ ಕ್ಲೀನ್ ಮಾಡಕ್ಕೆ ಕೋಪ ಒಳ್ಳೇದಲ್ಲ, ಹೋಗು. ಅವ್ರ ಬಾಯಲ್ಲಿ ಹೇಳ್ದ, ನನ್ನ ಕೈಲಿ ಹೇಳ್ದೆ. ಹೋಗಲೇ, ಹೋಗಿ, ಎಲ್ಲರೂ ಹೋಗಿ. ಫಾದರ್ ಅವ್ನ್ ಬೇಗ ಮನೆ ಸೇರ್ಕೊಳಕ್ ಹೇಳಿ. ಸ್ವಾಮಿ ಹೋಗಪ್ಪ, ಹೋಗ್ ಕೆಲ್ಸ ನೋಡು. ಅಪ್ಪ ಕೇಳಿ, ನಾನು ಬೆವ್ರೇ ಸುಸ್ತಾಗೋಗ್ಬಿಟ್ಟಿದೀನಿ, ಸ್ವಲ್ಪ ಸುಮ್ನೆ ಇರಪ್ಪ. ಹೊಸ ಕಂಡಕ್ಟರ್? ಹೌದು ಫಾದರ್. ಟಿಕೆಟ್ ಏನು ಟಿಕೆಟ್ ಕಡೆ ಬಂದಿಲ್ಲ. ರೆಕಮೆಂಡೇಶನ್ ಇದ್ರೆ ಮಾತ್ರ ಬರೋದು. ಕೆಲಸ ಇದೆ ಗೊತ್ತಾ? ಪ್ರೀತಿಯ ಫಾದರ್, ಕರ್ತರಿಗೆ ನಮಸ್ತೆ. ನಮಸ್ತೆ. ನಾನಿನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗೋ ತರ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ. ಸಂಜೆ 6 ಗಂಟೆ ತನಕ ಚೆನ್ನಾಗೇ ಇರುತ್ತೆ. ದೇವ್ರೇ, ಇವನ ಯಾರು ಕುಡ್ಕೊಂತಾರ ಅವನೇ? ಲೈ, ಎಲ್ರು ಬಸ್ಸಿಗೆ ಹತ್ತಿದಾರಾ? ಹೋಗ್ಬೋದನಲ್ಲೇ? 1 ನಿಮಿಷ ಇರಿ, ಕಲ್ಯಾಣಿ ಇನ್ನೂ ಬಂದಿಲ್ಲ. ಏ ಕಲ್ಯಾಣಿ, ಬೇಗ ಬಾರೆ. ಬರ್ತಿದೀನಿ. ಬಾ ಬೇಗ ಬಾರೆ. ಬಂದೆ. ಹೋಗೋಣ.
ಸದ್ಯ ಕಲ್ಯಾಣಿನ ಕಂಬಿ ಕಾಪಾಡ್ಬಿಡ್ತು. ನೀನ್ ಯಾಕೋ ಏನು ಹಿಡ್ಕೊಳ್ತಾ ಹಂಗೆ ನಿಂತಿದ್ಯಾ? ಕಂಬಿ ಹಿಡ್ಕೊಳ್ಳಲೇ. ಇಲ್ಲ ಅಣ್ಣ, ದಿಢೀರಂತ ಬಸ್ ಮೂವ್ ಮಾಡಿದ್ರಲ್ಲ ಅದಕ್ಕೆ. ಹೋಗೋಣ ರೈಟ್. ನೀವೆಲ್ಲೋಗ್ಬೇಕು? ಒಂದ್ ಪೀಣ್ಯ. ಅಲ್ಗ ಓನ್ಲಿ 26 rupees. ಸುಬ್ಬಯ್ಯ, ಬಸ್ ಸ್ಟ್ಯಾಂಡ್ ಬಂದ್ವಿ. ಹೌದು, ಬಸ್ ಸ್ಟ್ಯಾಂಡ್ ಬಂತು. ಹಾಗಾದ್ರೆ ನಾನು ಹೋಗ್ತೀನಿ. ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. 50 ರೂಪಾಯಿ ಬಾಕಿ ಕೊಡಿ. ಏನ್ರಿ, 1 ರೂಪಾಯಿ ತಾನೇ ಕೊಡ್ಬೇಕು? ಇವಾಗ ನೆನ್ಪಾಯ್ತಾ? ಕೇಳಲಿಲ್ಲ ಅಂದ್ರೆ ಹಾಗೆ ಇಟ್ಕೋತೀರಾ? ಈ ಕಾಲದಲ್ಲಿ ಭಿಕ್ಷುಕನ್ಗೂ 1 ರೂಪಾಯಿ ಬೇಕಾಗಿಲ್ಲ. ಆದ್ರೆ ಕಂಡಕ್ಟರ್ ಬೇಕಲ್ಲ, ಇದೇ ಅಭ್ಯಾಸ ಆಗೋಗಿದೆ. ಹೌದು, 1 ರೂಪಾಯಿಗೆಲ್ಲ ಲೆಕ್ಕ ತೋರಿಸಿ ಒಂದು ದೊಡ್ಡ ಮನೆ ಕಟ್ಕೊಳ್ಳಿ. ಇಲ್ಲಿ ನೋಡಿ, ಪಂಚಾಯತಿ ಮಾಡಕ್ಕೆ ನಂಗೆ ಟೈಮ್ ಇಲ್ಲ. ನನಗೆ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇದೆ. ಇರ್ರಿ, ಹುಡುಕ್ಬಿಟ್ಟು ಕೊಡ್ತೀನಿ. ಅಯ್ಯೋ, 1 ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ವೇ? ಹಲೋ ರಾಜಾ, ಬಂದ್ಬಿಡು. ನೀವು ಹುಡುಕ್ತಾ ಇರಿ, ನಾನು ಹೋಗ್ತೀನಿ. ಅಯ್ಯೋ ಇರ್ರಿ, ಕೊಡ್ತೀನಿ. ಅಲ್ಲಿ ಆಫೀಸರ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಣ್ಣ. ಏನಲ್ಲೇ ಕಾಸಿನ ಹುಡುಗ ಲವ್ ಅಲ್ಲೇ? ಇಲ್ಲ ಅಣ್ಣ, ಸ್ವಲ್ಪ ಚಿಲ್ರೆ ನೋಡ್ಕೊಂಡು, ಇಲ್ಲ ಅಂದ್ರೆ ಈ ಊರ್ನವರು ದೊಡ್ಡದಾಗ ಸೀನ್ ಮಾಡ್ಬಿಡ್ತಾರೆ. ಎಲ್ಲ ಏನು ಇಲ್ಲ ಅಣ್ಣ. ಸರಿಯಾಗಿ ವಿಸಲ್ ನ ಬಾಯಲ್ಲಿಟ್ಟು ಊದೋದೇ ಕಲ್ತಿಲ್ಲ. ಹಿಡ್ಕೋ. ಯಾರು? ಸುಬ್ಬುನಾ? ಹೌದಮ್ಮ, ನಾನೇ ಮಾತಾಡ್ತಿರೋದು. ಏಯ್, ನಿನ್ ಹೆತ್ತ ತಾಯಿಗೆ ಮಿಸ್ ಕಾಲ್ ಕೊಡ್ತೀಯನೋ? ಇಲ್ಲಮ್ಮ, ಅಲ್ಲಿ ಸಿಗ್ನಲ್ಲೇ ಇಲ್ಲ. ಆಮೇಲೆ ಮಾಡೋಣ ಅನ್ಕೊಂಡೆ. ನಾನು ಉಳ್ಕೊಂಡಿರೋ ಊರಲ್ಲಿ ನೆಟ್ವರ್ಕ್ ಒಂಚೂರು ಇಲ್ಲ ಅಮ್ಮ. ಅದ್ ಸರಿ, ಇಳ್ಕೊಳಕ್ ಜಾಗ, ಊಟ ಎಲ್ಲ ಸರಿ ಇದೆ ತಾನೆ? ನಿನ್ ಊಟಕ್ಕಿಂತ ಚೆನ್ನಾಗಿದೆ ಅಮ್ಮ. ಏಯ್, ಏನೋ ಹೇಳ್ದೆ? ಸುಮ್ನೆ ಮಾತಿಗೆ ಹೇಳ್ದೆ. ಊಟ ಎಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಉಳ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. 24 ಗಂಟೆ AC ರೂಮ್ ತರ ಇರುತ್ತಮ್ಮ. ನಾನ್ ತುಂಬಾ ಚೆನ್ನಾಗಿದ್ದೀನಮ್ಮ. ಅಮ್ಮ, ಅವ್ನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನಲ್ವಾ? ನಂಗೆ ಯಾವ ಕೊರತೆನೂ ಇಲ್ಲ. ಅವ್ರು ಈಗ ತಾನೇ ಹೋದ್ರು. ಆಮೇಲೆ ಮಾವ ಬಂದಿದ್ರು, ಕೆಲ್ಸ ಸಿಕ್ತು, ಬೇಗ ಮದ್ವೆ ಮಾಡ್ಸೋಣ ಅಂದ್ರು. ಈ ವಯಸ್ಸಲ್ಲಿ ಮಾಮೂನ್ಗೆ ಏನಕ್ಕಮ್ಮ ಮದ್ವೆ? ಏಯ್, ನಿನ್ ಮದ್ವೆ ಬಗ್ಗೆ ಕಣ ಹೇಳ್ತಿರೋದು. ನನಗ ಹಲೋ ಹಲೋ ಅಮ್ಮ, ನಿನಗಿಷ್ಟ ಆಗೋ ತರ ಒಂದು ಹುಡುಗಿನ ಕರ್ಕೊಂಬಂದು ನಿಲ್ಲಿಸ್ತೀನಿ. ಆವಾಗ ಮದ್ವೆ ಬಗ್ಗೆ ಮಾತಾಡೋಣ. ಒಳ್ಳೆ ಹುಡುಗ, ಯಾವ್ದೋ ಹುಡುಗಿ ನೋಡ್ದ ಅನ್ಸತ್ತೆ. ಅವಾಗ್ಲೇ ನಮ್ಮಪ್ಪ ಹೇಳಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬೇಡ ಅಂತ. ನಡು ರೋಡಲ್ಲಿ ಸಿಮ್ ಕಾರ್ಡ್ ಮಾರಂಗಾಯ್ತು. ನಮಸ್ಕಾರ ಆಫೀಸರ್. ಇದೇ ನಿಮ್ಮ ಆಫೀಸಾ? ಒಳ್ಳೆ ಗಾಳಿ ಇರೋ ಜಾಗನೇ. ಏನೋ ಬೋರ್ಡ್ ಮೀಟಿಂಗ್ ಅಂತ ಬೇರೆ ಹೇಳಿದ್ರಿ? ಓ, ಇದು ಬೋರ್ಡ್, ಇದು ಮೀಟಿಂಗ್. ಇದೇ ಬೋರ್ಡ್ ಮೀಟಿಂಗ್ ಅಲ್ವಾ? ಹೌದೌದು. ಇಲ್ಲ ಎನಿ ಪ್ರಾಬ್ಲಮ್ ಕಲ್ಯಾಣಿ? ಇಲ್ಲ, ನಮ್ ಲೈಫ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಲೈಫ್ ಟೈಮ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೋ. ನೀವು ಹೋಗಿ ಸರ್, ನಾನು ನೋಡ್ಕೋತೀನಿ. ಮತ್ತೆ ನಮ್ ಪ್ಲಾನ್ ಬಗ್ಗೆ ಮಾತಾಡೋಣ. ಸರ್, ನನ್ನ ಹತ್ರ ಇದೊಂದೇ ಪ್ಯಾಕ್ ಇರೋದು. ನಿಮ್ ಪ್ಯಾಕ್ ಎಲ್ಲ ಬೇಡಮ್ಮ, ನಾನು ಇವ್ರ ಹತ್ರನೇ ಮಾತಾಡ್ಕೋತೀನಿ. ಸರ್, ನಿಮ್ಮ ಹತ್ರ ಬೇರೆ ಪ್ಯಾಕ್ ಇದೆಯಾ? ನಿಮ್ ಲೈಫ್ ಪ್ಲಾನ್ ಅಲ್ಲಿ ಜೀವನ ಪೂರ್ತಿ ನನಗೆ ವ್ಯಾಲಿಡಿಟಿ ಇರುತ್ತಾ? ಇದ್ರಲ್ಲೆಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ. ಏನ್ರಿ, ಇದನ್ನ ನೋಡಿ ತಿಳ್ಕೊಳ್ಳೋದಕ್ಕಿಂತ ನಿಮ್ ಬಾಯಿಂದ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಇವಾಗ ನಿಮ್ಗೆ ಏನ್ ಬೇಕು? ಸರಿ ರೀ, ನೀವು ನಿಮ್ ಕೆಲಸ ನೋಡಿ, ನಾನು ನನ್ನ ಕೆಲಸ ನೋಡ್ಕೋತೀನಿ. ಆಫೀಸರ್, ನಿಮ್ ಬ್ಯಾಲೆನ್ಸ್. ಥ್ಯಾಂಕ್ ಯು. ಓಲ್ಡನ್, ಇಳಿಯೋರೆಲ್ಲ ಹೇಳ್ಕೊಳ್ಳಿ ಬೇಗ. Excuse me, Yes? this bus going to Pandupura? Yes. This bus daily going Pandupura, Palani. Funny fellow. ಅಯ್ಯೋ, ನೀನೇನ ಇಂಗ್ಲಿಷಲ್ಲಿ ಮಾತಾಡೋ ಒಳ್ಳೆ ಪ್ರಾಣ ತಿಂತಿದ್ಯಾ? Yes, Hello. this bus ಜಾಗ going ಬಿಡಿ, to ನಾನ್ ನೋಡ್ಕೋತೀನಿ. Yes, this bus is going to Pandavapura. Correct. Alright. Correct. Please come. Yes, Swami. Welcome to Pandavapura. ಬೆಳ್ಳಗಿರೋಳ್ನ ಮೊದಲು ಹತ್ತ ಕೇಳಲೆ. ಅಣ್ಣ, ಬಸವಣ್ಣ, ಸ್ವಲ್ಪ ಆ ಸೀಟ್ನಲ್ಲಿ ಕುತ್ಕೊಳ್ಳಿ. ಪ್ಲೀಸ್ ಸಿಟ್ ಆನ್ ದ Sit ಸ್ಟೇಜ್. down. ಮತ್ತೆ ಎಲ್ಗೋಯ್ತಾ ಇದ್ದೀರಾ? ಓ, ಹೌದಾ? How many tickets? To Pandupura. 15 plus 15, take 30. Do you know this restaurant? Yes. ಕೊಡಿ ಸರ್, ನೀವು ಟಿಕೆಟ್ ಕೊಡೋ ಕೆಲಸ ಮಾತ್ರ ಮಾಡಿ, ಇದನ್ನ ನಾನ್ ನೋಡ್ಕೋತೀನಿ. ಹೊರಡಿ. ಹಾಯ್, Hi. ಐ ಆಮ್ ಕಲ್ಯಾಣಿ. ಐ ಆಮ್ ಪಾಂಡವಪುರ ಗರ್ಲ್. Nice to meet you.
Hi, I am Krishnamurthy, Kick Krishnamurthy. I am 48-year-old. I am Pandupura boy. Oh, you're a boy. Funny fellow. ಅವನಿನ್ನ ಗೂಬೆ ಅಂದ. This resort very expensive. Oh, expensive? Yeah, 10,000 rupees daily. 10,000 rupees? Yes, you come my home. Good homestay. 4,000 rupees only. Oh, I see. ಇಂಗ್ಲಿಷ್ ಮಾತಾಡ್ತಾವಳೆ. Homely food, homely music, Yeah? homely dance and everything. Really? Yes, yes. Thanks. I Kalyani. I think you're good. ಏನಪ್ಪ ಆಯ್ತು? ಚಿಕ್ಕ ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗ್ಬಿಡುತ್ತೆ. ಏನ್ ಟೈರ್ ಎಂತ ಕಂಡಕ್ಟರ್. ಏನಣ್ಣ ಏನಾಯ್ತು? ಇಲ್ಲಿ ಗಾಳಿ ಸ್ವಲ್ಪ ಗಾಳಿ ಕಾಣಿಸ್ತಿಲ್ವಾ? ಈ ಟೈರ್ ತುಂಬಾ ಸೌದೋಗಿದೆ. ಲೇ ಅಲ್ಲಿ ಯಾಕೋ ತಬ್ಲಾ ಬಾರಿಸ್ತೀಯಾ? ಹೋಗ್ ಜಾಕಿ ತಗೊಂಬ ಹೋಗು. ಅಣ್ಣ ನೀವೇ ಸೀನಿಯರ್, ಕಂಡಕ್ಟರ್ಗಿನ್ನ ಪವರ್ ನಿಮ್ಗೆ ಜಾಸ್ತಿ. ನೀವಾಗ ಎತ್ಕೊಂಬನ್ನಿ ಅಣ್ಣ. ಟೈಮ್ ನೋಡಿ ಹೊಡಿತಾವನಲ್ಲ. ನೋಡೋ, ಕರ್ನಾಟಕದಲ್ಲಿ ಒಂದೊಂದ್ಸರಿ ಒಂದೊಂದು ಏರಿಯಾದಲ್ಲಿ ಪವರ್ ಕಟ್ ಆಗತ್ತೆ. ಈಗ ಡ್ರೈವರ್ಗೆ ಪವರ್ ಕಟ್ಟು, ನಿನಗೆ ಎತ್ಕೊಂಬಾರ. ಯಾಕೆ ಹಂಗಿದ್ಯಾ? ಹೋಗಲೇ. ಚಲ್ರ. ಈ ತಿಂಗಳು ಚೀಟಿ ದುಡ್ಡನ್ನ ಹೇಗ್ ಕಟ್ಟೋದು ಅನ್ಕೊಂಡಿದ್ದೆ. Kalani, what happened? ಜಾಕ್ ಕೊಡಯ್ಯ. This bus tire puncture. Oh, no. ಈ ಟೈರ್ ನ ಚೇಂಜ್ ಮಾಡ್ಬೇಕಾದ್ರೆ ಆ ಶಿವನ್ ದೇವಸ್ಥಾನದ ಸರಸುನೆ ನೆನಪಾಗ್ತಾಳೆ. ಅವಳಿಗೆ ಬೇರೆ ಬಾಕಿ ಕೊಡ್ಬೇಕು. ಬಾ ಟೈಟ್ ಮಾಡ. ನಾನ್ ಮಾತ್ರ ಒಬ್ನೇನಾ? ನೀವು ಒಂದ್ ಕೈ ಹಾಕಿ. ನಾನೊಂದ್ ಕೈ ಹಾಕಿದ್ದೇನೆ. ರಮ್ಮಿನ ಮಾಡೋ. ಎಲ್ಲ ಗಾಡಿ ಬೀಳ್ದರೆ ಮಾಡ್ಕೋ. ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಆಫೀಸರ್ ಇನ್ನೂ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೆ ನಾನು. ಆಫೀಸರ್ ಆಫೀಸರ್ ಅಮ್ಮ ವಾಟ್ ಎ ಪಿಟಿ. ಅಮ್ಮ ನೋಡಿರ್ತಾಳ. ನಿದ್ದೆಲ್ಲೂ ಕೂಡ ನಾನು ತಲೆ ಬಾಚ್ಕೋತಾ ಇರ್ತೀನಿ. ಕನ್ನಡಿಯಾಗಿರೋ ನಿನ್ ಮುಖ ನನ್ನ ಕನ್ಸಲ್ಲಿ ಬರ್ತಾ ಇರುತ್ತೆ. ನಿನ್ನ ನೆನ್ಸ್ಕೊಂಡು ನನ್ನ ನೋಡಮ್ಮ, ಈ ಕಾಲದ ಹುಡುಗರನ್ನ ಹೆತ್ತವ್ರಿಗೆ ಒಂದು ಕಾಗದ ಬರೀರಿ ಅಂದ್ರೆ ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಡಾಕ್ಟರ್ಗಳು ರೋಗಿಗಳಿಗೆ ಔಷಧಿ ಬರ್ದಂಗ್ ಬರೀತಾರೆ. ಅದೇ ಬೇರೆಯವ್ರು ಬರೀರಿ ಅಂದ್ರೆ ಕವಿತೆ ತರ ಬರೀತಾರೆ. ಏನು ಅಂದ್ರೆ ವಾರ ಪೂರ್ತಿ ಸ್ಕೂಲು ಮಕ್ಕಳು ಅಂತ ಇರ್ತಾಳೆ. ಇವತ್ತೇ ಅವಳಿಗೆ ಲೀವು. ಪಾಪ ನೆಮ್ಮದಿಯಾಗಿ ಕುತ್ಕೊಂಡು ಓದ್ಕೊಳ್ಳಿ. ಶಿವ ಸೂರತ್ ನಲ್ಲಿ ಲೆಟರ್ ಬರ್ದು ಹಾಕಿದ್ರೆ ನಮ್ಮೂರಿಗೆ ಬಂದ್ ಸೇರೋದಕ್ಕೆ 3-4 ದಿನ ಆಗುತ್ತೆ. ಅಂದ್ರೆ ಅವನು ದಿನಕ್ಕೆ 3 ಲೆಟರ್ ಬರ್ದಿದ್ದಾನೆ ಅಂದ್ರೆ ಏನರ್ಥ? ಅವನು ಕೆಲ್ಸಕ್ಕೆ ರಿಸೈನ್ ಮಾಡಿ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ಅಂತ. ಅವ್ರು ಬಂದ್ರು ಅನ್ಸತ್ತೆ. ಬಾರಪ್ಪ ಬಾ. ನಮಸ್ಕಾರ. ಬಾರಮ್ಮ, ಒಳಗಡೆ ಬನ್ನಿ ಕೂತ್ಕೊಳ್ಳಿ. ಏನಪ್ಪ ಸ್ವಾಮಿ ಇಷ್ಟೊಂದು ಕಷ್ಟ ಪಡ್ತಿದ್ಯಾ? ಇದು ತುಂಬಾ ದೊಡ್ಡ ದಿಮ್ಮೆ. ಹೊಡೆದಾಕೋದ್ ಕಷ್ಟ, ಆದ್ರೆ ತುಂಬಾ ಉರಿಯತ್ತೆ ನಂತರ. ಒಳ್ಳೆ ಹುಡುಗ. ನೀವು ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಹೇಳಪ್ಪ ಜಸ್ಟಿನ್. ಅಮ್ಮ ಊರಿಂದ ಬಂದಾಗಿಂದ ಇಲ್ಲಿಗೆ ಬರಬೇಕು ಅಂತ ಒಂಟಿ ಕಾಲಲ್ಲೇ ನಿಂತಿದ್ರು, ಅದಕ್ಕೆ ಕರ್ಕೊಂಬಂದೆ ಸರ್. ಇವನ್ ಯಾವಾಗ್ಲೂ ಹೀಗೆ ಸುತ್ತಿ ಬಳಸಿ ಮಾತಾಡ್ತಾನೆ. ನಾನು ಅದಕ್ಕೆ ತದ್ವಿರುದ್ಧ. ಕಾಫಿ ತರ್ಲಾ? ಅದೆಲ್ಲ ಏನು ಬೇಡ, ಬಂದು ಕೂತ್ಕೊಳ್ಳಿ. ಇವನು ಟೀಚರ್ ಕೆಲಸ ಬಿಟ್ಟು ಮನೆಗೆ ಬಂದ್ಮೇಲೆ ಹಸು ತೋಟ ಅಂತೆಲ್ಲ ಮರ್ತು ಬಿಡ್ತಾನೆ. ಆದ್ರೆ ನನ್ನ ಮಗನಿಗೆ ವಯಸ್ಸಾಗ್ತಾ ಇರೋದು ನಾನು ಹೇಗೆ ಮರೆಯೋಕ್ಕಾಗತ್ತೆ? ನಿಜ ಅಲ್ವೇನಮ್ಮ? ಜಸ್ಟಿನ್ಗೆ ಒಂದು ಮದುವೆ ಅಂತ ಮಾಡ್ಬಿಟ್ರೆ ವಯಸ್ಸಾಗಿರೋ ನಿಮ್ಗೂ ಒತ್ತಾಸೆ ಆಗುತ್ತೆ ಅಲ್ವಾ? ನೀವೇ ವೇಷಕ್ಕೆ ಬಂದ್ಬಿಟ್ರಿ. ನಾನಿಲ್ಲಿಗೆ ಬಂದಿರೋದೇ ಅದ್ರ ಬಗ್ಗೆ ಮಾತಾಡೋಕ್ಕೆ. ನಿನ್ನೆ ಚರ್ಚಲ್ಲಿ ನಿರ್ಮಲನ್ ನೋಡಿದೆ. ನನಗೆ ತುಂಬ ಇಷ್ಟ ಆದ್ಲು. ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಅವಳು ನಿಮ್ಮ ಸ್ನೇಹಿತರ ಮಗಳು ಅಂತ. ಆಮೇಲೆ ವಿಚಾರಿಸಿದ ಮೇಲೆ ನೀವೇ ಅವಳನ್ನ ಬೆಳೆಸ್ತಾ ಇರೋದು ಅಂತ ಗೊತ್ತಾಯ್ತು. ನನ್ನ ಮಗನಿಗೆ ನಿರ್ಮಲಾನ ಮದುವೆ ಮಾಡಿಕೊಡ್ತೀರಾ? ಇಲ್ಲ, ಅದು ಬಂದು ನಾನು ಅವಳಿಗೆ ಯಾವ ಕೊರತೆನೂ ಇಲ್ಲದೆ ನನ್ನ ಮಗಳ ಥರ ನೋಡ್ಕೋತೀನಿ. ಅದಕ್ಕಲ್ಲ, ಈ ಕಾಲದಲ್ಲಿ ಜಸ್ಟಿನ್ ಅಂತ ಹುಡುಗನ್ನ ಹುಡುಕಿದ್ರೂ ಸಿಗೋದಿಲ್ಲ. ಆದ್ರೆ ಅವಳನ್ನ ನಮ್ಮ ಹುಡುಗ ಶಿವನ್ಗೆ ಮದುವೆ ಮಾಡ್ಕೋಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇಬ್ರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ. ನಮ್ಮ ಹುಡುಗ ಊರಿಗೆ ಬಂದ ತಕ್ಷಣನೇ ಮದುವೆ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ನಮ್ಮಮ್ಮ ಯಾವಾಗಲೂ ಹೀಗೇನೆ. ಯಾವ ಹುಡುಗಿನ ನೋಡಿ ಇಷ್ಟ ಆದ್ರೂ ತಕ್ಷಣ ಹುಡುಗಿನ ಕೇಳ್ಬಿಡ್ತಾರೆ. ಅಲ್ಲ ಅಲ್ಲ, ನಿರ್ಮಲ ಮಾತ್ರ ಇವನಿಗೆ ತುಂಬಾ ಇಷ್ಟ ಆಗಿ. ಸುಮ್ಮನೆ ಇರೋಕ್ಕಾಗಲ್ವಾ? ನೀವು ಮದುವೆನ ಚೆನ್ನಾಗಿ ಮಾಡಿ ಸರ್. ಆ ದೇವರು ನಿಮ್ಮ ಜೊತೆ ಇರ್ತಾರೆ. ಹೋಗೋಣಮ್ಮ. ಅಯ್ಯೋ, ಮೊದಲನೇ ಸಲ ಬರ್ತಾ ಇದ್ದೀರಾ, ಒಂದು ಕಾಫಿನೂ ಕುಡಿದೆ. ಅದರಲ್ಲಿ ಏನಿದೆ ಆಂಟಿ, ಮದ್ವೆಗೆ ಬಂದು ಊಟನೇ ಮಾಡ್ತೀವಿ ಸರ್. ನಾವಿನ್ನು ಹೊರಡ್ತೀವಿ. ಏನ್ ಸ್ವಾಮಿ, ಏನ್ ವಿಷಯ? ಮಾಸ್ಟ್ರು ಮತ್ತೆ ಮಾಸ್ಟರಮ್ಮ ಬಂದು ಹೋಗ್ತಾ ಇದಾರೆ? ಹೋಗ. ಇಲ್ಲ, ಬರೋದ್ ಬಂದಿದ್ರು, ಯಾಕೆ ಅಂತ ಕೇಳಿದೆ. ಹೋಗ, ಕೊಡ್ಲೇ ಬಾರಿಸ್ಬಿಡ್ತೀನಿ. ಸ್ವಾಮಿ, 4 ಮನೆ ಸುದ್ದಿ ಕೇಳಿದ್ರೆ ಏನೊಂದು ಒಳ್ಳೆ ಸರಿ ಮುಖಕ್ಕೆ ಬಿತ್ತು. ಸರಿ, ಏನಲ್ಲೇ ಅಲ್ಲಿ ನೋಡ್ಕೊಂಡು ನಿಂತಿದ್ಯಾ?
ಅದೀಗಾಗ್ಲೇ ಬುಕ್ ಆಗಿರೋ ಟಿಕೆಟ್. ಸುಮ್ನೆ ಸುಮ್ನೆನೆ ಎಲ್ಲ ಶುರುವಾಗೋದು, ಆಮೇಲೆ ಸರಿಯಾಗಿ ಬಂದು ನಿಂತ್ಕೊಳತ್ತೆ. ಅಣ್ಣ ನೀವು ತಾನೇ ಹೇಳಿದ್ರಿ ನಿರ್ಮಲಾ ಅನಂತ್ ಸರ್ ಮಗಳು ಅಂತ. ಆದ್ರೆ ಅವ್ನ ಫ್ರೆಂಡ್ ಅವ್ರ ಮಗಳು ಅಂತ ಟೀ ಅಂಗಡಿ ಅವ್ನು ಹೇಳ್ತಿದ್ದ. ಅವ್ರ ಸ್ನೇಹಿತನ ಮಗಳಾಗಿದ್ರು ನಿರ್ಮಲಾ ಅವ್ರ ಸ್ವಂತ ಮಗಳಿದ್ದಂಗೆನೆ. ಆದ್ರೆ ಅನಂತ್ ಸರ್ ಅವ್ರ ಮಗ ಎಲ್ಲಿದ್ದಾನೆ? ಅವ್ನ್ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾವನೆ. ವರ್ಷಕ್ಕೆ ಒಂದ್ ಸರನೇ ಬರೋದು. ನಾನು ಅವನಿನ್ನೂ ನೋಡಿಲ್ಲ. ಒಂದ್ಸರಿ ಅವ್ನ್ ಲೀವ್ ಹಾಕೊಂಡ್ ಬಂದಾಗ ನಾನ್ ಲೀವ್ ಹಾಕೊಂಡ್ ಹೋಗಿದ್ದೆ. ಪ್ರಭು ಅಣ್ಣ, ಐ ಪ್ರಭು ಅಣ್ಣ, ಐ ಹೈ ಏನಾಯ್ತು ಕಲ್ಯಾಣಿ? ಏನಾದ್ರು ತೊಂದ್ರೆನಾ? ನಾನ್ ಪ್ರಭು ಅಣ್ಣನ್ ನೋಡಕ್ ಬಂದೆ. ಫಾರಿನರ್ಸ್ ಹತ್ರ ಹಾಡಾಡ್ತೀನಿ ಅಂತ ಕಾಸು ತಗೊಂಡು ಇವಾಗ ಕಾಣಿಸ್ತಾನೆ ಇಲ್ಲ. ಅವರಲ್ಲಿ ಕೂಗಾಡ್ತಾ ಇದಾರೆ. ಅಯ್ಯೋ, ಆ ನನ್ ಮಗ ಈಗ ತಗೊಂಡ್ರೋ ದುಡ್ಡಲ್ಲಿ ರಮ್ ತಗೊಂಡ್ ಕುಡ್ದಿರ್ತಾನಲ್ವಾ, ಖಾಲಿ ಬಾಟ್ಲನ್ನ ನೀರಿಗೆ ಬಿಸಾಕದ್ಮೇಲೆ ಅವ್ನು ನಮ್ಗೆ ಸಿಗೋದು. ನಿಮಗ್ ಬೇಜಾರಿಲ್ಲ ಅಂದ್ರೆ ನಾನ್ ಬಂದ್ ಹಾಡ್ಬೋದಾ? ಏನದು? ನೀವ್ ಹಾಡು ಹಾಡ್ತೀರಾ? ಏನ್ರಿ, ನನಗಿರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು. ನೋಡೋ, ಇದು ಬಾಯಲ್ಲಿ ವಿಸಿಲ್ ಇಟ್ಟು ಊದೋ ಕೆಲಸ ಇದ್ದಂಗಲ್ಲ. ಸಂಗೀತ ಹಾಡಕ್ ಮುಂಚೆ ಶ್ರುತಿ ಸೇರಿಸ್ಬೇಕು, ನಂತರ ಸೇರಿಸ್ತೀಯಾ? ನಾನೆಲ್ಲ ಶ್ರುತಿಲೇ ಹಾಡೋದು ಅಣ್ಣ. ಸರಿ, ಆಡು. ನಿನ್ನ ಆಡು, ಅವಳಿಗೂ ಆಡು. ನೀನೋಗ್ ಮಲ್ಕೋಣ, ಜಾಗ ಬಿಡು. ಈಗಲೇ ಬಂದ್ ಹಾಡ್ಲಾ? ಇವ್ರ ಹಾಡನ್ ಕೇಳಿದ್ರೆ ಫಾರಿನರ್ಸ್ ಮತ್ತೆ ನಮ್ ದೇಶ ಬಿಟ್ಟು ಓಡೋಗ್ತಾರೆ. ನೀನ್ ಬಾರೆ, ದೊಡ್ಡ SPB ಅನ್ನೋ ನೆನ್ಪು. ಬೇಡ, ಬೇರೆ ಚಿಕ್ಕ SPB ಅಂತ ಅನ್ಕೊಳ್ಳಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನನ್ನ ನಂಬ್ಕೊಂಡು ನೀನ್ ಮಾತ್ ಕೊಡ್ಬೋದಾ? ನನ್ಗೇನ್ ಗೊತ್ತು ಅವನ್ ಈ ತರ ಯಾಮಾರಿಸ್ತಾನೆ ಅಂತ. ಹೋಗು, ಅವನ್ಗೇನಾದ್ರೂ ಹೇಳಿ ಸಮಾಧಾನ ಮಾಡಿ ಹೋಗು. ದೇವ್ರೇ, ಬಬ್ಬಾ 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 ಬಾ. ಕಲ್ಯಾಣಿನ ಮದ್ವೆ ಆಗಿ ಓಡಿ ಹೋಗೋಣ, ಸಿಂಗ್. ಕಲ್ಯಾಣಿನ ಕಟ್ಟಿಕೊಂಡು ಓಡಿ ಹೋಗೋಣ, ಇಲ್ಲ ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್, ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. Hey, Kalani, come. Conductor is singing your song. ಇಲ್ಲ ಓಡಿ ಹೋಗಿ ಕಲ್ಯಾಣಿನ ಕಟ್ಟಿಕೊಳ್ಳೋಣ. ಕಮಾನ್, Excellent. ಕಮಾನ್. Wow, conductor, you're a super singer, you. man. ಆಮೇಲೆ ಹಾಡೋದ್ರ ಬಗ್ಗೆ ಏನಾಯ್ತು? ಬೆಳಕರಿಯಷ್ಟರಲ್ಲಿ ಅವ್ರಲ್ಲಿಂದ ಹೇಳ್ದೆ ಕೇಳ್ದೆ ಟಿಕೆಟ್. ಏನಮ್ಮ ಕಲ್ಯಾಣಿ, ನನ್ನ ಹಾಡು ಕೇಳಿ ಫಾರಿನ್ ಅವರೆಲ್ಲ ಖುಷಿ ಆದ್ರಲ್ವಾ? ನಮ್ಮೂರಲ್ಲಿ ಮಕ್ಕಳು ಅಳ್ತಿದ್ರೆ ನಾನೇ ಹಾಡಿ ಹ್ಯಾಪಿ ಮಾಡ್ತಿದ್ದೆ. ಇನ್ಮೇಲೆ ಯಾರು ಬಂದ್ರು ಹೇಳ್ಬೇಕು ನನಗೆ, ನಾನೇ ಬಂದು ಹ್ಯಾಪಿ ಮಾಡ್ತೀನಿ. ಹೌದು ಕಣ, ನಾವೆಲ್ಲ ತಾಯಿ ಹಾಲ್ಗಿಂತ ಹಂಸಲೇಖನ್ ಹಾಡ್ ಕೇಳ್ಕೊಂಡೆ ಬೆಳ್ದವ್ರು. ಗೇರ್ಲೆ ಗಿಟಾರ್ ನುಡ್ಸ್ ತೋರ್ಸ್ಲಾ? ಅಣ್ಣ, ಸಿಂಗರ್ನ ಕೆಣಕ್ ಬೇಡಿ ಅಣ್ಣ. ಹಂಗಿದ್ರೆ ನೀನ್ ಹಾಡ್ ತೋರ್ಸೋ. ಏನೋ ಆಡಕ್ಕಾಗಲ್ವಾ? ಆಡಲೇ. ಏನ್ ಕಲ್ಯಾಣಿ, ಯಾವಾಗ ಮದ್ವೆ ಊಟ ಹಾಕಿಸ್ತೀಯಾ? ನಿಮ್ಗೆಲ್ಲ ಗೊತ್ತು ಅಲ್ವಕ್ಕ, ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾನು ನಮ್ಮಮ್ಮ ಮಾತ್ರನೇ ನನ್ ಮದ್ವೆ ಕಷ್ಟಪಟ್ಟು ಸ್ವಲ್ಪ ಸೇರಿಸಿಡ್ತಾ ಇದ್ದೀನಿ. ಒಪ್ಗೆನಾ? ಎಕ್ಸ್ಕ್ಯೂಸ್ ಮೀ, ಏನು? ನಿಮ್ ಚಿಲ್ರೆ ಬಾಕಿ? ನನಗ್ ಬಾಕಿ ಕೊಡೋದೇನೂ ಇಲ್ವಲ್ಲ. ಇಲ್ಲ ರೀ, ಇದು ನೆನ್ನೆ ಚಿಲ್ರೆ ಬಾಕಿ. ತಗೊಳಮ್ಮ, ಆಸೆ ಪಟ್ಟು ಕೊಡ್ತಾ ಇಲ್ವಾ? ತಗೋ. ಯೋ, ಸ್ವಲ್ಪ ಸುಮ್ಮನೆ ರೀ. ನಿಲ್ಸಯ್ಯ. ಯಾರು ಕಲ್ಯಾಣಿ? ಏನೇ ನಿನ್ನ ಹೆಸರು ಕರೀತಾ ಇದಾರೆ? ಈ ಕಲ್ಯಾಣಿ ಯಾರು? ನಾನೇ. ಕೆಳಗಿಳಿದ್ ಬಾ. ನಮಸ್ಕಾರ ಸರ್. ಹುಡುಗಿ ತೆಳಗೆ ಬೆಳಗ್ಗೆ ಚೆನ್ನಾಗವಳೆ, ಅದಕ್ಕೆ ಫಾರಿನ್ ಅವ್ನು ಬಿದ್ದಿರೋದು. ರೆಸಾರ್ಟ್ಗೆ ಬರೋನ್ನ ಕಣ್ಣು ಗಿಣ್ಣು ತೋರಿಸಿ ಅವನ ಮನೆ ಕರ್ಕೊಂಡೋಗಿ ನೀನು ನಿಮ್ಮಮ್ಮ ಏನು ವ್ಯವಹಾರ ನಡೆಸ್ತಾ ಇದ್ದೀರಾ? ಹೇಳು. ಸಾರ್, ತಪ್ಪು ಮಾಡ್ತಿದ್ದೀರಾ. ಏಯ್, ಏನೋ ತಪ್ಪು? ಒಂದ್ ತಪ್ಪು ಮಾಡದೇ ಇರೋ ಹೆಣ್ಮಗಳನ್ನ ಏಕವಚನದಲ್ಲಿ ಮಾತಾಡ್ತಿರೋದೇ ಮೊದಲನೇ ತಪ್ಪು. ಆ ತರ ತಪ್ಪು ಮಾಡಿದ್ರು ಲೇಡಿ ಕಾನ್ಸ್ಟೇಬಲ್ ಇಲ್ಲಿ ವಿಚಾರಿಸ್ತಾ ಇರೋದು ಎರಡನೇ ತಪ್ಪು. ನಿನ್ ಪೊಲೀಸನ್ಗೆ ಕಾನೂನು ಹೇಳ್ಕೊಡ್ತಾ ಇದೀಯಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್, ಇಲ್ಲಾಂದ್ರೆ ಜನರೇ ಹೇಳ್ಕೊಡ್ತಾರೆ. ಟೂರಿಸ್ಟ್ ಆಗಿ ಬರೋರ್ನ ಗೆಸ್ಟ್ ಆಗಿ ತಿಳ್ಕೊಂಡೆ ದೇಶದೊಳಗಡೆ ಬಿಡ್ತಿರೋದು. ಮನೇಲಿ ಇಟ್ಕೊಂಡ್ರೆ ಏನ್ ಸರ್ ತಪ್ಪು? ಇವಾಗ ಈ ಹುಡುಗಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಕೆಲಸ ಹೋಗುತ್ತೆ ಗೊತ್ತಾ? ಕಂಡಕ್ಟರ್ ಅಂದ್ರೆ ಟಿಕೆಟ್ ಮಾತ್ರ ಹರಿಬೇಕು, ಬೇರೆ ಏನು ಕಿತ್ತಾಕ್ಬಾರ್ದು. ಸರ್, ಕೈ ಎತ್ತಿ ಸರ್. ಏನೇ ಆಗಿದ್ರು ನೀವು ನಾವು ಕಾಕಿ ಹಾಕಿರೋ ಗೌರ್ಮೆಂಟ್ ಸರ್ವೆಂಟ್ ಅನ್ನೋದನ್ನ ಮರಿಬೇಡಿ ಸರ್. ಕಂಡಕ್ಟರ್ ಹೇಳಿದ್ದು ಸರಿತಾನೆ ಇನ್ಸ್ಪೆಕ್ಟರ್. ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ ಅಂತ ಅದನ್ನ ಮೊದಲು ಹೇಳಿ. ಹೌದು, ಮತ್ತೆ ಕಲ್ಯಾಣಿ ಏನ್ ತಪ್ಪು ಮಾಡಿದಾಳೆ? ಗುಡ್ ಕ್ವಶ್ಚನ್. ಎಲೆ, ನಿನ್ ಗಲೀಜ್ ಬಾಯ್ನ ಮುಚ್ಚಲೆ. ಸರ್, ಹೊಸ ಹುಡುಗ ಸರ್, ಏನು ಸಮಸ್ಯೆ ಬೇಡ ಸರ್, ಇಲ್ಗೆ ಬಿಟ್ಬಿಡಿ. ನಿನ್ಗಿದೆ ಕಣ. ನೋಡೋಣ. ಲೇ, ಏನಲೇ, ಮೊದ್ಲು ಸಿಕ್ಕಿದಾಗ ನೀನು ಮಾತಾಡದೆ ಸುಮ್ನೆ ಇದ್ದೆ, ಈಗ ರಾಜಕೀಯದವ್ರ ತರ ವಟವಟ ಅಂತ ಮಾತಾಡ್ತಿರ್ತೀಯ. ಅಣ್ಣ, ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಲ್ಲಿ ಇದು ಒಂದು ಅಣ್ಣ. ಹೋಗೋಣ ಗಾಡಿ ಹತ್ರ ಹೋಗೋಣ. ಏನು ಹೋಗೋಣ. ಹೋಗೋಣ ರೈಟ್.
ಅಯ್ಯೋ ಜಾಗ ಬಿಡಪ್ಪ, ಸ್ವಲ್ಪ ಬೇಗ ನಡಿಯಪ್ಪ. ಹೋದ್ ವರ್ಷ ನೋಡಿದ್ರೆ ಹಿಂಗಾಯ್ತು, ಈ ವರ್ಷ ಹಿಂಗಾಗ್ತದೆ. ಲೇಟ್ ಆಗೋಯ್ತು. ನೀನ್ ಇಟ್ಕೊಂಡು ಏನ್ ಮಾಡೋದು? ಏ ಕಲ್ಯಾಣಿ, ನೀನ್ ಬರಲ್ವಾ? ನೀವ್ ಮುಂದೆ ಹೋಗಿ ಅಕ್ಕ, ನಾನ್ ಬರ್ತೀನಿ. ಅವಳಿಗೆ ಚಿಲ್ರೆ ಬಾಕಿ ಇರ್ಬೇಕು. ಅವಳಿಗೆ ಚಿಲ್ರೆ ಕೊಡ್ಬೇಕು ಬಾರೆ ಅನ್ಸುತ್ತೆ. ಬೇಗ ಹೋಗೋಣ ನಾವು. ಕೆಳಗೆ ನಿಂತವಳೆ ನೋಡ್ದೇ ಇರೋ ತರ ಹೋಗೋಣ. ರೀ, ಏನು ಥ್ಯಾಂಕ್ಸ್. ಏನ್ ಹೇಳ್ದೆ? ಥ್ಯಾಂಕ್ಸ್ ಅಂತ ಹೇಳ್ದೆ. ಏನಕ್ಕೆ ಥ್ಯಾಂಕ್ಸ್? ಅಲ್ಲಿ ಪೊಲೀಸ್ ಹತ್ರ ಇಂದ ಒಳ್ಳೆ ಹುಡ್ಗಿ ನೀನು. ಇದೆಲ್ಲ ಒಂದ್ ಸಿಲ್ಲಿ ಮ್ಯಾಟ್ರು, ಇದಕ್ಕೆ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಯ್ಯೋ ಅಯ್ಯೋ, ನನಗೆ ಕಮಿಷನರ್, DSP, SP ಎಲ್ಲರೂ ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರನೇ ಬಂದು ಕೇಳ್ತಾರೆ. ಇವನ್ ಯಾರು? ಆಫ್ಟರ್ ಆಲ್ ಒಬ್ಬ SI. ಅದು ಮಾತ್ರ ಅಲ್ಲ, ನಮ್ಮೂರಲ್ಲಿ ಎಷ್ಟು ದೊಡ್ಡ ತೊಂದರೆ ಆದ್ರೂ ಸರಿ, ಅಷ್ಟ್ಯಾಕೆ ಚಿಕ್ಕ ಕಳ್ತನ ಆದ್ರೂ ಕೂಡ ಅಣ್ಣ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ನನ್ನೇ ಕರೀತಾರೆ. ಎಲ್ಲ ಊರಲ್ಲೂ ಹಾಗೇನೆ, ಕಳ್ಳನೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ವಿಚಾರಿಸ್ತಾರೆ, 4 ಬಾರಿಸ್ತಾರೆ. ನಶೆ ಇಳಿದಿದೆ ಅನ್ಸುತ್ತೆ, ಸ್ವಲ್ಪ ಸೈಡಿಗೆ ಬಾ. ಮತ್ತೆ ಒಂದು ರಹಸ್ಯ, ಬೇರೆಯವ್ರ ಹತ್ರ ಹೇಳಿ ನನಗೆ ಅಸಹ್ಯ ಮಾಡಬೇಡಿ. ಇಷ್ಟ ಇದ್ರು ಇಲ್ಲದೆ ಇದ್ರು ಓಪನ್ ಆಗಿ ನನ್ನ ಹತ್ರನೇ ಹೇಳ್ಬಿಡಿ. ಇದಕ್ಕೆ ಯಾಕೆ ಕಂಡಕ್ಟರ್ ನೀವು ಸುದ್ದಿ ಬಳಸಿ ಬರ್ತಿದ್ದೀರಾ? ನನಗೊಪ್ಕೇನೆ. ನೀವ್ ನಾಳೆಯಿಂದ ನಮ್ಮನೆ ಬಾತ್ರೂಮ್ನ ಯೂಸ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಅದು ನಮ್ಮೂರಲ್ಲಿ ನೋಡ್ಕೋತೀನಿ. 10 ರೂಪಾಯಿ ಬರ್ಕೊಟ್ನಲ್ಲ, ಅದನ್ನ ಹೇಳಿದ್ದು. 10 ರೂಪಾಯಿ ಹೋಯ್ತಾ? ಯೋ, ಇಲ್ಲಿ ಗಂಡಸ್ರು ಮರ್ಯಾದಿನೇ ಹೋಯ್ತು. 10 ರೂಪಾಯಿ ಆಯ್ತು, 20 ರೂಪಾಯಿ ವಿಚಾರ ಆಯ್ತು. ನಿನ್ 10 ರೂಪಾಯಿ ಮ್ಯಾಟ್ರು ಈ ಊರ್ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿನ್ ಮೈನ 10 ಸರಿ ನೋಡ್ಕೊಳಂಗ್ ಈ ಹೊಡಿತಾರೆ. ಟೈಮಲ್ಲಿ ಡ್ರೈವಿಂಗ್ ಬೇರೆ ನಿನ್ಗೆ. ಡ್ರೈವರ್ ಅಣ್ಣ? ಜೀಪ್ ಹೊಸದಾ? ಹೌದಣ್ಣ, ಊರಿಂದ ತಗೊಂಬಂದಿದ್ದು. ಹೇಗಿದೆ? ಮಹೀಂದ್ರ. ಯಾವ ಮಾಡಲು? ಇದು 99. ಎಷ್ಟು ದುಡ್ಡು? 1 ಲಕ್ಷ. ಟೂ ಮಚ್ಲೆ. ಏನಣ್ಣ ಮಾಡೋದು ಅಣ್ಣ, ನಮ್ಗೊಂದು ವಿಷಯ ಇಷ್ಟ ಆಯ್ತು ಅಂದ್ರೆ ಏನೇ ಕಳ್ಕೊಂಡ್ರು ಅದನ್ನ ಪಡ್ಕೋಬೇಕು. ಹೆಂಗೆ? ಕರೆಕ್ಟ್ಲೇ. ನಿನ್ ವಿಸ್ಕಿ ಬ್ರಾಂದಿ ಇಷ್ಟ ಅಲ್ವಾ? ಮತ್ತೇನೇನು, ನಿನ್ ಆಸ್ತಿ ಮಾರಾದ್ರೂ ಪಾರ್ಟಿ ಕೊಟ್ಬಿಡು. ಇವತ್ತು ಇವನ್ ಹೆಸರು ಹೇಳ್ಕೊಂಡು ಎಲ್ರು ಕೊಡಿ. ಆಸ್ತಿ ಎಲ್ಲ ಮಾರೋದ್ ಬೇಡ, ನೀವು ಮೊದ್ಲು ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬನ್ನಿ, ಎಲ್ಲ ರೆಡಿ ಆಗಿದೆ. ದೇವ್ರೆ, ಮತ್ತೆ ಪಾರ್ಟಿನ ನನ್ನ ಕೈಲಿ ತಡಿಯಕ್ಕಾಗಲ್ಲ. ಸರಿ ಅಣ್ಣ, ನಾನು ಚರ್ಚ್ಗೆ ಹೋಗಿ ಫಾದರ್ಗೆ ಮಾತ್ರ ಎಲ್ಲ ಕೊಟ್ಟು ಬರ್ತೀನಿ, ನೀವು ಅಲ್ಲೇ ಬಂದ್ಬಿಡಿ. ಜಸ್ಟಿನ್, ನಾನ್ ರೆಡಿ. ನೀವ್ ಯಾವಾಗ್ಲೂ ರೆಡಿನೇ, ಬನ್ನಿ ಅತ್ತಿ. ನೋಡ್ಕೊಂಡು ಬಿದೋಗ್ಬಿಡ್ತೀಯಾ? ಬಿಗಿಯಾಗಿ ಹಿಡ್ಕೋ. ಆಣಿ ಎಲ್ಲ ತುಂಬಾ ಹಳೇದು, ತುಕ್ಕಿಡ್ತಿದೆ. ಎಷ್ಟು ದಿನ ಇದೇ ತರ ಇರ್ತೀಯಾ? ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಕೆಳಗ್ ಬಿದ್ಬಿಡುತ್ತೆ. ಆಮೇಲೆ ಚರ್ಚ್ನ ನಾನೇ ಹೊಡೆದಾಕ್ದೆ ಅಂತ ಹೇಳಿ ಇಲ್ಲಿಗೆ ಬರೋರು ನನ್ಗೊಂದು ದಾರಿ ತೋರಿಸ್ಬಿಡ್ತಾರೆ. ಫಾದರ್ಗೆ ಏನಾಯ್ತು? ಮೆಂಟಲ್ ಆಗಿರ್ಬೇಕು. ಫಾದರ್? ಓ ನೀನಾ? ಔಷಧಿ ಚೀಟಿ ತಗೊಂಡೋಗಿ 1 ತಿಂಗಳಾಯ್ತು, ಮನುಷ್ಯ ಪತ್ತೆನೇ ಇಲ್ಲ. ಇದೆಲ್ಲೂ ಸಿಗ್ಲಿಲ್ಲ, ತುಂಬಾ ಹುಡುಕಿ ತಗೊಂಬಂದಿದ್ದೀನಿ ಫಾದರ್. ಅದೆಲ್ಲ ಹಂಗೆ, ಎಲ್ಲ ಕಮಿಷನ್ ಅಲ್ವಾ? ಆ ಏರಿಯಾ ಡಾಕ್ಟರ್ ಕೊಡೋದು, ಆ ಏರಿಯಲ್ಲೇ ಸಿಗೋದು. ಅಲ್ಲ ಫಾದರ್, ಸ್ವಾಮಿ ಜೊತೆ ಒಬ್ರೇ ಮಾತಾಡ್ತಿದ್ರಿ ಅನ್ಸತ್ತೆ. ಹೌದು, ಸ್ವಾಮಿ ಜೊತೆನೆ ಮಾತಾಡ್ತಿದ್ದೆ. ವೈರಿಂಗ್ ಹಳೇದಿತ್ತಲ್ಲ, ಶಾರ್ಟ್ ಆಗಿದೆ, ಅದನ್ನ ಸರಿ ಮಾಡ್ತಾವ. ಸ್ವಾಮಿ ಆಯ್ತಾ? ಈ ಸ್ವಾಮಿನ ಇವನ್ ಜೊತೆ ಮಾತಾಡ್ತಿದ್ರ? ಲೈಟ್ ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿ ಉರಿತಿದೆ. ಫಾದರ್, ನಾವು ಹೊರಡ್ತೀವಿ, ಸ್ವಲ್ಪ ಕೆಲಸ ಇದೆ. ಸರಿ ಸರಿ, ನಾನು ಬರ್ತೀನಿ. ದೇವ್ರು ನಿಮ್ ಚೆನ್ನಾಗಿ. ಕಂಡಕ್ಟ್ರು ನಿಲ್ಲು, ನಾನು ಬರ್ತೀನಿ. ಫಾದರ್, ನಾನು ಹೋಗಿ ಬರ್ತೀನಿ. ಸರಿ, ದುಡ್ಡು ತಗೊಂಡೋಗು. ಫಾದರ್, ಅದನ್ನ ಹುಂಡಿಗೆ ಹಾಕ್ಬಿಡಿ. ಲವ್ ಎಲ್ಲ ಡ್ರೈವರ್ ಅಣ್ಣಂತರ ಅದೃಷ್ಟವಂತರಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು, ಅದು ಕರೆಕ್ಟೇ. ಅಣ್ಣ ಟೀ ಅಂಗಡಿಲಿ ಒಂದು ಕನೆಕ್ಟ್ ಮಾಡ್ಕೊಂಡವ್ರೆ. ಹುಷಾರ್ ಪಾರ್ಟಿ. ಉಷಾ ಅಂತ ಒಬ್ಳು ಪಾರ್ಟಿನಾ? ಏನೋ ಹೊಸದಾಗಿ ಹೇಳ್ತಾ ಇದ್ಯಾ? ನಿಮ್ ಬೋಂಡಾ ಮತ್ತೆ ಉದ್ದಿನ ವಡೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನೋ ನಮ್ಮ ಮ್ಯಾಟ್ರು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೆಂಗೆ? ಊರಲ್ಲಿರೋರ್ಗೆಲ್ಲ ಮದ್ವೆ ಊಟ ಹಾಕಿಸ್ತೀರಾ ಅಥವಾ ಹಂಗೆ ಓಡೋಗ್ಬಿಡ್ತೀರಾ? ಲೇ, ಈ ಬೆಟ್ಟದ ಮೇಲೆ ಹತ್ತೋ ಸರ್ಕಾರಿ ಬಸ್ತಾರ್ನ ನಮ್ಗಳ ಜೀವನ. ನಮ್ಮ ಯಜಮಾನ್ರಿಗೆ ಕೊಳ್ಳಿ ಇಟ್ಟ ಕೈಯಿಂದ ಸ್ಟೇರಿಂಗ್ ಹಿಡಿಯೋಕೆ ಶುರು ಮಾಡಿದೆ. ಈಗ ಉಳ್ಕೊಂಡಿರೋದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಅಷ್ಟೇ. ಅದರಲ್ಲೂ ನನ್ನ ತಂಗಿಗೆ ಕಾಲ್ ಸರಿ ಇಲ್ಲ. ಏನಣ್ಣ, ಡಾಕ್ಟರ್ ತೋರಿಸ್ಬೇಕು ತಾನೆ? ಆಸ್ಪತ್ರೆಯವರು ದುಡ್ಡು ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹೆಂಗಾದ್ರೂ ಅವ್ರ ಕೈ ಕಾಲ್ಗೋ ಬಿದ್ದು ಅವಳಿಗೆ ಒಂದು ಮದುವೆ ಮಾಡಬೇಕು. ಅದನ್ನ ಮಾಡೋ ಅಷ್ಟರಲ್ಲಿ ಈ ಇಂಜಿನ್ ಡ್ಯಾಮೇಜ್ ಆಗಿ ಶೆಡ್ಗೆ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಪ್ರೀತಿ ಮದುವೆನ ಏನೋ ಮಾಡಕ್ಕಾಗತ್ತೆ? ಅನ್ಭವಿಸ್ಬೇಕಷ್ಟೇ. ಅಣ್ಣ, ನೀವೆಲ್ಲ ಮದ್ವೆ ಆಗ್ಬೇಕಣ್ಣ. ಜೀವನದಲ್ಲಿ ಬರೀ ಸಂತೋಷ ಮಾತ್ರ ಇದ್ರೆ ಸಾಲದು. ಏನ್ ಸ್ವಾಮಿ, ನೀನೇನ್ ಲವ್ ಮಾಡಿಲ್ವಾ? ಮಳೆ ಬರೋ ತರ ಇದೆ, ಬೇಗ ಹೋಗೋಣ ಬನ್ನಿ. ಜೀಪ್ ತಗೊಂಡಿರೋದಕ್ಕೆ ಪಾರ್ಟಿ. ನಮಸ್ಕಾರ ಹಾಕೋ ಮಕ್ಕ ನೋಡು. ಮಾಸ್ಟ್ರೇ, ಬರ್ತೀನಿ ಹೋಗಿ. ನಾನೇ ಮನೆಗೆ ಬಿಡ್ತೀನಿ ಬಾ ಸ್ವಾಮಿ. ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ ಹೋಗಿ. ಸರಿ. ಇನ್ನು ನಾನು ಕೂಲಿಂಗ್ ಗ್ಲಾಸ್ ತೆಗ್ದಿಲ್ವಾ? ಅಯ್ಯೋ, ಲೈಟ್ ಹಾಕೋಣ. ಓ ಅಣ್ಣ ಬನ್ನಿ, ಒಂದು ಕಟ್ಟಿಂಗ್ ಹಾಕೋಣ. ಈಗ ತಾನೇ ಕುಡ್ದಿದ್ದೀರಾ, ಇನ್ನೂ ಬೇಕಾ? ಅಲ್ಲ, ಕವಿತೆ ಕೇಳಿ ಕುಡ್ದಿದ್ದೆಲ್ಲ ಎಳ್ದೋಯ್ತು. ಇನ್ನೊಂದು ಕಟ್ಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಇವನೇ ನೋಡಪ್ಪ ನಮ್ಗೆ ಸರಿಯಾದ ಗ್ಲಾಸ್ ಅಣ್ಣ. ಗ್ಲಾಸ್ ಮೇಟ್ ಅಲ್ಲ ಅಣ್ಣ, ಕ್ಲಾಸ್ ಮೇಟ್. ಈ ಗ್ಲಾಸ್ ಮೇಟ್ ಸರಿಯಾಗಿ ಇಂಗ್ಲಿಷ್ ಮಾತಾಡು. ಏನಣ್ಣ ಶಬ್ದ?
ಚೇರ್ಸ್ ಮಾಡುವಲ್ಲ ಇದಲ್ಲ ಅಣ್ಣ ಆಚೆ ಕೇಳ್ತಿದೆ. ಅಣ್ಣ ಅಣ್ಣ ಸಾರ್ ಮನೆಯಿಂದ ಸೌಂಡ್ ಬರ್ತಾ ಇರೋದು. ಅದ್ ಹೆಂಗಲ್ಲೇ ಎಲ್ಲಿಂದ ಶಬ್ದ ಬಂದ್ರು ಇಲ್ಲಿಂದ ಸರಿಯಾಗಿ ಬರುತ್ತೆ ಅಂತ ಹೇಳ್ತೀಯ ನೀನು? ಅದಕ್ಕೆ ಕಾರಣ ಈ ಚೇರ್ಸ್ ನೀನ್ ಹೀರೋ ತರ ಆಡ್ತಿರ್ತಿಲ್ಲ, ಹೋಗು ಕುದುರೆಲ್ಲ ಹೋಗಿ ನೋಡು. ಕುದುರೆಲ್ಲೇ ಹೋಗ್ತೀನಿ, ನೀನ್ ಬೇಗ ಕುಡಿದ್ಬಿಟ್ಟು ಬನ್ನಿ. ಇದಕ್ಕಿಂತ ದೊಡ್ಡ ನಶೆ ಬೇರೆಯವ್ರ ಮನೆ ಜಗಳನೇ. ಬನ್ನಿ. ಏನಾಯ್ತು ಅಣ್ಣ ಸರ್? ನಿರ್ಮಲ ಬಟ್ಟೆ ಚೇಂಜ್ ಮಾಡೋದನ್ನ ಯಾರೋ ನೋಡ್ದಂತೆ, ಅವ್ನ್ ಕತ್ಲಲ್ಲಿ ಓಡೋಗ್ಬಿಟ್ಟ. ಯಾರಾದ್ರೂ ಕಳ್ಳನೇ ಆಗಿರ್ಬೇಕು. ಹಳ್ಳಿಗೆ ಬಂದು ಮನೆ ಕಳ್ತನ ಮಾಡೋನು ಯಾವನವನು? ನಾನಿರ್ಬೇಕಾದ್ರೆ ಯಾವ ಕಳ್ಳ? ಪಾಂಡೆ, ಬರೀ ಹೋಗ್ತಾ ಇದೀನಿ. ಹೋಗ್ತಾ ಇರೋ, ಹೋಗ್ತಾನೆ ಇರೋ. ಬನ್ನಿ, ಬರ್ತಾ ಇದೀನಿ, ಕಾಯ್ತಾ ಇದೀನಿ. ಹಿಂದಗಡೆ ಬಂದ್ಬಿಡಿ. ಯಾರೋ ನೀನು? ಮುಖ ತೋರ್ಸೋ, ಮುಖ ತೋರ್ಸೋ, ಮುಖ ತೋರ್ಸೋ. ಯಾರಪ್ಪ ಅದು? ಯಾರೋ? ಏ ನೀನಾ ಸೆಬಾಸ್ಟಿಯನ್? ಇವನ ನನ್ ಮಗನೇ ಹೋಗು. ಏಯ್ ನೀನ್ ಸುಮ್ನೆ ಬಿಡೋದಿಲ್ಲ. ಹೋಗ. ನನ್ ಮೇಲೆ ಕೈ ಇಟ್ಟ ಕುಡುಕ್ ನನ್ ಮಗ ಅವ್ನು. ನೀನು. ಬಾರ ಬಾರ ಹೋಗೋಣ. ಹಬ್ಬ ನನ್ ಮಗ ಹೆಂಗೆ? ಅದು ಸರಿ, ಔಷಧಿನ ಧೈರ್ಯವಾಗಿ ಕುಡಿಬೋದಾ? ಧೈರ್ಯವಾಗಿ ಕುಡಿ. ನಾಟಿ ಔಷಧಿ ಒಳಗಡೆ ಹೋದ್ರೆ ಡೆಂಗ್ಯೂ ಉದ್ರು ಹೊರಟೋಗುತ್ತೆ. ಡೆಂಗ್ಯೂ ಯಾಕೆ ಬರುತ್ತೆ? ಸ್ವಾಮಿ ಇಷ್ಟೊತ್ತು ಎಲ್ಲೋಗಿದ್ದೆ? ತುಂಬಾ ಹೊತ್ತಿಂದ ಫೋನ್ ಹೊಡ್ಕೊಳ್ತಾನಿದೆ, ಹೋಗಿ ಯಾರು ನೋಡು. ಆ ಹಾಳಾಗಿರೋ ಇಂಜಿನಿಯರ್ ಇರ್ಬೇಕು. ಹೌದಾ? ಏನ್ ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ತುಂಬಾ ಜ್ವರ, ಮೈಕೈ ಎಲ್ಲ ನೋವು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಸ್ವಾಮಿ ನಮ್ ಹಸುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ತುಂಬಾ ಒದ್ದಾಡ್ತಿದ್ಯಪ್ಪ. ನಾಳೆ ಬೆಳಗ್ಗೆ ಡಾಕ್ಟರ್ ಬರೋ ಅಷ್ಟರಲ್ಲಿ ಹಸು ಅಲ್ಲಿರುತ್ತೆ. ಇನ್ನೊಂದು ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ತಂದಿಟ್ಕೋ. ಅದೆಲ್ಲ ರೆಡಿ ಆಗಿದೆ. ಕಂಡಕ್ಟರ್ ನಾನು ಬಿಟ್ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಆ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ ಅತ್ತೆ, ನೀನ್ ಹೋಗು. ಸರಿ ಸ್ವಾಮಿ, ನಾ ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಮ್ಮಿ ಮೇಲೆ ಕುತ್ಕೊಂಡಿದ್ದು ಮೈಕೈ ಎಲ್ಲ ನೋವ್ತಿದೆ. ಇವನಿಗೆ ಬರೀ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಸ್ವಾಮಿ 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 ಅಂತಾನೆ ಇರ್ತಾನೆ. ಏನಾಯ್ತು? ಬನ್ನಿ ಹಳ್ಳಿ ಗರ್ಲ್, ಟುಡೇ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇಲ್ವಾ? ಇಲ್ಲ, ಮನೇಲಿ ಸ್ವಲ್ಪ ಕೆಲ್ಸ ಇತ್ತು. ಆ ಕಾರ್ತಿಕಣ್ಣ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಹುಷಾರು ರೀ, ಡೆಂಗು ಫೀವರ್ ಆಗಿರ್ಬೋದು. ಎಲ್ರೂ ಇದೇ ಹೇಳ್ತಾರೆ. ಏನದ್ ಕೈಯಲ್ಲಿ? ಇದು ಶುಂಠಿ ಕಾಫಿ, ಬಿಸಿ ಬಿಸಿ ಕುಡಿದ್ರೆ ಎಂತ ಜ್ವರ ಇದ್ರೂ ಹೋಗುತ್ತೆ. ಹಂಗ? ಏನಿದು ಕಸರೆ ಇದೆ? ಕಹಿನಾ? ಕುಡಿ ನೋಡೋಣ. ಇಲ್ವಲ್ಲ? ಕುಡಿಲಿ. ಹೌದು ರೀ, ಇವಾಗ ಸಿಹಿ ಆಗಿದೆ. ಆರೋಗ್ಯ ನೋಡ್ಕೊಳ್ಳಿ. ಏನ್ರಿ ಅದ್ರಲ್ಲಿ ಇನ್ನೂ ಇದೆ. ಏನು ನನಗ್ ಶೆಕೆ ಆಗ್ತಿದೆ, ನಿಂಗೆ ಚಳಿ ಆಗ್ತಾ ಇದ್ಯಾ? ಏನಾಯ್ತು? ಎಲ್ಲೋ ತಡಿತಾ ಐತೆ. ಅಯ್ಯೋ ಏನಾಯ್ತಣ್ಣ? ಕಾಂಗ್ರೆಸ್ ಬಂತು. ಈ ಗಾಡಿಲಿರೋ ಇಂಜಿನು ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ. ಅಲ್ಲ ಕಣ, ವಾರಕ್ಕೆ 2 ಸರಿ ಪಂಚರ್ ಆಗತ್ತೆ. ಅದು 2-3 ದಿನದ ಮುಂಚೆನೆ ಆಯ್ತು. ಇವಾಗ ಏನಾಗಿದೆ? ಇದೊಂದ್ ಬೇರೆ ಏನಾಯ್ತು? ಏನಾಯ್ತು? ಇಲ್ಲಿ ಗಾಯ ಆಯ್ತು. ಅಲ್ಲೇನಾಯ್ತು? ನೋಡ್ತೀನಿ. ಚಪ್ಪಲಿ ಅದೇನು ಅಂತ ನೀವೇ ಹೊಸಿ ನೋಡಿ ಅಣ್ಣ. ಏನಾಗಿದೆ ಅಣ್ಣ? ಗಾಡಿಲಿರೋ ಡೀಸೆಲ್ ಪಂಪ್ ನ ನಾಸಲ್ ಹೊಡೆದು ಲೀಕ್ ಆಗ್ತಾ ಇದೆ. ಅನ್ಕೊಂಡೆ. ಏನಾಯ್ತು? ನಾಸಲ್ ಪಂಪ್ ಹೊಡೆದೋಗಿ ಡೀಸೆಲ್ ಲೀಕ್ ಆಗ್ತಾ ಇದೆ. ನೋ ಪ್ರಾಬ್ಲಮ್, ಬಟ್ ಇಟ್ರೆ ಸರಿ ಹೋಗುತ್ತೆ. ಏನಣ್ಣ ಎಲ್ರು ಇಳ್ದು ನಡ್ಕೊಂಡು ಹೋಗ್ಬೇಕು, ಗಾಡಿ ರಿಪೇರಿ ಆಗೈತೆ. ಗಾಡಿ ಹೋಗೋದಿಲ್ಲ, ಎಲ್ರು ಗಾಡಿಯಿಂದ ಕೆಳಗಿಳಿರಿ. ಇಳಿಯಪ್ಪ, ಅವ್ನು ಹೇಳಿದ್ದಿಲ್ಲ ಕೇಳಿಸ್ಕೊಂಡಿರ್ತಾನೆ. ಇಳಿಯಪ್ಪ. ಏನ್ ಮಕ್ಳ, ನಿಮ್ಮ ಆನೆ ಮಲಗ್ಬಿಡ್ತಾ? ಏನಪ್ಪ, ಆನೆ ನಂಬೇಡಿ, ಕಾಡಾನೆ ಗತ್ತಿ. ಅತಿ ಸಾಕು. ಮಿಕ್ದವರು ಹಿಂದೆ ಗಾಡಿಗತ್ತಿ. ಏ ಕಲೆ,
ನಿನ್ನ ಮೇಲೆ ಹತ್ತಿ ಕೂರಿಸ್ಬೇಕಾ? ಇಲ್ಲ ಇದೇ ಗಾಡಿಲಿ ಹೋಗ್ಬಿಟ್ಟು ಟೌನ್ ಅಲ್ಲಿ ನೀನ್ ಇಳ್ಕೊಂಡು ಡಿಪೋಗೆ ಫೋನ್ ಮಾಡಿ ಮೆಕ್ಯಾನಿಕ್ ನ ಬರಕ್ ಹೇಳು. ಸರಿ ಅಣ್ಣ. ಎಣ್ಣೆ ಹೊಡೆಯಲು ಕರೆಕ್ಟ್ ಆಗಿರ್ತೀನಿ ಅಪ್ಪ. ಚಾನ್ಸ್ ಮಿಸ್ ಮಾಡ್ದ. ಕ್ವಾರ್ಟರ್ ಸೇರಿ ಬಿಟ್ರೆ ಮನಸ್ಸು ಆನಂದ, ಮನಸ್ಸು ಆನಂದವಾಯ್ತು ಅಂದ್ರೆ ಬೇರೇನ್ ಬೇಕಿಲ್ಲ. ಇಲ್ಲಿ ಕೂತ್ಕೊಂಡಿದ್ದೀರಾ? ನಾನ್ ಕೂತ್ಕೊಂಡೇ ಇದೀನಿ ಅಂತ ಹೆಂಗೋ ಕಂಡಿಡ್ತೀನಿ ಅಣ್ಣ. ಹೋಗಿದ್ ಕೆಲ್ಸ ಏನೋ ಆಯ್ತು? ಫೋನ್ ಗೇನ್ ಮಾಡ್ತೀಯ ಹಂಗೆ? ಅಯ್ಯೋ ಅಣ್ಣ, ಅದನ್ನೇನ್ ಕೇಳ್ತೀರಾ? ಡ್ಯಾಮ್ಗೆ ಹೋದೆ, ಅಲ್ಲೂ ಯಾರಿಲ್ಲ. ಆಮೇಲೆ ಚರ್ಚ್ಗೆ ಹೋಗಿ ಅಲ್ಲಿಂದ ಫೋನ್ ಮಾಡ್ದೆ, ಬರ್ತಿದ್ದಾರೆ. ನೀನೊಂದ್ ಸ್ವಲ್ಪ ಕುಡಿತೀಯಾ? ಅದೆಲ್ಲ ಏನು ಬೇಡ. ಬೇಡ ಅಂದ್ರೆ ಬಿಡು, ಬೇಕಾ ಅಂತ ಒಂದ್ಸರಿ ಮಾತ್ರ ಕೇಳ್ತೀನಿ. ಮತ್ತೆ ನಾನು ಕೇಳ್ಬಿಟ್ಟು ನೀನ್ ಬೇಕು ಅಂತಂದ್ರೆ ನಾನ್ ಎಲ್ಲಿಗೆ ಹೋಗ್ಬೇಕು ಎಣ್ಣೆಗೆ? ಹೌದು, ಈ ತರ ಡೈಲಿ ಕುಡಿತಾ ಇದ್ರೆ ಕೊನೆಗೆ ಕಿಡ್ಲಿ ಲಿವರು ಸೌದೆ ಹೋಗೋದು. ಲಿವರ್ ಏನಲ್ಲ ಲಿವರ್ ಅಂತ್ಯಾ? ಹೋಗ್ಲಿ. ಹೇಳದ್ ಮರ್ತ್ಬಿಟ್ನಲ್ಲಿ. ಏನಣ್ಣ? ತಂಗಿಗೆ ಮದ್ವೆ ನಿಶ್ಚಯ ಆಯ್ತು. ಗಂಡು ಪಂಚಾಯತಿ ಆಫೀಸ್ ನಲ್ಲಿ ಕ್ಲಾರ್ಕ್ ಆಗಿದ್ದಾರೆ. ಒಳ್ಳೆ ವಿಷಯ ತಾನೆ? ಕೈ ತುಂಬಾ ಸರ್ಕಾರಿ ಸಂಬಳ ಕಣೋ. ಇಷ್ಟೊಂದು ಖುಷಿ ಆಗಿದ್ರೆ ನಾನು ಕುಡಿಬೇಕಲ್ವಾ? ಅವಳಿಗೆ ಅಣ್ಣ ಆಗಿದ್ರು ಏನ್ ಪ್ರಯೋಜನ? ಏನು ಕಾಲ್ ಸರಿ ಇಲ್ದಿರೋ ತಂಗಿಗೆ ಮದ್ವೆ ಫಿಕ್ಸ್ ಆಗಿದೆ, ಅದಕ್ಕೆ ದುಡ್ಡು ಹೊಂದಿಸ್ಬೇಕು ನಾನು. ಮನ್ಸಿಗೆ ಕಷ್ಟವಾಗಿದೆ. ಅಣ್ಣ, ನಿಮ್ ತಂಗಿಗ್ ನಾನು ಅಣ್ಣನೇ ಅಣ್ಣ, ತಲೆ ಕೆಡ್ಸ್ಕೋಬೇಡಿ. ನೋಡೋಣ. ಅಣ್ಣ, ಗಾಡಿ ಬಂತು, ಬನ್ನಿ ಹೋಗೋಣ. ಇದೊಳ್ಳಿ ಹುಷಾರ, ನೋಡ್ಕೊಂಡೋಣ. ಬಾಟ್ಲ್ ಎಲ್ಲ ಹಂಗೆ ಎಸಿಬೇಡಿ, ಕಾಲಕ್ಕೆ ಚುಚ್ಕೊಂಡ್ರೆ ಯಾರಿಗಾದ್ರು. ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಲ್ವ. ನಡೆದಕ್ಕೆ ಬೀಳಕ್ ಹೋಗ್ತಾ ಇರೋದು ನಾನು, ಇಲ್ಲಾಂದ್ರೆ ಸರಿಯಾಗಿ ಬರ್ತಾ ಇದ್ದೆ. ಮಾತ್ಗೇನ್ ಕಡಿಮೆ ಇಲ್ಲ. ನೋಡ್ಕೊಂಡು ಇಳಿಯಪ್ಪ ದೇವ್ರು. ಏನಾಯ್ತಪ್ಪ ಕರಿಯ? ಜಾಸ್ತಿ ಆಯ್ತು. ಯೋ, ಗಾಡಿಗೆ ಏನಾಯ್ತಯ್ಯ? ಅದನ್ನ ಕಂಡಿಡಿಯಕ್ತಾನೆ ನಿಮ್ನ ಕರೆದಿದ್ದು. ಏಯ್, ಟೂಲ್ ಬಾಕ್ಸ್ ಎತ್ಕೊಂಬರೋ. ಓ, ಮುಂದೆಗಡೆನೆ ಸಮಸ್ಯೆ ಆಗಿದ್ಯಾ? ಆ ಬಟ್ಟೆ ಕೊಡು. ಇಡೋ, ಸರಿ. ಸರಿ, ಹೆಂಗೆ ನಮ್ ಗೆಳೆಯ ಎಮ್ಮೆ ತರ ಅವ್ನು ಹಿಂಗೆ ಹೇಳ್ತಿದ್ದ. ಎಣ್ಣೆ ಕೊಡ್ತವನ, ತಪ್ಪಾಗಿ ಮಾತಾಡ್ಬೇಡ್ವಾ? ಹೇಳಿದ್ರೆ ಕೇಳಲ್ಲ. ಲೇ, ಅಲ್ಲಿ ಕೊಡು. ತಗೊಳ್ಳಿ ಅಣ್ಣ. ಹೆಂಗೆ? ಇದ್ರಲ್ಲಿ ಸಂತೋಷ ಬೇರೆ. ಆಯಿಲ್ ಕ್ಯಾನ್ ಕೊಡು. ಶುರು ಮಾಡ್ಬಿಟ್ರ? ನೆಟ್ ಎತ್ತು. ತಗೊಳ್ಳಿ. ಕುತ್ಕೋ. ತಗೋ. ನಾನು ಒಳಗಡೆ ಹೋಗಿ ನೋಡೋಣ. ಇದ್ರೊಳಗೆ ಹೋಗಿ ನೋಡು. ಲೈಟ್ ಹಾಕೊಂಡು ನೋಡು. ಫಸ್ಟ್ ನೈಟ್ಗೆ ಹೋಗ್ತಾವನೆ. ಅಣ್ಣ, 16ನೇ ನಂಬರ್ ಸ್ಪಾನರ್ ಕೊಡಿ. ತಗೋ. ಅಣ್ಣ, ಇದು ಉಪ್ಪಿನಕಾಯಿ ಅಣ್ಣ. 16ನೇ ನಂಬರ್ ಸ್ಪಾನರ್ ಕೊಡಿ ಅಣ್ಣ. ಯಾಕಣ್ಣ ಸಾಯಿಸ್ತಾ ಇದ್ದೀರಾ? ಗೆಳೆಯ, ನಿನ್ ಸಾಕಾಗಿಲ್ಲ? ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಕೊಡಿಲ್ಲ. ಅಯ್ಯೋ, ಕುಡ್ದು ಹಾಳು ಮಾಡ್ತಾರೆ ಅಂತ ಅನ್ಸುತ್ತೆ. ಇವರೆಲ್ಲ ಯಾವಾಗ ಕುಡ್ದು ಗಾಡಿ ರೆಡಿಯಾಗಿ ನಾವು ಮನೆಗೆ ಹೋಗೋದು? ಅಣ್ಣ, 8ನೇ ನಂಬರ್ ಸ್ಪಾನರ್ ಕೊಡಿ. ಕುಡಿಯಕ್ ಕೊಡಲ್ಲ. ತಗೋ. ಗ್ಲಾಸ್ ಕೊಡಲಿ ಭಯ್ಯ. ಏ, ಪ್ಯಾಕೆಟ್ ಅಲ್ಲಿ ಇಟ್ಟಿರೋ ಗ್ಲಾಸ್ ಕೊಡಪ್ಪ. ಇದ್ರಲ್ಲ ಉಳ್ಕೊಂಡು ಕುಡಿತಾನೆ. ಇವಾಗ ಹೆಂಗಿದೆ ಕನ್ನಡಿ? ಹಳೆ ಪಿಕ್ಚರ್ ವಜ್ರಮುನಿ ತರ ಇದೆಯಾ? ಎಣ್ಣೆ ಹಾಕಿದ್ರು ಕರೆಕ್ಟ್ ಆಗಿ ಮಾತಾಡ್ತೀಯ. ಅಣ್ಣ, ಕಟಿಂಗ್ ಪ್ಲೇಯರ್ ಕೊಡೋಣ. ಕಟಿಂಗ್ ಪ್ಲೇಯರ್. ಯಾರಾದ್ರೂ ನನ್ನ ಹೊಗಳಿದ್ರೆ ಇಷ್ಟ ಆಗಲ್ಲ. ತಗೋ. ಇದು ಕರೆಕ್ಟ್. ಅಣ್ಣ, ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೇಳೋಣ. ಏಯ್, ಹೊಸ ಕಂಡಕ್ಟ್ರು, ನ್ಯೂಟ್ಲ್ಗೆ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋ. ಓಕೆನಾ? ಓಕೆ. ಏಯ್, ಟೂಲ್ಸ್ ಎಲ್ಲ ಎತ್ತಿಡು, ಬೇರೆ ಗಾಡಿ ನೋಡಕ್ ಹೋಗ್ಬೇಕು. ಸರಿ ಅಣ್ಣ, ಬರ್ತೀನಿ. ಓಕೆ. ಅದನ್ನು ಸರಿಯಾಗಿ ಎತ್ತಿರ್ಲಿಲ್ವಲ್ಲ? ಹೌದಂತೀಯ? ನಾನು ಕಟ್ಕೊಳ್ತೀನಿ. ಸರಿ. ಇವನು ಕರೆಕ್ಟಾಗಿ ಸೇರ್ತಾನ? ಇಲ್ಲೋಡ, ಇದನ್ನ ಟೈಟ್ ಮಾಡಲ್ಲ. ಯಾಕೆ, ನೀವೇ ಟೈಟ್ ಮಾಡ್ಬೋದಲ್ಲ? ಈಗಾಗಲೇ ಟೈಟ್ ಆಗಿದ್ದೀನ, ನೀನ್ ಟೈಟ್ ಮಾಡು. ಅದಕ್ಕೆ ಕಡಿಮೆ ಕುಡಿ ಅಂದ್ರೆ ಇವಾಗ ನನ್ನ ಟಾರ್ ಸರಿತಾವ ನೋಳೆ. ಅಲ್ಲೇ ನೀನ್ ಗಟ್ಟಿಯಾಗಿದ್ಯಾ? ಆದಿತ್ಯ, ನಾನು ಹೆಲ್ಪ್ ಮಾಡ್ತೀನಲ್ಲ. ಗಾಡಿ ಹತ್ತಕ್ಕಾಗ್ದ ಏನ್ ಮಾಡ್ತಾ ಇದ್ದೀರಾ? ಏಯ್, ಗಾಡಿ ಹತ್ಬೇಕಾದ್ರೆ ಏನೋ ನಿಂತಾರಲ್ಲ. ಸ್ಟೇರಿಂಗ್ ಆ ಕಡೆ ಇರೋದು.
ಯಾರೇ ಎಷ್ಟೇ ಕೊಟ್ಟರು ಕುಡ್ದು ಬಿಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ. ಇವಾಗ ನಿನ್ ಕೈಲಿ ಗಾಡಿ ಓಡ್ಸಕ್ಕಾಗತ್ತಾ? ನಿಂಗೆ ಮತ್ ನೀನ್ ಓಡ್ಸೋ ಅಣ್ಣ. ಪಕ್ಕದಲ್ಲೇ ಅಲ್ವೇನ ಇರೋದು, ಓಡ್ಸು. ಬೇರೆ ಏನೇನ್ ಮಾಡೋದು, ತಗೊಳ್ಳಿ ಹೋಗಿ. ಓಡ್ಸಪ್ಪ ನೋಡ್ಕೊಂಡು. ಗಾಡಿನ ನೀನು ಓಡ್ಸು. ಅಣ್ಣ ಕೂತ್ಕೋ ಅಣ್ಣ. ದೇವ್ರೆ, ಲೇ ಎಷ್ಟು ಚೆನ್ನಾಗೈತಲ್ವೇನೋ ಈ ಕಾಡು. ಹೌದು, ನೀವ್ ಎಣ್ಣೆ ಹೊಡೆದ್ರೆ ಮೂಡ್ ಬಂದ್ಬಿಡುತ್ತಲ್ವಾ, ಹಂಗೆ ಮೂಡಲ್ಲಿ ಇರ್ಬೇಕಾದ್ರೆ ಒಂದ್ ಒಳ್ಳೆ ಹಾಡು ಹೇಳಿ. ಹಾಡಲ್ಲ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಮುಂದಕ್ಕೆ ಹೋಗದು. ಏನೇ ಬರಲಿ ಯಾರಿಗೂ ಸೋತು ಸೂಪರ್ ಅಣ್ಣ. ಇನ್ನು ಮುಂದೆ ಕಾಡೋಣ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು. ಏನಾಯ್ತು? ಯಾಕೆ ಯಾರೋ ಒಬ್ಬ ಅಡ್ಡ ಬಂದು ಬಿದ್ಬಿಟ್ಟಣ. ಹೌದಾ? ಮುಂದೆ ಬಿದ್ದಿದ್ದೇನಣ್ಣ, ಬನ್ನಿ. ಅಯ್ಯೋ, ಅಲ್ಲೇ ಅಯ್ಯೋ ದೇವ್ರೆ, ಈಗ ಏನಣ್ಣ ಮಾಡೋದು? ನೋಡಕ್ ಮುಂಚೆ ಎತ್ತಲೆ ಎಲ್ಲಾನು ನನ್ನ ಎತ್ತಲೆ. ಬಾಬಾ ಹಿಡ್ಕೊ. ಅಣ್ಣ ಉಸಿರಿದೆ ಅಣ್ಣ. ಏನಾಯ್ತು ಸರ್? ಅದು ಗಾಡಿಲಿ ಯಾರು ಕುತ್ಕೊಂಡು ಹೋಗ್ಬಿಟ್ರು. ನೀವು ಸ್ವಲ್ಪ ಕೈ ಹಾಕಿ ನೋಡ್ಕೊಂಡು ಹುಷಾರು ನೋಡ್ಕೊಂಡು ಹುಷಾರು ಕೈ ನೀನ ನಾನು ಹೋಗ್ತೀನಿ. ಬಾರ್ಲೆ, ತಗೋ. ನೀವು ಬರಲ್ವಾ? ನಿನ್ ಗಾಡಿ ಹಾಸ್ಪಿಟ್ಲಿಗೆ ಬೇಗ ಬನ್ನಿ. ನಾವು ಬೇಗ ಬರ್ತೀವಿ. ನಾವು ಹೋಗ್ಬೇಕಿತ್ತೇನೋ ಅಣ್ಣ. ಅವ್ನ ಗಾಡಿ ಅಣ್ಣ ಬ್ಯಾಗು ಎತ್ಕೊಂಡು ಬೇಗ ಬಾರ ಅಣ್ಣ. ತಗೊಂಡು ಬೇಗ ಹೋಗೋಣ, ಬೇಗ ಬಾರ. ಅಣ್ಣ ಬೇಗ ಬಾಗ್ಲಾಕಣ. ಅಯ್ಯೋ ದೇವ್ರೆ, ಏನ್ ಕೆಟ್ಟ ಸಮಯನೋ. ನಾನು ಏನಕ್ಕೆ ಬಸ್ ಓಡ್ಸಕ್ ಬಿಟ್ಟೆ? ಎಲ್ಲದಕ್ಕೂ ಕಾರಣ ನೀನ್ ಕೊಡ್ತಾನೆ. ತಲೆ ಕೆಟ್ಟೊಂಥರ ಮಾತಾಡ್ಬೇಡ್ವಾ. ಆ ಮುಟ್ಟಾಳ ತಾನಾಗೆ ಬಂದು ನಮ್ ಗಾಡಿ ಮುಂದೆ ಬಿದ್ಬಿಟ್ಟ. ನಾನೇ ಗಾಡಿ ಓಡಿಸಿದ್ರು ಇದೇ ನಡೀತಾ ಇದ್ದಿದ್ದು. ಮೊದ್ಲು ಆ ಬ್ಯಾಗಲ್ಲಿ ಏನಿದೆ ನೋಡು, ಬೇಗ ನೋಡು. ಇರೋ ಯಾರಣ್ಣ ಅದು? ಆ ಜಸ್ಟಿನ್. ನೀನು ಬೇಗ ಇದನ್ನು ತೆಗೆದು ನೋಡು. ಅಣ್ಣ ಶಿವ, ನಂಬರ್ 12, VP ಮೇನ್ ರೋಡ್, ಗಾಂಧಿನಗರ್, ಸೂರತ್, ಗುಜರಾತ್. ಹಿಂದೆಗಡೆ ಏನಿದೆ ನೋಡು. ನಿರ್ಮಲಾ ಡೇವಿಡ್, ಪಾಂಡವಪುರ. ಅಣ್ಣ ಇದು ನಮ್ಮ ಸ್ಕೂಲ್ ಟೀಚರ್ ಅಣ್ಣ. ಅಯ್ಯೋ ಅಣ್ಣ ಸರ್ ಮಗನ ಮೇಲೆ ಹತ್ಸ್ಬಿಟ್ಟಿದೀವಣ್ಣ. ಅಯ್ಯೋ ಶೆಟ್. ಸರ್, ನಿನ್ನೆ ಒಂದು ಆಕ್ಸಿಡೆಂಟ್ ಕೇಸು. ಆ ಕೌಂಟ್ರಲ್ಲಿ ಹೋಗಿ ಕೇಳಿ. ಮೇಡಮ್,
ಹೇಳಿ. ನಿನ್ನೆ ಯಾವ್ದಾದ್ರು ಆಕ್ಸಿಡೆಂಟ್ ಕೇಸ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದಾರಾ? ಪೇಷಂಟ್ ನೇಮ್? ಅದು ನೆನ್ನೆ ರಾತ್ರಿ ಒಂದು 10-10:30 ಟೈಮಲ್ಲಿ ಇರ್ಬೋದು. ಆ ಟೈಮ್ ನೋಡಿ. ಇಲ್ಲ, ನೆನ್ನೆ ನೈಟು ಯಾವೊಂದು ಆಕ್ಸಿಡೆಂಟ್ ಕೇಸು ಅಡ್ಮಿಟ್ ಆಗಿಲ್ಲ. ಇಲ್ಲಿರೋ ಎಲ್ಲ ಆಸ್ಪತ್ರೆನೂ ಹುಡುಕ್ ನೋಡಾಯ್ತು, ಎಲ್ಲೂ ಇಲ್ಲ. ಆ ಜೀಪ್ ಡ್ರೈವರ್ ಅವನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಯಾರ ಹತ್ರ ಆದ್ರೂ ಕೇಳೋಣ ಅಂದ್ರೆ ಯಾರ ಹತ್ರ ಹೋಗಿ ಏನು ವಿಚಾರಿಸೋದು? ನನಗೆ ಗೊತ್ತಿರೋಂಗೆ ಬೇರೆ ಹಾಸ್ಪಿಟ್ಲ್ ಎಲ್ಲೂ ಇಲ್ಲ ಕಣ. ಅಣ್ಣ, ಆಕ್ಸಿಡೆಂಟ್ ಕೇಸ್ ಅಂದ್ರೆ GHL ತಾನೇ ತೋರಿಸೋದು. ನೋಡೋ, ನನಗೇನೋ ಡೌಟ್ ಆಗಿದೆ, ಅವ್ನು ಬೇರೆ ಯಾವ್ದಾದ್ರು ಊರಿಗೆ ತಗೊಂಡೋಗಿರ್ತಾನ ಅಂತ. ಫಸ್ಟ್ ಏಡ್ಗಾದ್ರೂ ಇಲ್ಲಿ ತೋರಿಸ್ಬೇಕಿತ್ತಲ್ವಾ ಅಣ್ಣ? ಅದು ಸರಿನೇ. ಆದ್ರೂ ಏನ್ ತಿಂತೀರಣ್ಣ? ಬಜ್ಜಿನ ಬಡೇಣ? ಹೋಗಲೆ. ಸರಿ, ಆಮೇಲೆ ಬರ್ತೀನಣ್ಣ. ಈಗೇನೋ ಮಾಡೋದು? ನೀನ್ ಟೀ ಕುಡಿಯಲೆ. ನಾವು ಆನಂದ್ ಸರ್ ಹತ್ರ ಹೋಗಿ ನಡೆದಿರೋದನ್ನೆಲ್ಲ ಹೇಳೋಣ, ಅದೇ ಒಳ್ಳೇದು. ಅಣ್ಣ ಸರ್ ಹತ್ರ ಹೇಳಿ ನಮ್ಗೇನಾದ್ರೂ ತೊಂದರೆ ಆದ್ರೆ ಏನಣ್ಣ ಮಾಡೋದು? ಇದಕ್ಕೊಂದೇ ಒಂದು ದಾರಿನೇ ಇರೋದು, ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆಂಗೆ? ತಲೆ ಕೆಟ್ಟೋಗೈತೇನೋ ನಿನಗೆ? ಅವ್ರು ಹುಡುಕ್ತಿರೋರು ಸಿಕ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟವ್ರನ್ನೇ ಕಳ್ಳ ಅಂತ ಹಿಡ್ಕೊಂಡ್ಬಿಡ್ತಾರೆ. ಈಗ ನಾವೇ ಸ್ಟೇಷನ್ಗೆ ಹೋದ್ವಿ ಅಂತ ಇಟ್ಕೋ, ನಾವು ಹೊರಗೆ ಬರೋಕ್ಕಾಗಲ್ಲ, ಒಳಗಡೆ ಹೋಗ್ತಾ ಇರ್ಬೇಕಷ್ಟೇ. ಬೇರೆ ಏನಣ್ಣ ಮಾಡೋದು? ಈಗ ನಾವು ಜೀವದ ಬಗ್ಗೆ ಯೋಚನೆ ಮಾಡ್ಬೇಕಣ. ನಾವು ಭಯ ಪಡೋ ಥರ ಹುಡುಗನ ಜೀವಕ್ಕೆ ಏನೂ ಆಗಿರೋದಿಲ್ಲ. ನೀನ್ ನೋಡ್ತಾ ಇರೋ, ಅವ್ನು ನೀಟಾಗಿ ಬಂದು ನಿಂತ್ಕೊಳ್ತಾನೆ. ಹಾಲ್ಕೋವಾ ಪಾಯಸ ಇದೆ, ತಿಂತೀರಾ? ಹೇಳಿ ಅಣ್ಣ. ಲೇ, ಈ ಶೂ ಬಿಚ್ಕೊಂಡು ನೀನು ಹೊಡಿತೀನಿ ಕಣ, ಹೋಗಲೇ. ಸುಸ್ತಾಗಿರ್ತಾರೆ ಅಂತ ಕೇಳಿದ್ರೆ ನೀನ್ ಕುಡಿ, ಬಿಸಿ ಯಾರಾಗುತ್ತೆ. ಕುಡಿಯಲೇ. ಏನು ಇವಾಗ್ಲಾದ್ರೂ ಹೋಗಿ ಹೇಳ್ಬಿಡು. ಹೇಳ್ಬೇಕು ಅಂತ ಅನ್ಕೋತೀನಿ, ಆದ್ರೆ ಅವ್ರದ್ ನೋಡಿದ ಕೂಡಲೇ ಮಾತು ಬರ್ತಿಲ್ಲ. ಏನಣ್ಣ ಗ್ಲಾಸ್ ಹಾಕೊಂಡು ಫಾರಿಂಗ್ ಹೋಯ್ತಾ ಇದೆಯಾ? ಮತ್ತೆ ನಾನು ಯೂನಿಫಾರ್ಮ್ ಹಾಕೊಂಡು ಡ್ರೈವರ್ ಜೊತೆ ಇದಾರಲ್ಲ, ಮೈಕ ಇಟ್ಕೊಂಡು ಹೇಳಕ್ ಕೇಳ್ದೆ, ಅವ್ರಿಗೆ ಈ ಕಡೆ ಕರೆದು ಹೇಳೆ. ಅಯ್ಯೋ, ನನಗ್ ಭಯ ಆಗ್ತದೆ. ನೀನ್ ಹಿಂಗೆ ಮನ್ಸಲ್ಲೇ ಇಟ್ಕೊಂಡಿದ್ದೆ ಅಂತ ಇಟ್ಕೋ, ಬೇರೆ ಫಿಗರ್ ತಕೊಂಡು ಹೋಗ್ಬಿಡ್ತಾಳೆ. ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡಿದ್ದೀರಾ? ನೆಕ್ಸ್ಟ್ ಸಂಡೇ ಮದ್ವೆ ಅಲ್ಲ, ಹುಡ್ಬಿ ಕೊಡಕ್ಕೆ ಒಂದ್ ಗಿಫ್ಟ್ ತಗೊಳಕ್ ಬಂದ್ಲು. ಇವಾಗ ತುಂಬಾ ಮುಖ್ಯನಾ? ಏನ್ ಪ್ರಾಬ್ಲಮ್ ಅಂತ ನಾವ್ ತಿಳ್ಕೊಳ್ಬೋದಾ? ಹೇಳ. ಬೇಡ, ಅದು ಏನೂ ಇಲ್ಲ. ಇವಳು ಕಂಡಕ್ಟರ್ ಹತ್ರ ಏನೋ ಮಾತಾಡ್ಬೇಕು. ಅದಕ್ಕೇನು ಹೇಳಕ್ ಹೇಳಿ. ಅಯ್ಯಯ್ಯೋ, ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ, ಪರ್ಸನಲ್ ಆಗಿ ನಿಮ್ಮ ಹತ್ರ ಹೇಳ್ಬೇಕಂತೆ. ಇಷ್ಟು ದಿನ ನೀನು ಒಬ್ನೇ ಮಾತಾಡ್ತಾ ಇದ್ದೆ, ಈಗ ನೀವಿಬ್ರು ಮಾತಾಡೋದಕ್ಕೆ ಒಳ್ಳೆ ಟೈಮ್ ಇದು. ಹೇಳು ನಿನ್ ಫೀಲಿಂಗ್ ಅವಳ ಹತ್ರ ಹೇಳೋಗು. ಏನ್ರಿ, ಕಾಲ್ಗೆ ಏನಾದ್ರು ಅಂಟ್ಕೊಂಡಿದ್ಯಾ? ಹಿಂಗ್ ಉಜ್ತಾ ಇದ್ದೀರಾ? ಬಾಯಿಗೆ ಏನಾಯ್ತು? ಅಲ್ಲವ್ವಾ? ಮತ್ತಿನ್ನೇನ್ರಿ, ಒಂಟಿಯಾಗಿ ಮಾತಾಡ್ಬೇಕು ಅಂತ ಹೇಳಿ ಏನು ಮಾತಾಡದೇ ಇದ್ದೀರಾ? ಅವತ್ತು 10 ರೂಪಾಯಿ ನೋಟಲ್ಲಿ ಬರ್ದ್ ಕೊಟ್ರಲ್ಲ, ಅದಕ್ಕೆ ನನ್ಗೆ ಒಪ್ಕೇನೆ. ಈಗಿರೋ ಪರಿಸ್ಥಿತಿಲಿ ಇಂಥ ವಿಚಾರ ಬಂದು ಹೇಳ್ತಿದ್ದೆ ನನ್ನ ಹತ್ರ. ಲೇ ಸುಬ್ಬು, ಏಯ್, ನೀನ್ ಯಾವಾಗ್ಲೂ ಬಂದೆ? ಹೊಸ ಫಿಗರ್ ಇದು ನಾನು ಲವ್ ಮಾಡ್ತಿರೋ ಹುಡುಗಿ. ನೀನ್ 50 ಜನ ಲವ್ ಮಾಡಿದ್ಯಾ? ಈ ಹುಡುಗಿ ನಿನ್ನ ಲವ್ ಮಾಡ್ತಾವಳ? ಲವ್ ಹೇಳಕ್ಕೆ ಕಣೋ ಬಂದಿರೋದು. ಇವ್ ನನ್ನ ಫ್ರೆಂಡ್. ಹಾಯ್, ನನ್ನ ಹೆಸರು ಬುಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಕಲ್ಯಾಣಿ. ಕಲ್ಯಾಣಿ 6 ಕೋಟಿ ಕನ್ನಡಿಗರಿಗೆ ಇಷ್ಟ ಆಗೋ ಹೆಸರು. ಅದ್ ಹೇಗೆ ಹೇಳ್ತೀರಾ? ನಿಮ್ ಹೆಸರಲ್ಲಿ ಕನ್ನಡ ಇದೆ. ಸುಮ್ಮನೆ ಸರಿ, ನೀವು ಹೊರಡಿ. ಬರ್ತೀನಿ. ಸೂಪರ್ ಫಿಗರ್ ಕಣ. ನಾನಿಷ್ಟು ಸೂಪರ್ ಆಗಿದ್ರು ನನಗಿಂತ ಹುಡುಗಿ ಸಿಗ್ಲಿಲ್ಲ. ಇದೆಲ್ಲ ಮಚ್ಚೆ ಇದೇನ್ ಪ್ರಯೋಜನ? ಹೋಗೋಣವಾ? ಅಣ್ಣ ಡ್ರೈವರ್ ಅಣ್ಣ, ನಮಸ್ಕಾರ ಅಣ್ಣ. ಹೊಸ ಮೊಬೈಲ್ ಅಣ್ಣ, ನೀವು ಟ್ರೈ ಮಾಡ್ಬೇಕಾದ್ರೆ ಫೋಟೋ ತೆಗೆದಕ್ಕೆ 10 ಮೆಗಾ ಪಿಕ್ಸೆಲ್. ಓಕೆ, ಹೋಗೋಣವಾ? ನೀನೆಲ್ಲಿಗೆ ಬರ್ತಿದ್ಯಾ? ಸುಬ್ಬು, ನೀನ್ ಫಿಗರ್ಗೆ ಲೈನ್ ಹೊಡಿತಾ ಇರೋದಕ್ಕೆ ನಿಮ್ಮಮ್ಮ ನಿನ್ನ ಮನೇಲಿ ಇಟ್ಕೊಂಡಿಲ್ಲ. ನಾನೇ ಸಂಪಾದನೆ ಮಾಡಿ ನಾನೇ ತಿನ್ನೋದಕ್ಕೆ ಬೋರ್ ಹೊಡಿತಿದ್ದೆ ಕಣೋ. ಆದ್ರಿಂದ ಒಂದ್ ಚೇಂಜ್ಗೆ ಪಾಂಡುಪುರದಲ್ಲೇ ಬದುಕೋಣ ಅಂತ ತೀರ್ಮಾನ ಮಾಡಿದೀನಿ. ಹೋಗೋಣ? ಅದೆಲ್ಲ ಏನ್ ಬೇಡ ಅಣ್ಣ. ಬುದ್ಧಿ ಇಲ್ದಿರೋ ತರಲೆ, ಮೊದ್ಲು ನಾನು ಹೇಳದ್ನ ಮತ್ತೆ ಹೇಳ್ಬಿಟ್ಟು ಬಾ ನಮ್ಮ ಬಸ್. ಪರೀಕ್ಷೆಯಲ್ಲಿ ಕೇಳೋ ಪ್ರಶ್ನೆನೇ ಉತ್ತರ ಅಂತ ಬರ್ತಾರ ನಾವು. ಫುಲ್ ಟ್ಯಾಲೆಂಟೆಡ್ ನಮ್ಮ ಹತ್ರನೇ. ಅಷ್ಟೊಂದು ಬುದ್ಧಿವಂತ ಹಂಗಿದ್ರೆ ನಾನು ಹೇಳದ್ನ ಮತ್ತೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಅವರ ಮಗ ಮರಿ ಸಂಪಂಗಪ್ಪನ ಮಗ. ಲೈ ಹೇಳಲೇ, ಈಸಿ ಅಣ್ಣ. ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೇಳಿದ್ನ ತಿರುಗಿಸಿ ಹೇಳು. ಹಾಗೆ ಹೇಳ್ತಿದ್ಯಾ? ಮತ್ತೆ ಹೇಳಿದ್ನಣ್ಣ, ಅದನ್ನ ಬಿಡಿಸಿ ಹೇಳಪ್ಪ. ಏನ್ ಹೇಳುದು? ನೀವೇ ಹೇಳಿ ಅಣ್ಣ. ಒಂದ್ ಊರ್ನಲ್ಲಿ ಸಂಪಂಗಪ್ಪ ಅಂತ ಇರ್ತಾನೆ, ಅವನ್ಗೆ ಮಗ ಮರಿ ಸಂಪಂಗಪ್ಪ ಅಂತಾನು ಇರ್ತಾನೆ. ಅವನ್ಗೆ ಮದುವೆ ಆಗಿ ಮಗ ಆಗಿ ಮದುವೆ ಆಗಿ ಮಗ ಆಗಿ ಮದುವೆ ಆದ್ರೆ ಅಣ್ಣ ಸ್ವಲ್ಪ ನಿಧಾನ ಕೇಳಿ ಅಣ್ಣ. ಕೆಟ್ಟ ಮಾತಲ್ಲಿ ಬೈತಿರೋ ಆಗಿದೆ, ಸ್ವಲ್ಪ ಸ್ಲೋ ಆಗಿ ಹೇಳಿ ಅಣ್ಣ. ಒಂದ್ ಊರ್ನಲ್ಲಿ ಸಂಪಂಗಪ್ಪ ಅಂತ ಇರ್ತಾನೆ, ಅವನ್ಗೆ ಮಗ ಮರಿ ಸಂಪಂಗಪ್ಪ ಅಂತಾನು ಹುಡ್ತಾನೆ. ಅವನ್ಗೆ ಮದುವೆ ಆಗಿ ಅವನ್ಗೆ ಮಕ್ಕಳಾಗಿ ಮದುವೆ ಆಗಿ ಮಕ್ಕಳಾದ್ರೆ ಏನ್ ಹತ್ರ ಇಟ್ಕೊಂಡೆ ನೋಡು. ನನ್ ಚಪ್ಪಲಿ ತಗೊಂಡು ನಾನು ಅತಿ ಬುದ್ಧಿವಂತ. ಬಾರೋ ಇಲ್ಲೇ. ಅಣ್ಣ ಟ್ಯಾಲೆಂಟೆಡ್, ನಿನ್ ಮುಂದೆ ತಲೆ ಬಗ್ಬಿಟ್ಟ. ನೀನ್ ಇರೋ ಊರಲ್ಲ ನೀರಲ್ಲ, ಬರ್ಲಾ? ಎಂತ ನನ್ ಮಗನಪ್ಪ ಇವನು. ಭಾನುವಾರ ಮರಿದೇನೆ ಬಂದ್ಬಿಡಿ. ಆಯ್ತು.
ಸ್ವಾಮಿ ಸಾಕು ಕಣೋ, ಚೆನ್ನಾಗಿದೆ, ದೇವಸ್ಥಾನಕ್ಕೆ ಹೋಗ್ಬಾ. ಜಾತ್ರೆ ಅಲ್ವಾ, ಲೈಟ್ ಹೊಳಿತಾ ಇರ್ಬೇಕು. ಹೇಳಿದ್ರೆ ಕೇಳ್ತೀಯ ನೀನು? ಏನಲ್ಲೇ ಅಲ್ಲಿ ನೋಡ್ಕೊಂಡು ನಿಂತಿದ್ಯಾ? ಅಣ್ಣ ನಂಗೆ ತುಂಬ ಭಯ ಆಗ್ತಿದೆ ಅಣ್ಣ. ಮದುವೆ ಏರ್ಪಾಡು ಬೇರೆ ನಡೀತಾ ಇದೆ ಅಣ್ಣ. ಇನ್ನೂ ಅವ್ನು ಕಾಣಿಸ್ತಿಲ್ಲ. ಬಂದಿಲ್ಲ ಅಂದರೆ ಸಮಸ್ಯೆ ಆಗುತ್ತಾ? ನಿನ್ನೆ ಬರ್ಬೇಕಾದವನು ಇನ್ನೂ ಬಂದಿಲ್ಲ. ಅವರು ಹುಡುಕ್ತಾನೆ ಇಲ್ವಲ್ಲ? ಒಂದು ವೇಳೆ ಬಂದಿರ್ಬೋದು. ಸರಿ ಬಾರಲೆ, ಅವ್ರ ಮನೆಗೆ ಹೋಗಿ ಒಂದ್ಸರಿ ನೋಡ್ಕೊಂಬ. ಕರಿಯೋಣ, ಗೊತ್ತಿನ ವಡೆ ಮತ್ತೆ ಮದ್ದೂರು ವಡೆ ಬಿಸಿ ಆಗಿದೆ, ಬರ್ತೀರಾ? ಅವನ ಹತ್ರ ಏನು ಹೇಳ್ಬೇಡ, ಊರಿಗೆಲ್ಲ ಹೇಳ್ಬಿಡ್ತಾನೆ. ಸರಿ ಅಣ್ಣ. ಬರ್ತಾ ಇದೀವ. ಬನ್ನಿ ಮನೆ. ನಿರ್ಮಲಾ, ಆ ಕಾಣಿಕೆ ಗಂಟೆ ತಗೊಂಡ್ ಬರಮ್ಮ. ಬಂದೆಪ್ಪ. ಹಾ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಕುಡಿಲಿ ನಾನು ತರ್ತೀನಿ. ಹುಷಾರು. ನಾ ಇದನ್ನ ತಗೊಂಡೋಗಿ ಪೂಜೆಗೆ ಇಡ್ತೀನಿ, ನೀವು ಮಾತಾಡ್ಬಿಟ್ಟು ಬನ್ನಿ. ಸರಿ ಸರಿ. ನಾನೇ ನಿಮ್ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೆ. ಹಾ, ನಿಮ್ಗೆ ಗೊತ್ತಿದೆ ಅದೇನು ಅಂದ್ರೆ ನಿರ್ಮಲಂಗೂ ನಮ್ಮ ಹುಡುಗನ್ಗೂ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಅಯ್ಯೋ, ಬಂದಾಗೇನೆ ಮದ್ವೆ ಅಂತ ಹೇಳಿದ್ರೆ ನಾವೇನಯ್ಯ ಮಾಡೋದು? ಇನ್ನು ನನ್ನ ಮಗನ ಹತ್ರನೇ ಹೇಳಿಲ್ಲ. ಇದು ಚೆನ್ನಾಗಿದೆ. ಅದೇನು ಅಂದ್ರೆ ಜಾತ್ರೆಗೆ ಬರೋನ್ ಹತ್ರ ಮದ್ವೆ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾನ. ಅದಕ್ಕೆ ನಾನು ಹೇಳಲಿಲ್ಲ, ಬಂದ್ಮೇಲೆ ಹೇಳೋಣ ಅಂತ. ಅವ್ನು ಮದ್ವೆ ಆದ್ಮೇಲೆ ದೇವ್ರಿಗೆ ಗಂಟೆ ಕಟ್ತೀವಿ ಅಂತ ಹರಕೆ ಮಾಡ್ಕೊಂಡಿದೀವಿ. ಅದಕ್ಕೆ ಆ ಕಾಣಿಕೆ ಗಂಟೆನ ನಿರ್ಮಲಾ ದೇವಸ್ಥಾನಕ್ಕೆ ತಗೊಂಡೋದ್ಲು. ಅಲ್ಲ ಸರ್, ಮದ್ವೆ ಆದ್ಮೇಲೆ ತಾನೇ ಕಾಣಿಕೆಯನ್ನ ತಗೊಂಡೋಗಿ ಕಟ್ಟೋದು? ಎಲ್ಲ ಸೆಟ್ಲ್ ಆದ್ಮೇಲೆ ಮಾಡೋದಿಕ್ಕೆ ದೇವ್ರ ಹತ್ರ ನಾವೇನು ವ್ಯವಹಾರ ಮಾಡ್ತಿದೀವ? ನಂಬಿಕೆ ಅಷ್ಟೇ. ಎಲ್ಲ ಒಳ್ಳೇದಾದ್ರೆ ಸಾಕು. ನೋಡಿ, ಟೀ ಬಂದೇ ಬಿಡ್ತು. ಬೇಡ ಪರವಾಗಿಲ್ಲ ಅಣ್ಣ, ಎತ್ಕೊಳ್ಳೋಣ. ಟೀ ಬೇಡ ಅಂದ್ರೆ ಹೆಂಗೆ? ಅವ್ರು ಎತ್ಕೊಂಡ್ರೆ ನಾನು ಆಮೇಲೆ ಟೀ ಕುಡಿಯೋದು. ಕುಡಿ, ಪಾಯಸ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಅಯ್ಯೋ, ಏನಪ್ಪಾ ಅದು? ಪೊಲೀಸರು ಯಾಕೆ ಬಂದವ್ರೆ? ಅಯ್ಯೋ, ಏನಿದು? ಈ ಊರಲ್ಲಿ ಮೇಷ್ಟ್ರು ಯಾರು? ನಾನೇ. ಯಾಕೆ ಸರ್? ಮತ್ತೆ ಶಿವ ಅನ್ನೋರು? ನಮ್ಮ ಹುಡುಗನೇ ಸರ್. ಏನ್ ವಿಷಯ ಸರ್? ಏನಾಯ್ತು ಸರ್? ಏನ್ ಸರ್, ಏನ್ ತೊಂದರೆ? ತೊಂದರೆ ನಿಮ್ಗಲ್ಲ, ನಮ್ಗೇನೆ. ಅವರಿಷ್ಟಕ್ಕೆ ಹತ್ತಿ ಎಗರ್ಬಿಡೋದು, ಆಮೇಲೆ ಅದಕ್ಕೆ ಓಡಾಡಿ ಕಷ್ಟಪಡ್ಬೇಕು. ಏನಾಯ್ತು ಅಂತ ಹೇಳಿ ಸರ್. ಇಲ್ಲಿ ಬಾರಯ್ಯ. ಪಕ್ಕದೂರಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಲಿ ಇದ್ದಿದ್ದ ಪರ್ಸಲ್ಲಿ ಇದೇ ಅಡ್ರೆಸ್ ಇದೆ. ನನ್ನ ಪ್ರಕಾರ ಅವ್ರ ಮಗನೇ ಅನ್ಸುತ್ತೆ. ಅವ್ರಿಗೆ ನೀವೇ ಅರ್ಥ ಆಗೋತರ ಹೇಳಿ. ಏನಾಗಿದೆ ಅಂತ ಹೇಳು ಜಸ್ಟಿನ್. ಹೇಳು ಜಸ್ಟಿನ್, ಏನಾಯ್ತು? ಅವ್ರಿಗೊಂದು ಸಂದೇಹ. ಸಂದೇಹ ಅಂದ್ರೆ? ಅಲ್ಲೆಲ್ಲೋ ಒಂದು ಬಾಡಿ ಸಿಕ್ಕಿದೆ. ಆ ಪರ್ಸಲ್ಲಿರೋ ಅಡ್ರೆಸ್ ಇಂದ. ಅದಕ್ಕೇನಂತೆ ಸರ್? ಇದು ಬರೀ ಸಂದೇಹ ಅಷ್ಟೇ, ಗಾಬರಿ ಆಗ್ಬೇಡಿ ಅಂದ್ರೆ ಏನ್ ಜಸ್ಟಿನ್? ಅವ್ರು ನೋಡಿದ್ರೆ ಬಾಡಿ ಅಂತಾರೆ, ನೀನ್ ನೋಡಿದ್ರೆ ಸಮಾಧಾನ ಮಾಡ್ಕೋ. ಅದಲ್ಲ, ಬೆಳಿಗ್ಗೆ ಮಾರ್ಚರಿಗೆ ಬಂದು ಬಾಡಿ ಗುರ್ತಿಡಿರಿ. ನಡಿಯ ಹೋಗೋಣ. ಅಯ್ಯಯ್ಯೋ, ಫಾದರ್ ಒಂದು ನಿಮಿಷ ಬನ್ನಿ. ನನ್ನ ಮಗಂಗೆ ಹಿಂಗಾಗೋಯ್ತಲ್ಲಪ್ಪ. ಸರ್ ಬನ್ನಿ ಹೋಗೋಣ. ಧೈರ್ಯವಾಗಿರಿ ಅಯ್ಯ, ಧೈರ್ಯ ತಗೊಳ್ಳಿ, ಅಳ್ಬೇಡಿ, ಬನ್ನಿ, ನಿಧಾನಕ್ಕೆ ಬನ್ನಿ ಅಯ್ಯ. ಅಯ್ಯೋ ಮಗನೇ, ನನ್ನ ಮಗನಿಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಏನಣ್ಣ, ಮದ್ವೆ ನಿಶ್ಚಯ ಆದ್ಮೇಲೆ ಯಾಕೆ ಈ ತರ ಮಾಡ್ಕೊಂಡ? ಏನೋ ಲವ್ಗ್ಯೂ ಮಾಡಿ ಇಂಥ ಸಮಯದಲ್ಲಿ ತಲೆಗೆ ಗಾಯ ಬಿದ್ದು ಬೇಗ ತಲೆ ಸಿಡ್ದಿರುತ್ತೆ. ಪೊಲೀಸ್ ಎಂಕ್ವೈರಿಗೆ ಅಂತ ಕರೀತಾರೆ. ನಾನೇ ನೋಡ್ಕೋತೀನಿ. ನನಗೆ ನನ್ನ ಮಗ ಇದ್ದಾನೆ, ಯಾವ ಕೊರತೆನೂ ಇಲ್ಲ ಅಂತ ಎಲ್ರ ಜೊತೆನೂ ಹೇಳ್ಕೊತಿದ್ದೆ. ನನಗೆ ಇಂಥ ಗತಿ ಬಂದ್ಬಿಡ್ತಲ್ಲಪ್ಪ. ಅಯ್ಯೋ, ಎಲ್ಲೋ ಹೋಗ್ತಿದೆ ಬ್ಯಾಗ್ ತಗೊಂಡು? ಬಿಡಿ ಅಣ್ಣ, ಎಲ್ಲಿ ಹೋಗ್ತಿದೆ ಅಂತ ಮೊದಲು ಹೇಳಲೇ. ಆಗ್ತಿಲ್ಲ ಅಣ್ಣ, ಬೆಂಕಿ ಮೇಲೆ ನಿಂತಿರೋ ತರ ಆಗ್ತಿದೆ. ನಡೆದಿದ್ದೆಲ್ಲಾನು ಹೇಳ್ಬಿಟ್ಟು ಇದಕ್ಕೊಂದು ಕೊನೆ ನೋಡ್ತೀನಿ. ಕೊಡೋಲೆ ಅದನ್ನ. ಏನು ಆ ಲೋಗಿ ಏನು ಅಂತ ಹೇಳ್ತೀಯಾ? ಅವ್ರ ಮಗನ ಮೇಲೆ ಗಾಡಿ ಹಚ್ಬಿಟ್ಟು ಗೊತ್ತಿಲ್ದಿರೋ ಜೊತೆ ಅವ್ರ ಮಗನ ಕಳ್ಸಿಕೊಟ್ವಿ ಅಂತೀಯಾ? ನಿನ್ನ ಹೊಡೆದ ಸಾಯಿಸ್ಬಿಡ್ತಾರೆ ಕಣೋ. ಸಾಯಿಸ್ಲಿ, ಹೊಡೆದೇ ಸಾಯಿಸ್ಲಿ. ಆ ಕುಟುಂಬದ ಸಂತೋಷ ಹಾಳಾಗೋದಕ್ಕೆ ನಾನೇ ತಾನೇ ಕಾರಣ. ಪಾಪ ಅನಾಥ ಶವ. ಬಿಡಲೇ, ನಾವೇನು ಬೇಕು ಅಂತ ಮಾಡಿದ್ವಿ? ಗೊತ್ತಿಲ್ಲದೆ ನಡೆದೋಯ್ತು. ನಿನಗೂ ಗೊತ್ತಿದೆ ಅಲ್ವಾ, ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗೈತೆ. ಈ ಟೈಮಲ್ಲಿ ಇದು ಹೊರಗಡೆ ಗೊತ್ತಾಯ್ತು ಅಂದರೆ ಆ ಮದುವೆನ ನಿಂತೋಗುತ್ತೆ. ಇಷ್ಟು ದಿನ ನಾನು ಪಟ್ಟಿರೋ ಕಷ್ಟಕ್ಕೆ ಈಗ ಅವಳು ಒಳ್ಳೇದಾಗ್ತಾ ಇದೆ.
ನನ್ನಿಂದ ಅವಳ ಮದುವೆ ನಿಂತೋಯ್ತು ಅಂದರೆ ನಾನು ಯಾಕೋ ಬದುಕಿರ್ಬೇಕು? ಮೊದಲು ಅವಳು ಮದುವೆ ಆಗ್ಬಿಡ್ಲಿ, ಆಮೇಲೆ ಪೊಲೀಸ್ರಿಗೋ ಕೋರ್ಟ್ಗೋ ನಾನೇ ಹೋಗಿ ನಡೆದಿದ್ದು ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು. ನನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಏನಣ್ಣ ಮಾಡ್ತಿದ್ದೀರಾ? ನಿಮ್ಮ ತಂಗಿ ಮದುವೆ ನಡೆಯುತ್ತೆ, ನಾವು ನಡೆಸ್ತೀವಿ. ಅದಕ್ಕೂ ಮುಂಚೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಜೀಪಲ್ಲಿ ಕೂರಿಸ್ಕೊಂಡವನು ಹೆಂಗೆ ಆ ಬೆಟ್ಟದ ಮೇಲೆ ಹೋದ ಅಂತ ಗೊತ್ತಾಗಬೇಕು. ಅದಕ್ಕೆ ಆ ಜೀಪ್ ಡ್ರೈವರ್ನ ಮೊದಲು ಕಂಡುಹಿಡಿಬೇಕು. ಅದು ಕೊಡಿಲಿ. ಯಾರ್ ಲೇಟೆಸ್ಟ್ ನ ಭದ್ರವಾಗಿ ಕಲ್ಯಾಣಿ ಆಟ ಆಡ್ಬೇಡ, ಮೊದ್ಲದ್ ಕೊಡು. ಕೊಡು ಕಲ್ಯಾಣಿ. ಕಲ್ಯಾಣಿ ಮರ್ಯಾದಿಂದ ಕೊಟ್ಬಿಡು. ಕೊಡಲ್ಲ. ಕೊಡು ಕಲ್ಯಾಣಿ, ಕೊಟ್ಬಿಡು. ನಿಂತ್ಕೋ ಕಲ್ಯಾಣಿ. ಕೊಡೋದು ಕೊಡು ಅಂತ ತಾನೆ, ಕೊಡು ಅಂತ ತಾನೆ. ಇದೆಲ್ಲಿಂದ ಸಿಕ್ತು? ಅಲ್ಲಿ ಒಳಗಡೆ ಇತ್ತು. ಶಿವನ್ ಬ್ಯಾಗ್ ನಿಂಗೆ ಹೇಗ್ ಸಿಕ್ತು? ಶಿವನ್ ಬ್ಯಾಗ್ ನಿಂಗೆ ಹೇಗ್ ಸಿಕ್ತು? ಹೇಳು ನಿರ್ಮಲ, ಅದು ಬಂದು ಹೇಳು ಹೇಳು ಅಂತ ಇದೀನಲ್ಲ. ನಿರ್ಮಲಾ, ಅಪ್ಪ ಏನಮ್ಮ, ಏನಾಯ್ತಮ್ಮ? ನಿರ್ಮಲ ಪ್ಲೀಸ್ ನಾನು ಹೇಳೋದನ್ನ ಕೇಳು. ನಿರ್ಮಲ, ಏನಾಯ್ತಮ್ಮ? ಅಪ್ಪ ಏನಾಯ್ತು? ಏನಪ್ಪ, ಏನ್ ನಡೀತು ಅಂತ ಹೇಳು. ಏನಾಯ್ತು ಹೇಳಮ್ಮ. ಅಪ್ಪ ಕೇಳ್ತಿದಾರಲ್ಲ. ಶಿವನ್ ಬ್ಯಾಗು ಅವ್ರ ಹತ್ರ ಇತ್ತು ಅಪ್ಪ. ಏನ್ ನಡೀತು ಅಂತ ಹೇಳಪ್ಪ. ಅದೇನಂದ್ರೆ ಏನು ನಡೀತು ಅಂದ್ರೆ ಹೇಯ್
ಹೆಂಗೋ ಬ್ಯಾಗ್ ನಿಂಗ್ ಸಿಕ್ಕಿದ್ದು? ಪಾಪ ಅವ್ರನ್ನ ಏನ್ ಮಾಡ್ದೆ? ಏನ್ ನಡೀತು ಅಂತ ಗೊತ್ತಿಲ್ದೇನೆ ನೀವು ಇದ್ರ ಮೇಲೆ ಏನೋ ಗೊತ್ತಾಗ್ಬೇಕು. ನೀನೇನು ಮಾಡ್ಲಿಲ್ಲ ಅಂದ್ಮೇಲೆ ಈ ಬ್ಯಾಗು ನಿನ್ ಹತ್ರ ಹೇಗ್ ಬಂತು ಹೇಳು? ಹೇಳೋ, ಕೇಳ್ತಿದೀವಿ ತಾನೆ? ನನ್ ಮಗನ್ ಬ್ಯಾಗು ನಿನ್ ಹತ್ರ ಹೇಗ್ ಬಂತು? ಅದು ಬಂದು ನಾನೇ ಲೇ ಚುಬ್ಬು, ಏನೋ ಹೇಳ್ತಾ ಇದೀಯಾ? ನಾನು ಹೇಳ್ಬಿಡ್ತೀನಿ ಅಣ್ಣ. ನಾನೇ ಅವತ್ತು ರಾತ್ರಿ ಬಸ್ ಓಡಿಸ್ಕೊಂಡ್ ಬಂದೆ. ನಾನು ಕೊಲ್ಲಿಲ್ಲ, ಗೊತ್ತಿಲ್ಲದೆ ಗುದ್ಬಿಟ್ಟೆ. ಪಾಂಡುಪುರದಲ್ಲಿ ಬಸ್ಸು ದಿಢೀರಂತ ಗಾಡಿ ಹಚ್ಚಿ ಬಂದ್ಬಿಟ್ಟು ಇಲ್ಲಿ ಬಂದು ನಾಡ್ಕಾಡ್ತಿದ್ಯೇನೋ? ಸ್ವಾಮಿ, ಕೋಪ ಮಾಡ್ಕೋಬೇಡ. ಸ್ವಾಮಿ, ನಾನು ಹೇಳೋದನ್ನ ಕೇಳು ಸ್ವಾಮಿ. ಕರ್ಕೊಂಡು ಹೋಗಿ ಅನ್ನ ಸರ್, ಹೋಗಿ. ಏಯ್, ನನ್ ಮಾತು ಕೇಳಲೇ, ಅವನ ಬಿಡಲೇ. ಬಿಡೋ ನನ್ನ. ಏನಾಯ್ತು? ಏಯ್ ಸ್ವಾಮಿ, ನೀನ್ ತಪ್ಪಾಗಿ ತಿಳ್ಕೊಂತಿದ್ಯೋ? ಅವನ ಹೊಡಿಬೇಡ್ವಾ? ಮಾತು ಕೇಳ. ಬೇಡ ನಿಲ್ಸು ಅಂತ ಹೇಳ್ತಿದ್ದೀನಿ ತಾನೆ. ಹೊಡಿಬೇಡ. ನಿಲ್ಸು ಅಂತ ಹೇಳ್ತಿದ್ದೀನಿ ತಾನೆ. ಸತ್ಗೆ ಹೋಗ್ಬಿಡ್ತಾನೆ, ಬಿಟ್ಬಿಡ ಅವನ್ನ. ಬಿಡ್ಬೇಡಿ ಕಣೆ ಅವ್ನ. ಹೇಳ್ಕೊಡ್ರ, ರೂಮ್ ಕರ್ಕೊಂಡು ಕೂಡಕ್ಕೆ ಫೋನ್ ಮಾಡ್ರ. ಏನೋ ನೋಡ್ತಾ ಇದ್ದೀರಾ? ಸುಮ್ನೆ ಇರಕ್ಕಾಗಲ್ವಾ? ಲೈ, ಪೊಲೀಸ್ ಬರ್ಲಲ್ಲೇ, ನಡೆದಿದ್ದೆಲ್ಲಾನು ಅವ್ರ ಹತ್ರ ಹೇಳ್ತೀನಿ. ಏನು ಶಿಕ್ಷೆ ಆದರೂ ಕೂಡ ನಾನು ತಗೊಳ್ತೀನಿ. ಸದ್ಯಕ್ಕೆ ಯಾರಿಗೂ ಹೇಳೋದು ಬೇಡಣ. ಹಂಗೆ ಪೊಲೀಸವ್ರು ಬಂದು ಕೇಳಿದ್ರು, ನಿಮಗೆ ಮೈ ಹುಷಾರಿಲ್ಲ, ಅದಕ್ಕೆ ಬಸ್ ನಾನೇ ಓಡಿಸ್ದೆ ಅಂತ ಹೇಳಿದ್ರೆ ಸಾಕು. ಇಲ್ಲ ಕಣ, ನಿನ್ನ ಒಂಟಿಯಾಗಿ ಬಿಟ್ಬಿಟ್ಟು ನಾನು ಹೆಂಗಿರ್ಲಿ? ನಾನು ಹೇಳೋದನ್ನ ಕೇಳೋಣ. ನಾವಿಬ್ಬರು ಒಳಗಡೆ ಹೋದ್ರೆ ಹೆಂಗೆ? ನಮ್ಮ ತಂಗಿ ಮದುವೆ ಬೇರೆ ನಡಿಬೇಕು, ನೀವು ಆಚೆನೇ ಇರಬೇಕು. ಅದು ಮಾತ್ರ ಅಲ್ಲ, ನಾನು ಮಾಡಿದ ತಪ್ಪಿಗೆ ನಾನು ತಾನೇ ಶಿಕ್ಷೆ ಅನುಭವಿಸ್ಬೇಕು. ಓ, ಇವ್ರ ಅದು? ಇವರು ಪೊಲೀಸ್ಗೆ ಕಾನೂನು ಹೇಳ್ಕೊಡೋ ದೊಡ್ಡ ಮನುಷ್ಯ ಅಲ್ವಾ? ಅದಲ್ಲ ಸರ್, ನೀನ್ ದೊಡ್ಡ ಲಾ ಪಾಯಿಂಟ್ ಮಾತಾಡ್ತೀಯ ಅಂತ ನಂಗೆ ಗೊತ್ತು. ಎಲ್ಲ ಅಲ್ಲಿ ಮಾತಾಡೋಣ. ಹೇಯ್, ಇಬ್ರು ಗಾಡಿಗೆ ಹಚ್ಚು. ಅಣ್ಣನ್ ಸರ್ಗೆ ಎದೆ ನೋವು ಬಂದ್ಬಿಡ್ತು. ಯಾರಾದ್ರೂ ಬೇಗ ಬನ್ನಿ, ಹಾಸ್ಪಿಟ್ಲಿಗೆ. ಸ್ವಾಮಿ, ಅಣ್ಣ ಸರ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಜೈಲಿಗೆ ಬಂದೆ ಸಾಯಿಸ್ತೇನೆ ಕಣ. ಅಣ್ಣ ಸರ್, ಯೋ ಗಾಡಿಗೆ ಹಚ್ಚಯ್ಯ, ಹಚ್ಚಯ್ಯ. ನೀನ್ ಹೋಗಿ ಗಾಡಿ ತೆಗಿ ಮೊದಲು. ಏನಾಗಲ್ಲ ಸರ್, ನಾನಿದ್ದೀನಿ ಸರ್, ಭಯಪಡ್ಬೇಡಿ. ಆಕ್ಸಿಡೆಂಟ್ ನಡೆದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಇಲ್ಲಿ ಕಾನೂನ ಜ್ಯೂಸ್ ಮಾಡ್ಕೊಂಡು ಕುಡ್ದವ್ರು ಇದಾರಲ್ಲ, ಇವ್ರು ಹೇಳಿಲ್ವಾ ನಿನ್ಗೆ? ಹೇಳು. ಸರ್, ಅದು ಬಂದು ಏಯ್, ಅವನು ಗಾಡಿ ಡಿಕ್ಕಿ ಓಡಿಸೋದ್ನ ಇಲ್ಲ ಅವನ್ನ ಕೊಲೆ ಮಾಡಿ ಬೆಟ್ಟದಿಂದ ತಳ್ಬಿಟ್ರಾ? ಸರ್, ಅವನೇ ಸರ್ ಗಾಡಿಗೆ ಅಡ್ಡ ಬಂದು ಬಿದ್ದಿದ್ದು. ಏಯ್, ಅವನೇ ಅಡ್ಡ ಬಂದು ಬೀಳೋದಿಕ್ಕೆ ಆ ಸಮಯದಲ್ಲಿ ಆ ಕಾಡಲ್ಲಿ ಅವನೇನು IPL ಮ್ಯಾಚ್ ನೋಡಕ್ ಬಂದಿದ್ನಾ? ಸರ್, ನಾನು ಹೇಳ್ತೀನಿ ಸರ್. ಸರಿ ಹೇಳು, ಯಾಕೆ ಕೊಂದ್ರಿ? ಸತ್ಯವಾಗಿ ಹೇಳ್ತೀನಿ ಸರ್, ಅವನೇ ಸರ್ ಬಂದು ಬಿದ್ದಿದ್ದೆ. ಏನೋ ಮಾತ್ಕೊ ಅವನೇ ಬಿದ್ದ ಅಂತೀರಾ? ನಿಜ ಹೇಳು, ಇಲ್ಲ ಹೇಳಂಗ್ ಮಾಡ್ತೀನಿ. ಸರ್, ಅದು ಹೇಳೋದು ಹೇಳ, ಯಾಕೆ ಕೊಂದ್ರಿ? ಬಿಡಿ ಸರ್, ಎಲ್ಲದಕ್ಕೂ ನಾನೇ ಕಾರಣ.
ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವತ್ತು ಇವ್ರಿಗೆ ಹುಷಾರಿರ್ಲಿಲ್ಲ. ಇವ್ರು ಎಷ್ಟು ಹೇಳಿದ್ರು ಕೇಳದೆ ನಾನೇ ಸರ್ ಬಸ್ ಎತ್ಕೊಂಡು ಓಡಿಸಿದ್ದು. ಶಿವ ಸಾವಿಗೆ ನಾನೇ ಸರ್ ಕಾರಣ. ನೀನೋಗು ನೀನು ಹೋಗಯ್ಯ. ಸರಿ, ಶಿವನ ಕೊಂದೆ, ಮಿಕ್ಕಿದ ಒಡವೆ ಏನ್ ಮಾಡಿದೆ? ಒಡವೆನಾ? ಏನೋ ಈ ಥರ ನಡ್ಕಾಡ್ತೀಯಾ? ಸರ್, ಅವತ್ತು ಆ ಬ್ಯಾಗಲ್ಲಿ ಇದೊಂದೇ ಬಾಕ್ಸ್ ಇದ್ದಿದ್ದು ಸರ್. ಏಯ್, ಅವನು ಕಡೂರಿಂದ ಬರೋ 2 ದಿನ ಮುಂಚೆ ತಗೊಂಡಿದ್ದು ಒಡವೆ ರಸೀದಿ ಇದು. ಅರ್ಧ ಒಡವೆ ಇಲ್ಲಿದೆ, ಮಿಕ್ಕಿದೆಲ್ಲೋ? ಸರ್, ಬಸ್ಸಲ್ಲಿ ಗುದ್ದಿದ್ದೇನೋ ನಿಜ ಸರ್. ಆ ದಾರಿಯಲ್ಲಿ ಒಂದು ಜೀಪ್ ಬಂತು ಸರ್. ಅದರಲ್ಲಿ ಇವನ್ನ ಕೂರಿಸಿ ಹಾಸ್ಪಿಟ್ಲಿಗೆ ಸೇರಿಸು ಅಂತ ಹೇಳಿ ಅವಾಗ ನೀನು? ಅವಾಗ ಅದರಲ್ಲಿ ಒಂದು ಬ್ಯಾಗ್ ಇತ್ತು. ಮತ್ತೆ ನೀನು ಹಾಸ್ಪಿಟ್ಲಿಗೆ ಹೋಗಿಲ್ಲ? ನಾನೇ ಹೋಗಿ ಸೇರಿಸ್ತೀನಿ ಅಂತ ಹೇಳಿದ್ರು ಆ ಡ್ರೈವರು. ಸರಿ, ಆ ಡ್ರೈವರ್ ಯಾರು, ಎಲ್ಲಿದ್ದಾನೆ? ನಿಜವಾಗ್ಲೂ ಅವ್ರ ಬಗ್ಗೆ ಗೊತ್ತಿಲ್ಲ ಸರ್. ನೀನ್ ಹೇಳೋದು ನಿಜ ಆಗಿದ್ರು ಕೂಡ ನಿನ್ನ ನಾನು ಬಿಡೋದಿಲ್ಲ. ಇದೊಂದು ಎವಿಡೆನ್ಸ್ ಸಾಕು ನಿನ್ನ ಎತ್ತಿ ಒಳಗಡೆ ಹಾಕೋದಿಕ್ಕೆ. ಏನು ಹೇಳ್ದೆ? ಸರ್, ನೀನು ನಾನು ಹಾಕಿರೋದು ಒಂದೇ ಯೂನಿಫಾರ್ಮಾ? ಏಯ್, ಇವಾಗ ಗೊತ್ತಾಗ್ತದೆ ಕಾಕಿ ಪವರು. ಹೋಗು. ಈ ಕೇಸ್ ಪ್ರಕಾರ ಯಾವ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಯೋಚನೆ ಮಾಡಬೇಡಿ, ಈಸಿಯಾಗಿ ಬೇಲ್ ಸಿಕ್ಬಿಡುತ್ತಾ? ಖಂಡಿತ. ಯಾವ ಜಡ್ಜ್ ನೋಡಿದ್ರು ಕಣ್ಮುಚ್ಕೊಂಡು ಸೈನ್ ಮಾಡ್ತಾರೆ. ಮತ್ತಿನ್ನೇನು ಯೋಚನೆ ಮಾಡದೆ ಹೋಗಿ. ಹಂಗಿದ್ರೆ ತುಂಬಾ ಥ್ಯಾಂಕ್ಸ್ ಸರ್. ತಗೊಳ್ಳಿ. ಸರಿ, ಬರ್ತೀನಿ. ಹೋಗಿ ಬನ್ನಿ. ಬರ್ತೀನೋ? ಏಯ್, ಮರಿಬೇಡ್ವೋ. ನಾಳೆ ಟ್ರಿಪ್ ಇದೆ, ಕರೆಕ್ಟಾಗಿ ಬಂದ್ಬಿಡು. ಓಕೆನಾ? ಸರಿ ಮಗ. ಏಯ್, ಆಫೀಸರ್ ಇದ್ದಾರಾ? ಒಳಗಿದ್ದಾರೆ, ಹೋಗಿ. ಕೊಡಿ ಇಲ್ಲಿ. RC ಬುಕ್ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ಏನ್ ಬೇಕು? TN 57 W 8048 ಅಂತ ನಂಬರ್ ಕೊಟ್ಟು ನಾನು ಅಡ್ರೆಸ್ ಬೇಕು ಅಂತ ಕೇಳಿದ್ನಲ್ಲ. ಹೌದು, ಎತ್ತಿಟ್ಟಿದ್ದೀನಿ, ಕೊಡ್ತೀನಿ. ಇದು ಮೈಸೂರು ರಿಜಿಸ್ಟ್ರೇಷನ್, ಓಡಿಸ್ತಿರೋದು ಶ್ರೀರಂಗಪಟ್ಟಣ. ತಗೋ. ತುಂಬಾ ಥ್ಯಾಂಕ್ಸ್ ಸರ್. ತಂಗಿ ಮದುವೆ ಚೆನ್ನಾಗಿ ನಡೀತು ಅಲ್ವಾಣ? ಅದೆಲ್ಲ ಚೆನ್ನಾಗೇ ಆಯಿತು. ಇನ್ಮೇಲೆ ಎಲ್ಲ ಒಳ್ಳೇದೇ ಆಗೋದು. ಆವತ್ತು ಆ ವ್ಯಾನ್ ಡ್ರೈವರ್ನ ನೋಡ್ದೆ ಕಣೋ. ಆದರೆ ನಾನು ಓಡೋಗಿ ಹಿಡಿಯೋ ಅಷ್ಟರಲ್ಲಿ ಅವ್ನು ಬೇಗ ಹೋಗ್ಬಿಟ್ಟ ಕಣೋ. ನಾನು ಬಿಡಲಿಲ್ಲ. RTO ಆಫೀಸಲ್ಲಿ ಅಡ್ರೆಸ್ ಎಲ್ಲ ತೊಗೊಂಡಿದ್ದೀನೋ. ಒಬ್ಬರೇ ಎಷ್ಟು ಕಷ್ಟಪಡ್ತಿದ್ದೀರಣ್ಣ. ಅದೆಲ್ಲ ಪರವಾಗಿಲ್ಲ ಕಣೋ. ನಿನಗೆ ಬೇಲ್ ತೊಗೊಳಕ್ಕೆ ವಕೀಲರ ಹತ್ರ ಮಾತಾಡಿದ್ದೀನಿ. 2 ದಿನದಲ್ಲಿ ಸಿಕ್ಬಿಡುತ್ತೆ. ಆದರೆ ಏನಾದರೂ ಮಾಡಿ ಆದಷ್ಟು ಬೇಗ ಅವನ್ನ ಹಿಡಿಬೇಕು ಕಣೋ. ಏನಮ್ಮ, ಲೈನ್ ಮೇಲೆ ಹೋಗಿಲ್ವಾ? ಹೋಗಿಲ್ಲಣ್ಣ. ಯಾರು ನೀವು? ನಿಮ್ಗೇನ್ ಬೇಕು? ನಾವ್ ಯಾರು ಅಂತ ಗೊತ್ತಿಲ್ಲದೆ ನೀನು ಓಡ್ತಾ ಇದೀಯಾ? ಹೇಳೋ, ನಿಜ ಹೇಳೋ. ಆಸ್ಪತ್ರೆಗೆ ಸೇರ್ಸು ಅಂತ ನಿನ್ ಜೊತೆ ಕಳ್ಸಿದ ವ್ಯಕ್ತಿ ಹೆಂಗೋ ಬೆಟ್ಟ ಹತ್ರ ಬಂದ? ಆಸ್ಪತ್ರೆಗೆ ಸೇರ್ಸು ಅಂತ ಕಳ್ಸಿದ್ರ?
ನೀವು ಬೇರೆ ಯಾರಿಗೂ ತೊಂದರೆ ಕೊಡ್ತಿದ್ದೀರಾ. ಹೆಂಗೋ ಬೇರೆ ಯಾರೋ ಅನ್ಕೊಂಡು ತೊಂದರೆ ಕೊಡ್ತಾರೆ. ಕತ್ಲಲ್ಲಿ ನೋಡಿರೋ ನಿನ್ ಮುಖ ನನಗೆ ಚೆನ್ನಾಗಿ ನೆನಪಿದೆ ಕಣ. ಹೇಳು, ಸತ್ಯ ಹೇಳು, ಹೇಳು. ಸ್ವಾಮಿ, ಕಂಡಕ್ಟರ್ ಡ್ರೈವರು ಊರೊಳಗಡೆ ಬಂದ್ಬಿಟ್ಟಿದ್ದಾರೆ. ಒಳ್ಳೆ ಮೂಗು ತರ ಇದ್ದು ಕೊಲೆ ಮಾಡಿ ಹಳ್ಳದಲ್ಲಿ ಬಿಸಾಕೋದ್ ಮೇಲೂನು ನಿನ್ ಕೋಪ ಇನ್ನೂ ಕಡಿಮೆ ಆಗಿಲ್ವಲ್ಲೋ? ಇನ್ನು ಯಾರನ್ನ ಸಹಿಸ್ಬೇಕು? ಏನೋ ಮುಖ ನೋಡ್ತಿದ್ಯಾ ನಾಯಿ ನನ್ನ ಮಗನೇ? ನೀನ್ ಮುಟ್ಟಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗ ಆ ನನ್ನ ಮಗನ್ ಸಾಯ್ಸ. ಅವತ್ತು ನೀನ್ ನನ್ಗೆ ಹೊಡೆದಾಗ ನನ್ನ ದೇಹದಲ್ಲಿ ಶಕ್ತಿ ಇಲ್ದಿಲ್ಲ, ನಿನ್ನ ಹತ್ರ ಒದೆ ತಿಂದಿಲ್ಲ ನಾನು. ಅವತ್ತು ನನ್ನ ಮನ್ಸಲ್ಲಿ ಒಂದು ಗೊಂದಲ ಇದ್ದಕ್ಕೆ ಒದೆ ತಿಂದಿದ್ದು, ಆದ್ರೆ ಅದಿವಾಗಿಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ನೀವೆಲ್ಲರೂ ಅನ್ಕೊಂಡಿರೋ ತರ ಅಣ್ಣ ಸಾರ್ ಮಗನ ನಾನೇನು ಮಾಡಿಲ್ಲ. ಏನ್ ನಡೀತು ಅಂತ ಅವನ್ ಹೇಳ್ತಾನೆ. ಬಾರೋ, ಹೇಳು ಹೇಳು ಹೇಳು, ಏನ್ ನಡೀತು ಅಂತ ಹೇಳು, ಹೇಳು ಹೇಳು. ನಮ್ಮ ಹತ್ರ ಏನ್ ಹೇಳಿದೆ ಅದನ್ನೆಲ್ಲರ ಮುಂದೆ ಹೇಳು, ಹೇಳು 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 ಹೇಳು. ಏನಾಯ್ತು? ಇವಾಗ ನೀನ್ ಹೇಳು, ಇಲ್ಲ ನೀನ್ ಹೇಳೋ ತರ ಮಾಡ್ತೀನಿ. ಮತ್ತೆ ನಾಟಕ ಮಾಡಕ್ ಬಂದಿದ್ಯೇನೋ? ಏನ್ ನಿನ್ನ ಬಿಡೋದಿಲ್ಲ. ಬರೋ. ಹೇಳೋ, ಇವ್ರ ಮಗನ ಕೊಂದಿದ್ದು ಇವನೇ. ಹೇಳೋ, ಹೇಳು. ಅವತ್ತು ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಇವನ ಹತ್ರನೇ ನಾವು ಕಳ್ಸಿದ್ದು. ಇವ್ರು ಹಾಕಿದ ಬಲಲ್ಲಿ ನಮ್ಗೆ ಗೊತ್ತಿದ್ರೆ ನಾವು ಬಿದ್ಬಿಟ್ಟು. ನಿಜ ಏನು ಅಂತ ಹೇಳೋ, ಊರ್ ಜನರಿಗೆ ಗೊತ್ತಾಗ್ಲಿ. ಹೇಳೋ, ಈ ಊರ್ ಜನಕ್ಕೆಲ್ಲ ನಿಜ ಹೇಳು. ಹೇಳೋ, ನೋಡು, ಇಡೀ ಊರೇ ಕೇಳಿಸ್ಕೊಳ್ಳಿ. ಯಾರು ಮಾಡಿದ್ರು ಅಂತ ಹೇಳೋ, 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 ಹೇಳೋ. ನಿಂತ್ಕೊಳ್ಳೋ, ನಿಂತ್ಕೊಳ್ಳಲ್ಲ, ಇಳಿಯೋ, ಇಳಿಯೋ ಕೆಳಗಡೆ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ನಿರ್ಮಲಾ ಅಲ್ಲಿ ಸ್ಕೂಲಿಂದ ಬಂದಾಯ್ತಾ?
ಏಯ್ ಬಸ್ಸಿಗೆ ಟೈಮ್ ಆಯ್ತು, ಬೇಗ ನಡಿಯೋ. ಬರ್ತೀನಿರೋ. ಹೋಗಿದ ತಕ್ಷಣ ಲೆಟರ್ ಹಾಕಿ. ಹೋಗ್ಬಿಟ್ಟು ಬರ್ಲಾ? ಬಾಯ್. ಇವನ್ ಬೇರೆ. ಓಕೆ ನಿರ್ಮಲಾ, ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಬಾಯ್. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ಹೋಗೋಣ. ನಾನು ಅವಸರ ಮಾಡ್ತಾ ಇದ್ದೀನ, ಬಸ್ ಹೋಗ್ಬಿಡಲ್ವಾ? ಸರಿ ಸರಿ ನಡಿ. ಸರಿ ಕಣೋ, ನಾನು ಬರ್ತೀನಿ. ಸ್ವಾಮಿ, ವಿಷಯ ಗೊತ್ತಾ? ಜಾತ್ರೆಗೆ ಶಿವ ಬರ್ತಾ ಇದ್ದಾನೆ. ಬರ್ತಾನೆ ಕಣಪ್ಪ. ಇವನು ಫ್ರೆಂಡ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನಗು ನೋಡಲಿ ಅವನ್ಗೆ. ಸ್ವಾಮಿ ಮುಗಿತಾ? ಮುಗೀತು ಫಾದರ್. ಹಳೆ ವೈರ್ ಅಲ್ವಾ, ಏನೋ ಶಾರ್ಟ್ ಆಗಿದೆ, ಅದನ್ನೇ ಸರಿ ಮಾಡ್ತಾ ಇದ್ದೇನೆ. ಬರ್ತೀವಿ. ತಗೊಂಡಿದ್ದಕ್ಕೆ ಪಾರ್ಟಿ. ಅಣ್ಣ ಹುಷಾರಾಗಿ ಹೋಗಿ. ನಮಸ್ಕಾರ ಹಾಕೋ, ಮುಖ ನೋಡು. ಮಾಸ್ಟರ್ ನೀನ್ ಹೋಗಿ ಬರ್ತೀನಿ. ಬಾ ಸ್ವಾಮಿ, ಮನೆಗೆ ಬಿಟ್ಟು ಹೋಗ್ತೀನಿ. ಅದೆಲ್ಲೇನು ಬೇಡ, ನಾನು ಹೋಗ್ತೀನಿ, ಹೋಗು. ಸರಿ. ಅಪ್ಪ, ಏನಮ್ಮ? ಅಪ್ಪ, ಏನಾಯ್ತು? ಯಾರೋ ಅದು ಕಿಟಕಿ ಹತ್ರ. ಯಾರೋ ಅದು? ಯಾರೋ ಅದು? ನೋಡ್ಕತೀನಿ ಕಣ. ಕಂಡಕ್ಟರ್ ನಾನ್ ಬಿಡ್ತೀನಿ, ನೀನ್ ಮೊದ್ಲು ಹೋಗಿ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆನೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ, ಅತ್ತೆ ನೀನ್ ಹೋಗು. ಸರಿ ಸ್ವಾಮಿ, ನಾನು ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಂಬಿ ಮೇಲೆ ಬರ್ತೀನಿ. ಎಲ್ಲ ನೋವ್ತಾ ಇದೆಯಪ್ಪ. ಕೆಲಸ ಇಲ್ಲ, ಸುಮ್ನೆ ಮಾಡ್ತಾರೆ. ಹಲೋ ಲೇ, ನಾನ್ ಕಣೋ ಶಿವ. ಎಷ್ಟ್ ಸಲ ಫೋನ್ ಮಾಡೋದು? ನೀನೇನೋ, ನಾನ್ ಇಂಜಿನಿಯರ್ ಅನ್ಕೊಂಡಿದ್ದೆ. ಸರಿ ಸರಿ. ಲೇ, ನಾನು ಯಾಕೆ ಕಾಲ್ ಮಾಡ್ದೆ ಅಂದ್ರೆ, ನೋಡು ಮನೇಲಿ ಹಬ್ಬಕ್ ಬಾ ಅಂತ ಫೋನ್ ಮಾಡಿದ್ದಾರೆ. ಅದಕ್ಕೆ ಒಂದ್ ವಾರ ಮುಂಚೆನೆ ಬರ್ತಿದ್ದೀನಿ. ನೀನ್ ಯಾರಿಗೂ ಹೇಳ್ಬೇಡ, ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ. ಏನಂದೆ? ಶಾಕ್ ಆಗ್ಬೇಕಾ? ಲೇ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ದೆ. ಓ, ಮಾಡೋಣ ಮಾಡೋಣ. ಸ್ವಾಮಿ, ನೀನ್ ಗಾಡಿ ತಗೊಂಡ್ ಟೌನ್ ಹತ್ರ ಬಂದ್ಬಿಡಪ್ಪ. ಬರ್ತೀನಿ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಇವನು. ಹೇ ಶಿವ, ಲೇ ನಡಿಯೋ. ಬರೋ, ಒಳಗೋಗು. ಹುಷಾರ್ ಕಣೋ. ಏನೋ ಆಯ್ತು? ಹೇಳ್ತೀನಿ ಬರೋ. ಎಣ್ಣೆ ಹಾಕೋಣ? ನನಗ್ ಬೇಡ ಕಣೋ, ನಾನು ಮನೆಗೆ ಹೋಗ್ಬೇಕು. ಸುಮ್ನೆ ಕುಡಿಯೋ. ಅಯ್ಯೋ, ನನಗ್ ಬೇಡ ಅಂತ ಹೇಳ್ದೆ ತಾನೆ. ಬೇಡ ಅಂದ್ರೆ ಬಿಡು. ಲೇ, ಬೇಗ ಮುಗ್ಸೋ, ಟೈಮ್ ಆಯ್ತು. ಇರೋ, ಯಾವಾಗ ಒಂದ್ಸರಿ ನೋಡೋದು. ಮನೆಗೆ ಹೋದ್ರೆ ಆಚೆನೆ ಬರೋಲ್ಲ. ಲೇ, ಸ್ವಲ್ಪ ದಿನ ಸಿಟಿಗೆ ಹೋಗಿದ್ ನೋಡು, ಅವಾಗ ನಿನ್ಗೆಲ್ಲ ಗೊತ್ತಾಗುತ್ತೆ. ಈ ಸಲ ನಾನು ಒಬ್ನೇ ಹೋಗಲ್ಲ ಕಣೋ, ಜೊತೆಗೆ ನಿರ್ಮಲನ್ನು ಕರ್ಕೊಂಡು ಹೋಗ್ತೀನಿ.
ನಾನಲ್ಲಿ ಒಂದು ಮನೆ ನೋಡಿದ್ದೀನಿ. ಬಾಡಿಗೆ ಎಲ್ಲ ಕಮ್ಮಿನೇ, ನಾವಲ್ಲಿ ಸಂತೋಷವಾಗಿರ್ಬೋದು. ಚಿಕ್ಕ ವಯಸ್ಸಿನಿಂದ ನನ್ನ ಮನಸ್ಸಲ್ಲಿದ್ದ ಆಸೆ ಇವಾಗ ನೆರವೇರ್ತಿದೆ. ಒಂದು ವಾರದೊಳಗಡೆ ಅವಳು ನನ್ನೋಳಾಗ್ತಾಳೆ ಅನ್ನೋದನ್ನ ನೆನೆಸ್ಕೊಂಡು ತುಂಬಾ ಸಂತೋಷ ಆಗ್ತಿದೆ. ಕುಡ್ದಾಯ್ತೇನಪ್ಪ ಸ್ವಾಮಿ? ಅವಳ ಕರ್ಕೊಂಡು ಹೋದ್ರೆ ನನ್ ಜೊತೆಗೆ ಯಾರು ಇರ್ತಾರೆ ಹೇಳು. ಹುಡ್ತಾಗ್ಲೇ ನಮ್ಮಮ್ಮ ಸತ್ತೋದ್ಲು, ಆಮೇಲೆ ನಮ್ಮಪ್ಪ ನೇಣ್ ಹಾಕೊಂಡು ಸತ್ತೋದ. ನನ್ಗೆ ಎಲ್ಲ ನಿರ್ಮಲನ ಕಣ. ನನ್ ನಿರ್ಮಲ ಅವಳು ಎತ್ಕೊಂಡು ಹೋಗ್ತೀಯಾ? ಬಿಟ್ಕೊಡೋದಿಲ್ಲ. ಹೋಗೋ. ಸ್ವಾಮಿ ಗಾಡಿ ಎತ್ತು, ಅವ್ನ ಆಮೇಲೆ ನೋಡ್ಕೊಳ್ಳೋಣ. ಹಿಂದೆ ಬಸ್ ಬರ್ತಿದೆ, ಲೈಟ್ ಆಫ್ ಮಾಡು, ಹೊರಡು. ಏನ್ ಚೆನ್ನಾಗಿ ಬರಲಿ ಯಾರಿಗೂ ಏನಾಯ್ತು? ಏಯ್, ಅವ್ನ ಕಂಡಕ್ಟರ್ ಡ್ರೈವರ್ ಹತ್ರ ಸಿಕ್ಕಾಕೋಬಾರ್ದು. ಹೇಗಾದ್ರೂ ಅವ್ನ ಕರ್ಕೊಂಬ, ಹೋಗು. ಸರಿ. ಗಾಡಿಲಿ ಯಾರೋ ಕೂತ್ಬಿಟ್ಟು ಹೊರಟೋಗಿದ್ದಾರೆ. ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಡೋಣ. ಎತ್ತಿ ಹುಷಾರು ನೋಡ್ಕೊಂಡು. ನೀನ್ ಆ ಕಡೆ ಹೋಗಲ್ಲ, ನಾನು ಡೋರ್ ತೆಗಿತೇನೆ. ಹುಷಾರು ನೋಡ್ಕೊಂಡು. ಹಾ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತೀನಿ ಕಣ. ಏನೇ ಆದ್ರೂ ನಿರ್ಮಲನ ಬಿಟ್ಕೊಡೋದಿಲ್ಲ ಕಣ. ಗಾಡಿ ನಿಲ್ಸು. ನಿರ್ಮಲ, ಬುದ್ಧಿ ಇಲ್ವಾ? ನಿರ್ಮಲ, ಅಯ್ಯೋ ನಿರ್ಮಲ, ಏನಾಯ್ತು ನಿರ್ಮಲ? ಬಾ ನಿರ್ಮಲ, ಹೋಗೋಣ ಬಾ, ನಾವೆಲ್ಲಾದ್ರೂ ಹೋಗೋಣ. ಬಾ ನಿರ್ಮಲ, ಓಡೋಗೋಣ. ಬಾ ನಿರ್ಮಲ, ಬಾ, ಏನಾಗಲ್ಲ. ಬಾ ಅಂತ ಹೇಳ್ತಾನೆ. ಬಾ ನಿರ್ಮಲ, ಪ್ಲೀಸ್ ನಿರ್ಮಲ, ಬಾ ನಿರ್ಮಲ, ನನ್ ಜೊತೆ ಬಾ ನಿರ್ಮಲ, ನನ್ ಜೊತೆ ಯಾರು ಇಲ್ಲ. ಬಾ ನಿರ್ಮಲ, ನೀನೇ ಅಲ್ವಾ ನಂಗೆಲ್ಲ. ಬಾ ಅಂತಾನೆ. ನಿರ್ಮಲ, ಎಲ್ಲರೂ ಬರ್ತಿದ್ದಾರೆ, ಒಳಗಡೆ ಹೋಗಿ ಕೂತ್ಕೋ. ಬನ್ನಿ ಬೇಗ, ಎಲ್ಲರೂ ಹೋಗೋಣ.
ಬಿಡು. ಏಯ್ ಯಾರು ಬರ್ಬೇಡಿ, ಯಾರು ಹತ್ರ ಬರ್ಬೇಡಿ, ಏಯ್ ಬರ್ಬೇಡಿ, ಬಂದ್ರೆ ಸಾಯಿಸ್ಬಿಡ್ತೀನಿ, ಬರ್ಬೇಡಿ, ಯಾರಾದ್ರೂ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಡ್ರೈವರ್ ಒಂದ್ ಹೆಜ್ಜೆ ಮುಂದೆ ಇಟ್ರು ಸಾಯಿಸ್ಬಿಡ್ತೀನಿ, ಹತ್ರ ಬರ್ಬೇಡಿ. ಏಯ್ ಮರ್ಯಾದೆಯಿಂದ ಕತ್ತಿನ ಕೆರಡೆ ಹಾಕೋ. ಕೆರಡೆ ಹಾಕಲ್ಲ, ಬಂದ್ರೆ ಸಾಯಿಸ್ಬಿಡ್ತೀನಿ. ಲೇ ನಿನ್ನ ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ ಹಿಂಗ್ ಮಾಡ್ಬಿಟ್ಟಲ್ಲ. ಸುಮ್ನಿರಯ್ಯ, ನನ್ನ ಮಗನ್ ತರ ಅಂತ ಮಾತ್ಕೊಂಡು ಹೇಳ್ತಾ ಇದ್ದೆ. ಒಂದು ದಿನನಾದ್ರೂ ನನ್ನ ಮಗನ್ ತರ ನೋಡ್ದೇನಯ್ಯ? ಸ್ವಾಮಿ, ನೀನೇ ಶಿವನ ಕೊಂದಿದ್ದು ಅಂತ ಎಲ್ರಿಗೂ ಗೊತ್ತಾಗಿದೆ ಈಗ. ಹೌದು ಕಣ, ನಾನೇ ಅವನನ್ನ ಸಾಯಿಸಿದ್ದು. ನಾನೇ ಕಣ, ನಾನೇ. ಪ್ರೀತಿ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟ ವಿಷಯ. ಅದನ್ನ ತಿಳ್ಕೊಳ್ದಲ್ಲ ಒಳ್ಳೆ ಕಾಡು ಮನ್ಸಿನ ತರ ನಡ್ಕೊಂತಿದ್ಯಾ. ಪ್ರೀತಿ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ಇವಳೇ ನನ್ನ ಉಸಿರು ಅನ್ಕೊಂಡಿದ್ದೀನಿ ಕಣೋ. ಇವಳು ನನ್ನ ಉಸಿರೇ ಕೇಳಿದ್ರೆ ಸ್ವಾಮಿ ನಿನಗೇನು ಹುಚ್ಚಿಡ್ತಿದ್ಯೇನಾ? ಹೌದು, ಪ್ರೀತಿ ಸಿಕ್ಕಿಲ್ಲ ಅಂತಂದ್ರೆ ದೇವ್ರಿಗೂ ದೆವ್ವ ಹಿಡಿಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ. ಸ್ವಾಮಿ ಬೇಡ ಬೇಡ ಕಣ, ಬೇಡ ಕಂಡಕ್ಟರ್, ಹತ್ರ ಬರ್ಬೇಡ, ಕೊಲ್ತೀನಿ. ಕೊಲ್ಲು ನಿನ್ನ ಉಸಿರನ್ನ ನಿನ್ ಕೈಯಾರ ಕೊಲ್ಲು. ಏಯ್ ಸಾಯಿಸಲ್ಲ. ಏಯ್ ಅವಳೇನು ನಮ್ಮ ಅತ್ತೆ ಮಗಳಲ್ಲ, ನಮಗ್ ಬೇಕಾಗಿರೋದು ನೀನು. ನಿನ್ನ ಅಜ್ಜಿ ನಿನ್ನ ಮುಗಿಸ್ತೆ ನಾವಿಲ್ಲಿಂದ ಹೋಗೋದಿಲ್ಲ. ನೀನ್ ಅವಳ ಬಿಟ್ರು ಸರಿ, ಸಾಯಿಸರು ಸರಿ. ಯಾಕೋ ಕತ್ತಿ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದೀಯಾ? ಕತ್ತರಿಸೋ, ಧೈರ್ಯ ಆದ್ರೆ ಕತ್ತರಿಸೋ ನೋಡೋಣ. ಇವಳನ್ನ ಸ್ವಂತ ಮಾಡ್ಕೊಳಕ್ ತಾನೆ ನಿನ್ ಸ್ನೇಹಿತನ ಅನ್ಯಾಯವಾಗಿ ಕೊಂದೆ. ಇವಾಗ ಇವಳನ್ನು ಕೊಲ್ಲು. ಕೊಂದ್ಬಿಡು ಸ್ವಾಮಿ, ನನ್ನೂ ಕೊಂದ್ಬಿಡು. ನನ್ನಿಂದ ನಿನ್ ಕೊಲ್ಲಕ್ಕಾಗಲ್ಲ. ಏ ಸ್ವಾಮಿ ಬೇಡ. ಸ್ವಾಮಿ ಕೈ ಹಿಡ್ಕೊಳ್ಳಲೇ. ನನ್ ಮಾತು ಕೇಳು, ಯಾರು ಏನು ಮಾಡಲ್ಲ. ಬೇರೆಯವ್ರ ಜೀವನ ಅನ್ನೋದು ನಾವು ಕಿಟಕಿಯಿಂದ ಹೊರಗಿನ ಪ್ರಪಂಚ ನೋಡ್ದಾಗೆ. ಅದೇ ತರ ನಮ್ ಜೀವನನು ಬೇರೆಯವ್ರಿಗೆ ಕಿಟಕಿಯಿಂದ ನೋಡೋ ಪ್ರಪಂಚನೇ. ಇಲ್ಲಿ ಕಾಲ ಉರುಳ್ತಾ ಜೀವನ ಬದಲಾಗುತ್ತೆ. ಅದೇ ತರ ಸುಬ್ಬಯ್ಯ ಕಲ್ಯಾಣಿ ಜೀವನದಲ್ಲೂ ಕಾಲ ಬದಲಾಯಿತು, ಸಮಯ ಬದಲಾಯಿತು, ಸುಬ್ಬಯ್ಯ ಕೆಲಸ ಮಾಡೋ ಜಾಗನೂ ಬದಲಾಯಿತು. ಪಾಂಡುಪುರದಿಂದ ಸುಬ್ಬಯ್ಯ ಈಗ ಮಂಡ್ಯದಲ್ಲಿ ಕೆಲ್ಸಕ್ಕೆ ಸೇರಾಯ್ತು. ಆದ್ರೂ ಸುಬ್ಬು ಪಾಂಡುಪುರದ ಹುಡುಗನೇ. ಇವಾಗ ಸುಬ್ಬು ಪಾಂಡುಪುರದ ಅಳಿಯ. ತಗೊಳ್ಳಿ. ಟೈಮ್ ಆಯ್ತು ಅದಕ್ಕೆ. ಅಮ್ಮ ಸಂತೋಷವಾದ ಕಲ್ಯಾಣಿ ಮತ್ತೆ ಸುಬ್ಬು ಜೀವನ ತರಾನೇ ಜಸ್ಟಿನ್ ನಿರ್ಮಲಾ ಜೀವನದಲ್ಲೂ ನೋವುಗಳು ಬದಲಾಯಿತು, ಕಾಲನೂ ಬದಲಾಯಿತು. ಅವರಿಬ್ರು ಇವಾಗ ಸಂತೋಷವಾದ ದಂಪತಿಗಳು. ಜೀವನ ಒಂದೇ ಅಲ್ಲ, ನೂರಾರು ಜೀವನ ಇದೆ ಅಂತಾರೆ. ಆದ್ರೆ ಏನ್ ಬದಲಾದ್ರೂ ಅವ್ರು ಬದಲಾಗಿಲ್ಲ, ಅವರೇ ನಮ್ ಕರಿಯ. ನಿನ್ನ ಮುದ್ದು ಮರಿ. ನೀವೇನು ಮುದ್ದು ಮಾಡೋದ್ ಬೇಡ, ಹೋಗಿ. ಏನಮ್ಮ ಹಿಂಗ ಹೇಳ್ತಿದ್ಯಾ? ನಮ್ಮಿಬ್ರು ಜಾತಕ ತೋರ್ಸಿದ್ರೆ ಶ್ರಾವಣ ಮಾಸ ಬಂದಾಗ ಮದ್ವೆ ಆದ್ರೆ ಒಳ್ಳೇದು ಅಂತ ಹೇಳ್ತಾವ್ರಲ್ಲ. ಹಲೋ, ಇದೇ ಶ್ರಾವಣ ಮಾಸ. ಶ್ರಾವಣ ಮಾಸನ? ಏನಮ್ಮ ದಸರಾ ಮುಗಿದ ಹೆಂಗಮ್ಮ ಶ್ರಾವಣ ಬಂತು? ದಸರಾ ಮುಗಿದ್ಮೇಲೆ ಒಂದು ಶ್ರಾವಣ ಬರುತ್ತಲ್ಲ, ಆವಾಗ ನಾನು ನಿನಗೆ ತಾಳಿ ಕಟ್ಬಿಡ್ತೇನೆ. ಸೂಪರ್ ಸೂಪರ್. ನಾನು ಇಲ್ಲಿವರೆಗೂ ಎಷ್ಟೋ ಪಕ್ಷಿಗಳನ್ನ ನೋಡಿದ್ದೀನಿ, ಆದ್ರೆ ಕೋಗಿಲೆ ಕಂಡ ಇರೋ ನವಿಲಿರೋ ಆಸೆ ನೋಡಿ. ಕರಿಯಣ್ಣ, ಖರ್ಚಿ ಬದಲಾದ್ರೂ ಕನ್ನಡಿ ಬದಲಾಗಿಲ್ಲ ನಿಂದು. ಇವನ್ ಬಂದು ಬ್ರೇಕ್ ಹಾಕ್ಬಿಟ್ನಲ್ಲ, ನೀನ್ ಹೋಗು.
ಆಮೇಲೆ ಸಿಗ್ತೀನಿ. ಬಾಯ್. ಲೇ ನೀನೇನಲ್ಲ ಇಲ್ಲಿ ಇಲ್ಲೇ ನಾನು ಡ್ಯೂಟಿ. ಯಾವ ರೂಟು? ಪಕ್ಕದೂರು. ಓ ಸಿದ್ಧಗಂಗಾ ಮಠದ ಹತ್ರನಾ? ಏನಾಯ್ತು? ಬಟಕ್ಸ್ ಹ್ಯಾವ್ ಸೀನ್ ಮೆನಿ ಪಾಯಿಂಟ್ಸ್, ಪಾಯಿಂಟ್ಸ್ ಹ್ಯಾವ್ ಸೀನ್ ಮೆನಿ ಬಟಕ್ಸ್. ಓ ನೀವು ಅದೇ ರೂಟ್. ಹೌದಪ್ಪ. ಅದು ಹೆಂಗೆ